ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಮಂಗಳೂರು ಕೂಡ ಕರಾವಳಿ ಭಾಗ ಚರ್ಚೆ ಮಾಡ್ತಾ ಇರುವಂತಹ ವಿಚಾರವೂ ಕೂಡ ಹೌದು. ನಿನ್ನೆಯ ದಿನ ಭಾನುವಾರ ಒಂದು ದುರ್ಘಟನೆ ನಡೆದು ಹೋಗಿದೆ. ಅಂದರೆ ವೀಕೆಂಡ್ ಟ್ರಿಪ್ಗೋಸ್ಕರ ಬಂದಿರುವಂತಹ ಮೂವರು ಸ್ನೇಹಿತೆಯರು ಈ ಕಾಲದಲ್ಲಿ ದುರಂತ ಅಂತ್ಯವನ್ನು ಕಾಡ್ತಾರೆ. ಅದು ಕೂಡ ಮೈಸೂರಿನಿಂದ ಮಂಗಳೂರಿಗೆ ವೀಕೆಂಡ್ ಟ್ರಿಪ್ಗೆ ಬಂದಿರುವಂತಹ 21 ವರ್ಷ ಪ್ರಾಯದ ಇನ್ನೂ ಕೂಡ ಬಾಳಿ ಬದುಕಬೇಕಾಗಿರುವಂತಹ ಮೂವರು ವಿದ್ಯಾರ್ಥಿನಿಯರು ದುರಂತ ಜೀವಾಂತ್ಯವನ್ನು ಕಾಣ್ತಾರೆ ಅಂತ ಬಂದಾಗ ಆ ಸಾವುಗಳು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಆ ದುರಂತ ಅಂತ್ಯ ಬಹಳಷ್ಟು ವಿಚಾರಗಳನ್ನು, ಬಹಳಷ್ಟು ಜಾಗೃತಿಯನ್ನು, ಬಹಳಷ್ಟು ಎಚ್ಚರಿಕೆಯನ್ನು ನಮ್ಮ ಸಮಾಜದ ಮುಂದೆ ಬಿಟ್ಟು ಹೋಗಿದೆ. ಹಾಗಿದ್ದಾಗ ಇವತ್ತಿನ ವಿಶೇಷ ಕಾರ್ಯಕ್ರಮ ಮೊದಲದಾಗಿ ಅಗಲಿದಂತಹ ಆ ಮೂವರು ವಿದ್ಯಾರ್ಥಿನಿಯರ ಆತ್ಮಕ್ಕೆ ಶಾಂತಿ ಸಿಗಲಿ, ಇದನ್ನಷ್ಟೇ ನಾವು ಕೋರ್ತಾ ಇರುವಂತಹ ವಿಚಾರ ಮೊದಲನೇದಾಗಿ. ಇವೆಲ್ಲದರ ಜೊತೆಗೆ ಇನ್ನು ಯಾರಿಗೂ ಕೂಡ ಇನ್ನು ಮುಂದಕ್ಕೆ ಇಂತಹ ಘಟನೆಗಳು ಮರುಕಳಿಸದೆ ಇರಲಿ, ಜೊತೆಗೆ ಇನ್ನು ಮುಂದಕ್ಕೆ ಇಂತಹ ಯಾವುದೇ ರೀತಿಯ ದಾರುಣ ಅಂತ್ಯ ಆಗದೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಪ್ರೈಮ್ ಟೈಮ್ ಕಾರ್ಯಕ್ರಮ. ಆ ಸ್ವಿಮ್ಮಿಂಗ್ ಪೂಲ್ ಅಕ್ಷರಶಃ ಆ ಮೂವರು ವಿದ್ಯಾರ್ಥಿನಿಯರ ಬಾಳಿಗೆ ಡೆತ್ ಪೂಲ್ ಆಗಿದೆ, ಜೊತೆಗೆ ಅವರ ಇಡೀ ಕುಟುಂಬಕ್ಕೆ ಡೆತ್ ಪೂಲ್ ಆಗಿದೆ. ಬಹುಶಃ ಸದ್ಯದ ಪರಿಸ್ಥಿತಿಗೆ ಆ ಒಂದು ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲ್ ಇದೀಗ ಡೆತ್ ಪೂಲ್ ಆಗಿದೆ. ಇವತ್ತಿನ ವಿಶೇಷ ಕಾರ್ಯಕ್ರಮ ಡೆತ್ ಪೂಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾರ್. ಎಲ್ಲೇ ಮೀರಿದಂತಹ ನೋಡ್ತಾ ಇದ್ದಂತೆ ಮೂವರು ವಿದ್ಯಾರ್ಥಿನಿಯರು ದಾರುಣ್ಯವಾಗಿ ಅಂತ್ಯವನ್ನು ಕಾಣ್ತಾರೆ. ಜೊತೆಗೆ ಆ ದೃಶ್ಯ CCTVಯಲ್ಲಿ ಸೆರೆಯಾಗಿತ್ತು. ಜೊತೆಗೆ ಈ ಎಲ್ಲ ದೃಶ್ಯಗಳನ್ನು ನೋಡಿದಾಗ ನಿನ್ನೆಯ ದಿನ ಬಹಳಷ್ಟು ಜನರು ಕೇಳಿದಂತಹ ಪ್ರಶ್ನೆ ಒಂದೇ, ಆ ವಿದ್ಯಾರ್ಥಿನಿಯರು ಸ್ವಿಮ್ಮಿಂಗ್ ಪೂಲ್ನಲ್ಲೇ ಬಿದ್ದು ಸತ್ರ, ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದರೆ ಯಾರಾದರೂ ಸಾಯ್ತಾರಾ? ಸ್ವಿಮ್ಮಿಂಗ್ ಪೂಲ್ ಸಾಯುವಂತಹ ಸ್ಥಳವಾ? ಅಷ್ಟು ಗುಂಡಿ ಇರುತ್ತಾ, ಅಷ್ಟು ಆಳ ಇರುತ್ತಾ, ಸಾಧ್ಯ ಇದೆಯಾ ಅನ್ನುವಂತಹ ಬಹಳಷ್ಟು ಪ್ರಶ್ನೆಗಳನ್ನು ಈ ಒಂದು ದುರ್ಘಟನೆ ಹುಟ್ಟು ಹಾಕಿದೆ. ಯಾಕಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋದವರು, ನೀರಿಗೆ ಬಿದ್ದವರು ಈಜು ಬಾರದೆ ಇದ್ದಾಗ ಸಾಯ್ತಾರೆ ಅನ್ನುವಂಥದ್ದು ನಮ್ಗಳಿಗೆ ಗೊತ್ತಿದೆ. ಆದರೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಒಂದು ಮಟ್ಟದವರೆಗೆ ಆಳ ಇರುತ್ತೆ, ನಾವು ಅದರಲ್ಲಿ ಸರಿಯಾಗಿ ನಿಂತುಕೊಳ್ಳಬಹುದು. ಹಾಗಿದ್ಲಾಗಲೂ ಕೂಡ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದರು, ಅದು ಕೂಡ ಮೂವರು ಯುವತಿಯರು ಏಕಕಾಲದಲ್ಲಿ ಮೂರು ಜನರು ಸಾಯ್ತಾರ ಅನ್ನುವಂತಹ ಪ್ರಶ್ನೆ. ಸೊ ಹಾಗಿದ್ದಾಗ ಅಷ್ಟಕ್ಕೂ ಕೂಡ ಅಲ್ಲಿ ನಡೆದದ್ದೇನು, ಏನಾಗಿತ್ತು, ಅಲ್ಲಿ ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮೂವರ ಬಲಿ ಪಡೆದ ಮಂಗಳೂರಿನಿಂದ ಉಳ್ಳಾಲದ ಸ್ವಿಮ್ಮಿಂಗ್ ಪೂಲ್. ಈಜು ಬಾರದೆ ಮೈಸೂರು ಮೂಲದ ಯುವತಿಯರ ದಾರುಣ ಅಂತ್ಯ. ಈಜುಕೊಳದಲ್ಲೂ ಮುಳುಗಿ ಸಾವನ್ನಪ್ಪುತ್ತಾರಾ? ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಮಂಗಳೂರು ನಗರದ ಹೊರವಲಯದಲ್ಲಿರುವ ಉಚ್ಚಿಲ ಬೀಚ್ ಬಳಿಯ ಖಾಸಗಿ ರೆಸಾರ್ಟ್ ಒಂದರ ಈಜುಕೊಳದಲ್ಲಿ ಮೂವರು ಯುವತಿಯರು ಮುಳುಗಿ ಉಸಿರುಗಟ್ಟಿ ಮೃತಪಟ್ಟಿರುವ ಘಟನೆ ಭಾನುವಾರ ನಡೆದಿದೆ. ನೋಡುತ್ತಿದ್ದಂತೆ ವಿದ್ಯಾರ್ಥಿನಿಯರ ಜೀವಾಂತ್ಯ CCTVಯಲ್ಲಿ ಸೆರೆಯಾಗಿದ್ದೇನು? ಈ ದುರಂತದಲ್ಲಿ ಮೂವರು ಯುವತಿಯರು ಮೃತಪಟ್ಟಿದ್ದು, ಮೃತರು ಮೈಸೂರು ಕುರುಬರಹಳ್ಳಿಯ 4ನೇ ಕ್ರಾಸ್ ನಿವಾಸಿ 21 ವರ್ಷದ ನಿಶಿತಾ MD, ಮೈಸೂರು ರಾಮಾನುಜ ರಸ್ತೆ KR ಮೊಹಲ್ಲಾ ನಿವಾಸಿ 20 ವರ್ಷದ ಪಾರ್ವತಿ S, ಮೈಸೂರು ವಿಜಯನಗರ ದೇವರಾಜ ಮೊಹಲ್ಲಾ ನಿವಾಸಿ 21 ವರ್ಷದ ಕೀರ್ತನಯನ್. ವೀಕೆಂಡ್ ಆದ್ದರಿಂದ ಮೂವರು ಸ್ನೇಹಿತೆಯರು ಮಂಗಳೂರು ಕಡೆಗೆ ಪ್ರವಾಸಕ್ಕೆಂದು ಆಗಮಿಸಿದ್ದರು. ಭಾನುವಾರ ಬೆಳಗ್ಗೆ ಹೊರವಲಯದ ಬೀಚ್ ಬಳಿ ಬಂದವರು ರೆಸಾರ್ಟ್ಗೆ ಬಂದು ರೂಮ್ ಬುಕ್ ಮಾಡಿದ್ದಾರೆ. ತದನಂತರ ಆಟವಾಡಲು ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಿದ್ದಾರೆ. ಈ ವೇಳೆ ಕೊಳದ ಒಂದು ಬದಿ 6 ಅಡಿಯಷ್ಟು ಆಳವಿದ್ದು ಆಯ ತಪ್ಪಿ ಓರ್ವ ಯುವತಿ ಮುಳುಗಿದ್ದಾಳೆ. ಆ ಯುವತಿಯ ರಕ್ಷಣೆಗೆ ತೆರಳಿದ ಉಳಿದ ಇಬ್ಬರು ಮುಳುಗಿ ಮೃತಪಟ್ಟಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಸಂಬಂಧ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.
ಮೈಸೂರು ಮೂಲದ ಯುವತಿಯರು. ಈ ವಿಷಯ ಗೊತ್ತಾಗುತ್ತಿದ್ದಂತೆಯೇ ಘಟನಾ ಸ್ಥಳಕ್ಕೆ ಉಳ್ಳಾಲ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್, ಮೂವರಿಗೆ ಈಜು ಬರುತ್ತಿರಲಿಲ್ಲ, ಹೀಗಾಗಿ ಸಾವು ಸಂಭವಿಸಿದೆ. ಮೂವರು ಮೈಸೂರು ಮೂಲದವರು. ಇವರು ಇಂಜಿನಿಯರಿಂಗ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ದಾರೆ ಎಂದು ಹೇಳಿದ್ದಾರೆ. ಕಿರುಚಾಡಿದರೂ ರಕ್ಷಣೆಗೆ ಯಾರೂ ಬಂದಿಲ್ಲ. ರೆಸಾರ್ಟ್ನಲ್ಲಿ ಲೈಫ್ ಗಾರ್ಡ್ ಯಾರೂ ಇರಲಿಲ್ಲ. ಆಳದ ಬಗ್ಗೆಯೂ ಮಾಹಿತಿ ಫಲಕ ಅಳವಡಿಸಿಲ್ಲ. ಯುವತಿಯರು ಬೊಬ್ಬೆ ಹೊಡೆದು ಕೂಗಾಡಿದ್ರೂ ಯಾರೂ ರಕ್ಷಣೆಗೆ ಬಂದಿಲ್ಲ. ಈ ಬಗ್ಗೆಯೂ ಪರಿಶೀಲನೆ ನಡೆಸುತ್ತಿದ್ದೇವೆ ಎಂದು ಪೊಲೀಸ್ ಕಮಿಷನರ್ ಮಾಹಿತಿ ನೀಡಿದ್ದಾರೆ. ಮಾಲೀಕ ಪೊಲೀಸರ ವಶಕ್ಕೆ. ಈ ದುರ್ಘಟನೆ ಬಳಿಕ ರೆಸಾರ್ಟ್ ಮಾಲೀಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾಲೀಕ ಮನೋಹರ್ ಪುತ್ರನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನು ರೆಸಾರ್ಟ್ನಲ್ಲಿ ನಿಯಮ ಪಾಲಿಸದೇ ಇರೋದೇ ಈ ಅವಘಡಕ್ಕೆ ಕಾರಣ ಎನ್ನುವ ಆರೋಪ ಕೇಳಿ ಬಂದಿದೆ. ರೆಸಾರ್ಟ್ ಸೀಲ್ ಡೌನ್, ಉದ್ದಿಮೆ ಪರವಾನಗಿ ರದ್ದು. ಇನ್ನು ಈ ಪ್ರಕರಣದ ತನಿಖೆ ಮುಗಿಯುವವರೆಗೂ ರೆಸಾರ್ಟ್ ಸೀಲ್ ಡೌನ್ ಆಗಿದೆ. ರೆಸಾರ್ಟ್ನ ಉದ್ದಿಮೆ ಪರವಾನಗಿ ರದ್ದು ಮಾಡಲಾಗಿದೆ. ರೆಸಾರ್ಟ್ನಲ್ಲಿ ನ್ಯೂನತೆಗಳು ಇರೋ ಕಾರಣ ಸೀಲ್ ಡೌನ್ ಮಾಡಲಾಗಿದ್ದು, ರೆಸಾರ್ಟ್ನ ಉದ್ದಿಮೆ ಪರವಾನಗಿ ರದ್ದುಪಡಿಸಿ ಉಳ್ಳಾಲ ಪುರಸಭೆ ಆದೇಶ ಹೊರಡಿಸಿದೆ. ತನಿಖೆ ಮುಗಿಯುವವರೆಗೂ ರೆಸಾರ್ಟ್ಗೆ ಯಾರಿಗೂ ಪ್ರವೇಶ ಇರುವುದಿಲ್ಲ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ. ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ 3 ಯುವತಿಯರ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ತಡರಾತ್ರಿಯೇ ಕುಟುಂಬಸ್ಥರು ಮೃತದೇಹಗಳೊಂದಿಗೆ ಮೈಸೂರಿಗೆ ತೆರಳಿದ್ದಾರೆ. ಇನ್ನೂ ಕೂಡ ಬಾಳಿ ಬದುಕಬೇಕಾಗಿರುವಂತಹ 3 ಯುವತಿಯರು, ವಿದ್ಯಾರ್ಥಿನಿಯರು, 20-21 ವರ್ಷ ಪ್ರಾಯ. ಸೊ ಹಾಗಿದ್ದಾಗ ವೀಕೆಂಡ್ ಟ್ರಿಪ್ಗೋಸ್ಕರ ಮಂಗಳೂರಿಗೆ ಬರ್ತಾರೆ ಮೈಸೂರಿನಿಂದ. ಆದರೆ ದಾರುಣವಾಗಿ ಇರುವಂತಹ ಅಂತ್ಯವನ್ನು ಕಾಣ್ತಾರೆ. ಈ ಮೂಲಕ ನಿನ್ನೆಯೇ ಅವರ ಮೃತದೇಹವನ್ನು ಮೈಸೂರಿಗೆ ತೆಗೆದುಕೊಂಡು ಹೋಗಲಾಗಿತ್ತು. ಇವತ್ತು ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗಿತ್ತು. ಅದೇನೇ ಇರಲಿ, ಇಂತಹ ವಿಚಾರಗಳು ನಡೆದಾಗ ಅಂದರೆ ನಾವು ಇದನ್ನು ಒಂದ್ಸಲ ನೋಡ್ತೀವಿ, ಸುದ್ದಿಯಾಗಿ ನಾವು ತಿಳಿದುಕೊಳ್ತೀವಿ. ಆದರೆ ಇದರಲ್ಲಿ ನಾವು ಎಚ್ಚರಗೊಳ್ಳುವಂತಹ ವಿಚಾರಗಳು ಬಹಳಷ್ಟಿದೆ. ಯಾಕಂದರೆ ಇಂತಹ ಘಟನೆಗಳು ನಡೆದಾಗ ಇಫ್ ದರ್ ಇಸ್ ಅಲ್ಲಿ ಫಾಲ್ಟ್ ಇದೆ, ರೆಸಾರ್ಟ್ನವರ ಫಾಲ್ಟ್ ಇದೆ. ಅಲ್ಲಿ ಯಾರು ಲೈಫ್ ಗಾರ್ಡ್ಗಳು ಇರಲಿಲ್ಲ ಅಥವಾ ಯಾರು ನೋಡುವವರು ಇರಲಿಲ್ಲ. ಅವರು ಕಿರುಚಾಡಿದ್ರು, ಬೊಬ್ಬೆ ಹೊಡೆದ್ರು, ರಕ್ಷಿಸಿ ಅಂತ ಕೇಳಿದ್ರು, ಆದರೆ ಯಾರೂ ಇರಲಿಲ್ಲ. ಸದ್ಯ ಅದು ಮಧ್ಯಾಹ್ನದ ಊಟದ ಹೊತ್ತು, ಹಾಗಾಗಿ ಯಾರೂ ಇರಲಿಲ್ಲ ಅನ್ನುವಂಥ ವಿಚಾರ. ಹಾಗಿದ್ದಾಗ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಹಳಷ್ಟು ಜನರು ಕೇಳುವಂಥ ಪ್ರಶ್ನೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅಷ್ಟು ನೀರಿರಲ್ಲ, ಹೇಗೆ ಸಾಯ್ತಾರೆ ಅನ್ನೋಂಥ ಪ್ರಶ್ನೆ. ಅದು ಕೂಡ 3 ಜನರು ಯಾವ ರೀತಿ ಸಾಯ್ತಾರೆ ಅನ್ನೋಂಥ ಪ್ರಶ್ನೆ. ಇವೆಲ್ಲದರ ಜೊತೆಗೆ ಕೆಲವೊಂದು ಸಲ ಕಾಲು ಸ್ಲಿಪ್ ಆಗಿ ನಾವು ಮೂಗಿನೊಳಗಡೆ ನೀರು ಹೋಗಿ ಉಸಿರುಗಟ್ಟಿದಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಹಳಷ್ಟು ಜನರು ಈ ರೀತಿಯೂ ಕೂಡ ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ಇದೆ. ಅಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ, ಈ ಸ್ವಿಮ್ಮಿಂಗ್ ಪೂಲ್ನ ಸ್ವಲ್ಪ ಆ ಕಡೆ, ಸ್ವಲ್ಪ ದೂರದಲ್ಲಿ ಅಂದರೆ ಟ್ಯೂಬ್ ಇತ್ತಲ್ವ, ಆ ಟ್ಯೂಬನ್ನು ಹಿಡಿಲಿಕ್ಕೆ ಹೋದಂತಹ ವಿದ್ಯಾರ್ಥಿನಿಯರು, ಆ ಟ್ಯೂಬ್ ಇತ್ತಲ್ಲ, ಆ ಒಂದು ಸ್ಥಳದಲ್ಲಿ 6 ಫೀಟ್ ಹೈಟ್ ಇತ್ತು. 6 ಫೀಟ್ ಹೈಟ್ ಇದೆ ಅಂತ ಬಂದಾಗ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಅಂದರೆ ಸ್ವಲ್ಪ ಆಳ ಇತ್ತು. ಸೊ ಹಾಗಿದ್ದಾಗ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಿಜವಾಗ್ಲೂ ಕೂಡ ಈ ರೀತಿಯ ಹೈಟ್ಗಳು ಇರುತ್ತಾ, ಅಥವಾ ಈ ರೀತಿ ಇದ್ದಾಗ ಅಲ್ಲಿ ಯಾರೂ ಇರಲ್ವಾ, ಅಥವಾ ಅಲ್ಲಿ ಯಾರಾದರೂ ಸೇಫ್ಟಿ ಇರಲ್ವಾ ಅನ್ನುವಂಥ ಪ್ರಶ್ನೆಗಳು. ಅಲ್ಲಿ ರೋಪ್ಗಳೆಲ್ಲ ಹಾಕಿರ್ತಾರೆ, ಅದು ಯಾವುದು ಕೂಡ ಇರಲ್ವಾ ಅನ್ನುವಂಥ ಪ್ರಶ್ನೆಗಳು. ಸೊ ಹೀಗೆ ಇದೆಲ್ಲವೂ ಏನೇ ಇರಲಿ, ಸೊ ಈ ರೀತಿ ನೀರಲ್ಲಿ ಮುಳುಗಿದಾಗ, ಉಸಿರುಗಟ್ಟುವಂಥ ಪರಿಸ್ಥಿತಿ ಬಂದಾಗ ನಾವುಗಳು ಏನು ಮಾಡಬೇಕು, ಅಥವಾ ಇಂತಹ ಪರಿಸ್ಥಿತಿ ಎದುರಾದಾಗ ನಾವುಗಳು ಯಾವ ರೀತಿ ಬಚಾವಾಗಬಹುದು, ಈ ಒಂದು ವಿಚಾರದ ಬಗ್ಗೆ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬೇಕು. ಒಂದು ಅವೇರ್ನೆಸ್ಸನ್ನು ನೀಡಬೇಕು, ಜೊತೆಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಾಡು ಕಂಡಂತಹ ಹೆಮ್ಮೆಯ ಈಜುಪಟುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಫ್ ಲೈಫ್ ಇಂಡಿಯಾ ಇದರ ನಿರ್ದೇಶಕರು, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟು ಪಾರ್ಥ ವಾರಣಾಸಿ ಸರ್ ಇದ್ದಾರೆ. ಆತ್ಮೀಯವಾದಂತಹ ಸ್ವಾಗತ ಸರ್. ಪಾರ್ಥ ವಾರಣಾಸಿ ಸರ್ ಅವರಿಗೆ ನಮಸ್ತೆ ಸರ್. ನಮಸ್ತೆ. ಎಸ್ ಸರ್, ಧನ್ಯವಾದ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಇದರ ಹೆಡ್ ಶಿಶಿರ್ ಎಸ್ ಗಟ್ಟಿ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ಶಿಶಿರ್ ಎಸ್ ಗಟ್ಟಿ ಅವರಿಗೆ ನಮಸ್ತೆ. ನಮಸ್ತೆ. ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತ ಬಂದಾಗ, ಈ ಈಜು ಅನ್ನುವಂಥದ್ದು ವಿಚಾರಗಳ ಬಗ್ಗೆ ನಾವು ಮಾತಾಡಿದಾಗ, ಯಾಕಂದ್ರೆ ಬಹಳಷ್ಟು ಪ್ರಶ್ನೆಗಳಿದೆ. ಒಂದು ಕೇಳ್ತಾ ಇರೋದು, ಈಜುಕೊಳದಲ್ಲಿ ಮುಳುಗಿ ಸಾವನ್ನಪ್ತಾರ, ಅಷ್ಟಕ್ಕೂ ಕೂಡ ಅಲ್ಲಿ ನಡೆದಿದ್ದೇನು ಅಂತ ಪ್ರಶ್ನೆ. ಸೊ ಈ ರೀತಿ ಆದಾಗ, ಒಂದು ವೇಳೆ ಈಜು ಬಾರದೆ ಇದ್ರೂ ಕೂಡ ನೀರಿನಲ್ಲಿ ಮುಳುಗಿದಾಗ, ಉಸಿರುಗಟ್ಟಿಸುವಂತಹ ಪರಿಸ್ಥಿತಿ ಬಂದಾಗ ನಾವುಗಳು ಏನ್ ಮಾಡಬೇಕು,
ಅಥವಾ ಸಾವು ಒಂದೇ ದಾರಿಯಾ, ಬೇರೆ ಏನು ಮಾಡೋಕ್ಕಾಗಲ್ವಾ ಅನ್ನುವಂತಹ ಪ್ರಶ್ನೆಗಳ ನಡುವೆ. ಸೊ ಹಾಗಿದ್ದಾಗ ಸ್ವಿಮ್ಮಿಂಗ್ ಪೂಲ್ ಅನ್ನುವ ಈ ಒಂದು ಟ್ಯೂಬ್ ಇದೆ, ಯಾತಕ್ಕೋಸ್ಕರ ಇರುತ್ತೆ? ಸೊ ಕೆಲವು ವಿಚಾರಗಳು ಬರುತ್ತೆ. ನಾನು ಬಿ ಪ್ರಾಕ್ಟಿಕಲ್ ಯಾಕಂತ ಬಂದಾಗ ಸ್ವಿಮ್ಮಿಂಗ್ ಮಾಡೋರಿಗೆ ಗೊತ್ತಿರುವಂಥ ಸಹಜ ಇದೆಲ್ಲ, ಆದರೆ ನಾರ್ಮಲ್ ಜನರಿಗೆ ಗೊತ್ತಿರಲ್ಲ. ಜಸ್ಟ್ ನೀರು, ಸ್ವಿಮ್ಮಿಂಗ್ ಪೂಲ್ ಅಂದರೆ ಜಸ್ಟ್ ನೀರು, ಅದರಲ್ಲಿ ಏನಾಗಲ್ಲ, ಬಿದ್ದರೆ ಹೈಟ್ ಇರಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಸಾಯಲ್ಲ ಅನ್ನುವಂಥ ಪ್ರಶ್ನೆ. ಆದರೆ ಅದೂ ಕೂಡ ನಮ್ಮ ಜೀವಕ್ಕೆ ಕಂಟಕವನ್ನು ತರುತ್ತೆ ಅನ್ನುವಂಥದ್ದಕ್ಕೆ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ. ಸೊ ಹಾಗಿದ್ದಾಗ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಪಾರ್ಥ ವಾರಣಾಸಿ ಅವರಲ್ಲಿ ಹೋಗ್ತಾ ಇದ್ದೀನಿ ಸರ್. ಬಹುಶಃ ತಮಗೆ ವಿಚಿತ್ರ ಅನ್ಬಹುದು ಸರ್ ಈ ಒಂದು ಘಟನೆ, ಯಾಕಂದ್ರೆ ತಾವುಗಳು ನುರಿತವಾಗಿರುವಂತಹ ಈಜುಪಟು ಅಂತಾರಾಷ್ಟ್ರೀಯ ಮಟ್ಟ. ಸೊ ಬಟ್ ಸ್ಟಿಲ್ ನಾರ್ಮಲ್ ಜನರಿಗೆ ಈಜುಕೊಳದಲ್ಲೂ ಕೂಡ, ಸ್ವಿಮ್ಮಿಂಗ್ ಪೂಲ್ನಲ್ಲೂ ಕೂಡ ಸಾವು ಸಂಭವಿಸುತ್ತೆ ಅನ್ನುವಂತಹ ಪ್ರಶ್ನೆ ಸರ್. ಏನ್ ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ಇಲ್ಲ, ಖಂಡಿತವಾಗಿ ಕೂಡ ನಡೆಯುತ್ತೆ. ಎಷ್ಟೋ ಈಜುಕೊಳದಲ್ಲಿ ಇಂತಹ ದುರ್ಘಟನೆಗಳು ನಡೀತಿದೆ. ಇದು ಯಾಕೆ ನಡೀತದೆ ಅಂದ್ರೆ ನಿರ್ಲಕ್ಷ್ಯ ಇರ್ಬೋದು ಒಂದು ಕಡೆ, ಆದ್ರೆ ಅದಕ್ಕಿಂತ ದೊಡ್ಡ ಈ ಘಟನೆಗಳಿಗೆ ಕಾರಣ ಅಂದ್ರೆ ಎಜುಕೇಶನ್ ಇಲ್ಲದಿರುವಂತದ್ದು. ಅಕ್ವಾಟಿಕ್ ಎಜುಕೇಶನ್ ಅಂತ ಹೇಳುವಂತದ್ದು ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಇದೆ. ನಮ್ಮ ಸ್ಕೂಲ್ ನಲ್ಲಿ ಆಗಲಿ, ಶಾಲೆಗಳಲ್ಲಿ ಹೇಳ್ಕೊಡುದಿಲ್ಲ, ಅಥವಾ ಪಬ್ಲಿಕ್ ಅವೇರ್ನೆಸ್ ಅಲ್ಲಿ ಇಂಥದ್ದು ಬರುದಿಲ್ಲ. ಈಗ ಏನಾಗುತ್ತೆ ಅಂದ್ರೆ, ಈಗ ಅಲ್ಲಿ ನೀವು ನೋಡಿದ್ದೀರಿ, ನಾವು ವಿಡಿಯೋ ಫುಟೇಜ್ ಪುಣ್ಯಕ್ಕೆ ನಮಗೆ ಕಲಿಯಕ್ಕೆ ಕೂಡ ಇರುತ್ತೆ. ಅದರಿಂದ ಈ ಫುಟೇಜ್ ಇದೆ. ಇದರಲ್ಲಿ ಏನಿದೆ ಅಂದ್ರೆ, ಅವರು ಡೀಪ್ ಎಂಡ್ ಹೋಗುದು. ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ಡೀಪ್ ಮಾಡುವಂತಹದ್ದು ಒಂದು, ಅದನ್ನ ಯಾರು ಕಟ್ತಾರೆ ಅವ್ರಿಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಡೀಪ್ ಸ್ವಿಮ್ಮಿಂಗ್ ಪೂಲ್ ಈಜು ಕಲೀಲಿಕ್ಕೆ ಸ್ವಿಮ್ಮಿಂಗ್ ಪೂಲ್ ಡೀಪ್ ಇರುವ ಅಗತ್ಯ ಇರುವುದಿಲ್ಲ. ಅದಕ್ಕೆ 4.5 feet ಅಲ್ಲೂ ನಿಮ್ಗೆ ಈಜು ಕಲಿಬಹುದು. ಸ್ವಿಮ್ಮಿಂಗ್ ಪೂಲ್ ಅನ್ನು ಅಷ್ಟು ಡೀಪ್ ಮಾಡೋ ಅಗತ್ಯ ಇಲ್ಲ. ಅದು ಒಂದು ಎಜುಕೇಶನ್ ಸರಿ ಆಗ್ಬೇಕು, ಇದು ಕನ್ಸ್ಟ್ರಕ್ಷನ್ ಸೈಡ್ ಅಲ್ಲಿ. ಇನ್ನೊಂದು, ಎಲ್ರಿಗೆ ಜನರಲ್ ಪಬ್ಲಿಕ್ ಗೆ ಯಾವ ತರ ಎಜುಕೇಶನ್ ಆಗ್ಬೇಕು ಅಂದ್ರೆ, ಒಂದು ಬೇಸಿಕ್, ಒಂದು ಡೀಪ್ ಅಲ್ಲಿ ಹೋದ್ರೆ ನೀರು ಒಂದು ಡೇಂಜರ್ ಅಂತ ಹೇಳುವಂಥದ್ದು ನನಗೆ ಗೊತ್ತಿರ್ಬೇಕು. ಒಂದು ವೇಳೆ ಯಾರಾದ್ರೂ ಮುಳುಗಿದ್ರು ಕೂಡ ಅವರನ್ನು ಯಾವ ತರದಲ್ಲಿ ರಕ್ಷಣೆ ಮಾಡ್ಬೋದು ಅಂತ. ಈಗ ಬೇರೆ ಬೇರೆ ತರದ ರಕ್ಷಣೆ ಇದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೈಫ್ ಸೇವಿಂಗ್ ಸೊಸೈಟಿ ಅಂತ ಒಂದು WHO ಅಂಡರ್ ಇದೆ. ಅದು ಎಲ್ಲಾ ದೇಶಕ್ಕೆ ಯಾವ ತರ ವಾಟರ್ ಸೇಫ್ಟಿಯನ್ನ ಮಾಡ್ಬೇಕು, ಯಾವ ತರ ಡ್ರೌನಿಂಗ್ ಅನ್ನ, ಇಡೀ ವಿಶ್ವದಲ್ಲಿ ಡ್ರೌನಿಂಗ್ ಪ್ರಿವೆನ್ಷನ್ ಹೇಗೆ ಮಾಡ್ಬೇಕು, ಆ ಕೆಲಸವನ್ನು ಅದು ಮಾಡುತ್ತೆ. ಭಾರತದಲ್ಲಿ ರಾಷ್ಟ್ರೀಯ ಲೈಫ್ ಸೇವಿಂಗ್ ಸೊಸೈಟಿ ಅಂತ ಇದೆ, ಹಾಗೂ ಇನ್ನು ಅನೇಕ ಆರ್ಗನೈಸೇಷನ್ ಈ ಕೆಲಸ ಮಾಡ್ತಾ ಇದೆ. ಆದ್ರೆ ಏನಾಗಿದೆ ಅಂದ್ರೆ, ಈ ಸ್ಕೂಲ್ ಮಟ್ಟಕ್ಕೆ ಅದು ಬರ್ತಾ ಇಲ್ಲ. ಸೊ ನಮ್ಮ ಜನರಲ್ ಪಬ್ಲಿಕ್ ಗೆ ಅದು ಅವೇರ್ನೆಸ್ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಿ, ಈಗ ಅಲ್ಲಿ ಕಾಣ್ತಾ ಇದೆ ನಮಗೆ, ಅವ್ರು ಮುಳುಗ್ತಾ ಇರ್ಬೇಕಿದ್ರೆ ಅಲ್ಲಿ ಒಟ್ಟು ಅವರನ್ನು ರಕ್ಷಣೆ ಮಾಡ್ಬೇಕಿದ್ರೆ ಅದು 4 A's ಅಂತ ಹೇಳ್ತಾರೆ. 4 A's ಅಲ್ಲಿ ಪ್ರಥಮವಾಗಿ ಅವೇರ್ನೆಸ್. ಓಕೆ, ಅದು ಏನಾಗ್ತಾ ಇದೆ, ಅಲ್ಲಿ ಮುಳುಗ್ತಾ ಇದ್ದಾನ ಇಲ್ವಾ ಅಂತ ಯಾರಿಗಾದ್ರೂ ಒಬ್ಬನಿಗೆ ಗೊತ್ತಾಗ್ಬೇಕು, ಅದು ಅವೇರ್ನೆಸ್. ಇನ್ನೊಂದು ಅಸೆಸ್ಮೆಂಟ್ ಅಂದ್ರೆ ಅದು ಏನ್ ಮಾಡ್ಬೇಕು, ಯಾವ ತರ ಅವರನ್ನು ರಕ್ಷಣೆ ಮಾಡ್ಬೇಕು, ಅದು 2ನೇದು. 3ನೇದು ಆಕ್ಷನ್ ಅಂದ್ರೆ ಅದನ್ನ ಹೋಗಿ ಏನ್ ನಾವು ಯೋಚನೆ ಮಾಡಿದೇವೋ ಅದನ್ನ ಮಾಡುವಂತದ್ದು. ಆಫ್ಟರ್ ಕೇರ್, ಅದಕ್ಕೆ ಅವ್ರಿಗೆ CPR ಬೇಕಾ, ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್, ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಬೇಕಾ, ಅಥವಾ ಅವ್ರು ಸರಿಯಾಗಿದ್ದಾರೆ, ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕಾ, ಧೈರ್ಯ ಬೇಕಾ, ಇದನ್ನ ತುಂಬುವಂಥದ್ದು. ಈ ಆಕ್ಷನ್ ಅಂತ ಹೇಳುವಂತದ್ರಲ್ಲಿ ಈ ಅದು ಟಾಕ್, ರೀಚ್, ಥ್ರೋ, ವೇಡ್, ರೋ ಅಂತ ಹೋಗುತ್ತೆ ಬೇರೆ ಬೇರೆ ತರದಲ್ಲಿ. ಬರೀ ಈಜು ಗೊತ್ತಿಲ್ಲದವನು ಕೂಡ ರಕ್ಷಣೆ ಮಾಡ್ಬೋದು. ಈಗ ಅಲ್ಲಿ ಮುಳುಗ್ತಿರೋವರನ್ನ ಅಲ್ಲಿ ಅವರ ಒಂದು ಟೀ ಶರ್ಟ್ ಕೊಟ್ಟು ಎಳಿಬಹುದಿತ್ತು, ಅಥವಾ ಒಂದು ಕೋಲ್ ಕೊಟ್ಟು ಎಳಿಬಹುದಿತ್ತು. ಅದು ಮಾಡಿಲ್ಲ, ಅವ್ರು ಸೀದೆ ಕುತ್ಕೊಂಡು ಹೋದ್ರು ಎಳಿಯಕ್ಕೆ. ಸೊ ಅದಷ್ಟಾಗಿ ಏನಾಯ್ತು, ಇಬ್ಬರು ಕೂಡ ಹೋದ್ರು. 3ನೇವ್ರು ಬಂದು 3ನೇವ್ರು ಕೂಡ ಹೋದ್ರು. ಸೊ ಎಜುಕೇಶನ್ ಅಂತ ಹೇಳುವಂತದ್ದು ತುಂಬಾ ಇಂಪಾರ್ಟೆಂಟ್. ಈ ಎಜುಕೇಶನ್ ಇಲ್ಲದೆ ಇದಾಗಿದೆ ಅಂತ ಹೇಳಿಕ್ಕೆ ನನ್ನ ಒಪಿನಿಯನ್, ಎಜುಕೇಶನ್ ಇಲ್ಲದೆ ಸರ್. ಈಗ ಒಂದು ಫಸ್ಟ್ ರಿಯಾಕ್ಷನ್ ನಾನು ನಿಮ್ಮಲ್ಲಿ ಅಂದ್ರೆ, ಈ ಒಂದು ಘಟನೆ ನಡೆದಾಗ, ಅಂದ್ರೆ ನಿನ್ನೆ ಈ ಒಂದು ಘಟನೆ ನಡೆದಿದೆ ಅಂತ ಬಂದಾಗ ತಮ್ಮ ಮೈಂಡ್ ಅಲ್ಲಿ ಯಾವ ರೀತಿ ಥಾಟ್ ಬಂತು? ಅಂದ್ರೆ ಆಸ್ ಎ ತಾವು ಈಜುಪಟುವಾಗಿ, ಯಾಕೆಂದ್ರೆ ಬಹಳಷ್ಟು ಜನರು ನಾರ್ಮಲ್ ಆಗಿ ಈ ಸಾವು ಈ ರೀತಿ ಆಗುತ್ತಾರಂತ ಪ್ರಶ್ನೆಯನ್ನ ಕೇಳುವವರಿದೆ. ಫಸ್ಟ್ ರಿಯಾಕ್ಷನ್ ನಂಬಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಥಾಟ್ ಆಫ್ ಮೈಂಡ್ ಏನ್ ಬಂತು ಸರ್ ಈ ಒಂದು ಸುದ್ದಿ ಕೇಳಿದಾಗ? ಒಂದಲ್ಲ, ಸುಮಾರು ಥಾಟ್ಸ್ ಬಂತು ಮನಸ್ಸಿಗೆ. ಒಂದಿರ್ಲಿ, ಆ ರೆಸಾರ್ಟ್ ಅಲ್ಲಿ ಲೈಫ್ ಗಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಲೈಫ್ ಗಾರ್ಡ್ ಇಲ್ಲ ಅಂದ್ರೆ ಅದು ಎಷ್ಟು ಕಷ್ಟ ಆಗಿದೆ ಈಗ ಅಂದ್ರೆ, ಯಾರು ಕೂಡ ಲೈಫ್ ಗಾರ್ಡ್ ಅಂತ ಹೇಳುವಂತಹ ಒಂದು ಕಲೆ ಇದೆಯಲ್ಲ, ಅದನ್ನ ಕಲಿಯೋರೇ ಇಲ್ಲ. ಈಗ ಎಷ್ಟರ ಮಟ್ಟಿಗೆ ಅಂದ್ರೆ, ಈವನ್ ಮಂಗಳೂರಿನಲ್ಲಿ ಬೀಚಸ್ ಇದೆ, ಬೇರೆ ಬೇರೆ ಬೀಚಸ್, ಅಲ್ಲಿಗೆ ಲೈಫ್ ಗಾರ್ಡ್ ಅನ್ನು ತುಂಬಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಅಂತ ಒಂದು ದೊಡ್ಡ ಒಂದು ಯೂನಿಟಿಗೆ, ಈಗ ಸ್ವಿಮ್ಮಿಂಗ್ ಪೂಲ್ ಇರ್ಲಿ ಅಥವಾ ಬೀಚ್ ಇರ್ಲಿ, ಅಂತ ಸಾರ್ವಜನಿಕ ಇದಕ್ಕೆ ನಮ್ಗೆ ಲೈಫ್ ಗಾರ್ಡ್ ಇಲ್ಲ ಅಂತ ಹೇಳುವಾಗ, ಇಂತ ಸಣ್ಣ ಸಣ್ಣ ರೆಸಾರ್ಟ್ ಗಳಿಗೆಲ್ಲ ಲೈಫ್ ಗಾರ್ಡ್ ಅಲ್ಲಿ ನೀವು ಎಷ್ಟೇ ನೀವು ಜಾಬ್ ಆಫರ್ ಕೊಡಿ, ಅಲ್ಲಿ ಯಾರಿಲ್ಲ, ಅದು ಪಾಸ್ ಆಗಿ ಬರುವಂತಹ ವ್ಯಕ್ತಿಗಳಿಲ್ಲ. ಸೊ ಅದೊಂದು ಥಾಟ್ ಆದ್ರೆ, ಇನ್ನೊಂದು ಎಜುಕೇಶನ್ ಬಗ್ಗೆ ನಾನು ಹೇಳ್ದೆ. ಅದು
ಮತ್ತೆ ಮತ್ತೊಂದು, ಈಗ ಅವ್ರು ಮುಳುಗಿದ್ರೆ ಅವರನ್ನು ಹೊರಗಡೆ ತಂದು 4 ನಿಮಿಷದ ಒಳಗೆ CPR ಅಂತ ಕೃತಕ ಇದ್ರಲ್ಲಿ ಕೊಡ್ಲಿಕ್ಕೆ ಆಗ್ತದೆ, ಮೌತ್ ಟು ಮೌತ್ ರೆಸ್ಪಿರೇಷನ್, ಬಾಯಿಂದ ಬಾಯಿಗೆ ಕೊಟ್ಟು ಚೆಸ್ಟ್ ಅನ್ನು, ನಮ್ಮ ಹೃದಯದ ಇರುವಂತಹ ಜಾಗವನ್ನು 30 ಸಲ ಒತ್ತಿ ವಾಪಸ್ ಬ್ರೆತ್ ಕೊಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾ ಹೋದ್ರೆ ಹಾಸ್ಪಿಟಲ್ ಹೋಗುವಲ್ಲಿ ತನಕ ಅದನ್ನ ಮಾಡಿದ್ರೆ ಅವರು 3 ನಿಮಿಷದ ಒಳಗೆ ಕ್ರಿಯೆಯನ್ನು ಶುರು ಮಾಡಿದ್ರೆ ಖಂಡಿತವಾಗಿ ಅವ್ರು 3 ಬದುಕ್ತಿದ್ರು. CPR, ಈ CPR ಅಂತ ಹೇಳುದು ಕೂಡ ತುಂಬಾ ಒಂದು ಅರ್ಧ ದಿವಸದಲ್ಲಿ ಕಲಿಯುವಂತಹ ವಿದ್ಯೆ, ಇದು ಕೂಡ ನಮ್ಮಲ್ಲಿ ಇಲ್ಲ. ಹಾಗೆ ಬೇರೆ ಬೇರೆ ಥಾಟ್ಸ್ ಬಂತು. ಡೆಫಿನೆಟ್ಲಿ ನಮ್ಮಲ್ಲಿ ಇದನ್ನ ತುಂಬಾ ಕಡಿಮೆ ಮಾಡ್ಬೋದು. ಇದು 1-2 ಇನ್ಸಿಡೆಂಟ್ಸ್ ಅಲ್ಲ, ಭಾರತದಲ್ಲಿ ವರ್ಷಕ್ಕೆ 1 ಲಕ್ಷ ಜನ ನೀರಲ್ಲಿ ಮುಳುಗಿ ಸಾಯ್ತಾ ಇದ್ದಾರೆ. ಸೊ ಇದನ್ನ ಚೇಂಜ್ ಮಾಡ್ಬೇಕು. ಇಟ್ಸ್ ಕಂಟ್ರಿ ವೈಡ್ ಪ್ರಾಬ್ಲಮ್ ಅಂತ ಅನ್ಸ್ತು. ಎಸ್ ಸರ್, ಥ್ಯಾಂಕ್ ಯು ಸರ್. ಬರ್ತೇನೆ ಫಸ್ಟ್ ಸೆಕ್ಷನ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಶಿರ್ ಎಸ್ ಗಟ್ಟಿ ಸರ್, ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಹೆಡ್. ಎಸ್ ಸರ್, ಈ ಒಂದು ಸುದ್ದಿ ಕೇಳಿದಾಗ ಫಸ್ಟ್ ಸೆಕ್ಷನ್ ಸರ್ ಏನು ಅನಿಸ್ತು ಸರ್? ಎಜುಕೇಷನ್ ನಮ್ಮ ಸ್ಕೂಲ್ಗಳಾಗಲಿ ಅಥವಾ ಎಲ್ಲಿಯಾದರೂ ಒಂದು ಎಜುಕೇಷನ್ ಪ್ರೋಗ್ರಾಮ್ ಇಲ್ಲ ಅಂದರೆ ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಲಿ ಅಥವಾ ಅದರ ಬಗ್ಗೆ ಮಾಹಿತಿ ಕೊಡೋದು, ಅಂದರೆ ಹೇಗೆ ನೀರನ್ನ ಸ್ವಿಮ್ಮಿಂಗ್ ಪೂಲ್ನ ಪಕ್ಕ ಇರುವಾಗ ಎಷ್ಟು ಜಾಗ್ರತೆ ವಹಿಸಿ ನೀವು ನಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಕಾಲು ಜಾರಿ ಬೀಳ್ಬೋದು, ಇಲ್ಲಾಂದರೆ ಯಾರಾದರೂ ನೀರಿಗೆ ಬಿದ್ದರೆ ಏನು ಮಾಡಬೇಕು, ಅಂದರೆ ನಿಮಗೆ ಈಜು ಗೊತ್ತಿಲ್ಲಾದರೂ ನೀವು ಹೋಗಿ ಹಾರಿ ಅವರನ್ನು ಬಚಾವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರು ಹೇಳಿದಾಗೆ ನೀವು ಒಂದು ಸ್ಟಿಕ್ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಅಲ್ಲಿ ಪಕ್ಕದಲ್ಲಿ ಟ್ಯೂಬ್ ಇತ್ತು, ಅವ್ರಿಗೆ ಮೇಲಿಂದ ಬಂದು ಆ ಟ್ಯೂಬನ್ನು ಬಿಸಾಕ್ಬೋದಿತ್ತು. ಸೊ ಆ ಥರದ ಪ್ರಾಸೆಸ್ ಮಾಡಬೇಕಾದ್ರೆ ಆ ಪ್ಯಾನಿಕ್ ಸಿಚುವೇಶನಲ್ಲಿ ಅವರಿಗೆ ಅವೇರ್ನೆಸ್ ಬೇಕು. ಆ ಅವೇರ್ನೆಸ್ ನಾವು ಚಿಕ್ಕದಿಂದನೇ ಕಲ್ದುಕೊಂಡು ಬಂದರೆ ನಿಮಗೆ ಆ ಅವೇರ್ನೆಸ್ ಇರ್ತದೆ. ಸೊ ಆ ಅವೇರ್ನೆಸ್ಸನ್ನು ನಾವು ಕ್ರಿಯೇಟ್ ಮಾಡಬೇಕು. ಇಡೀ ಭಾರತದಲ್ಲೇ ಇದು ಪ್ರಾಬ್ಲಮ್ ಇದೆ, ಬರೀ ಮಂಗಳೂರಲ್ಲಿ ಅಂತಲ್ಲ, ತುಂಬ ಕಡೆ ಇದು ಸೇಮ್ ಪ್ರಾಬ್ಲಮ್. ಹಾಗೆ ಲೈಫ್ ಗಾರ್ಡ್ಸ್ ಕಂಪಲ್ಸರಿ ಮಾಡಬೇಕು. ಯಾವುದೇ ಒಂದು ಚಿಕ್ಕ ಪೂಲ್ ಇದ್ದರೂ ಕೂಡ ಅಲ್ಲಿ ಲೈಫ್ ಗಾರ್ಡ್ಸನ್ನು ಕಂಪಲ್ಸರಿ ಮಾಡಲೇಬೇಕು. ಓಕೆ, ತಾವು ಕೂಡ ಒಪ್ಕೊಳ್ತೀರಿ ಹಾಗಾದ್ರೆ? ಅಂದರೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈ ಸಾವುಗಳು ಆಗುತ್ತೆ. ಹೌದು, ನಾವು ಎಲ್ಲ ಖಂಡಿತ ಅಲ್ವಾ? ಹೌದು. ಅಂದರೆ ಸ್ವಿಮ್ಮಿಂಗ್ ಪೂಲ್ ಅಂತ ಬಂದಾಗ ಅದರಲ್ಲಿ ಏನೋ ಅಷ್ಟು ಹೈಟ್ ಇಲ್ಲ ಅಥವಾ ವೆರಿ ಈಸಿ ಸಿಂಪಲ್ ಅನ್ನೋದು ಇರುತ್ತೆ. ಅದನ್ನು ಸ್ವಿಮ್ಮಿಂಗ್ ಪೂಲ್ ಕೂಡ ಲೈಫ್ ಗಾರ್ಡ್ ಬೇಕಾ? ಸ್ವಿಮ್ಮಿಂಗ್ ಪೂಲ್ ಕೂಡ ಏನು ಹೇಳ್ತೀರಿ? ಸ್ವಿಮ್ಮಿಂಗ್ ಪೂಲ್ಗೆ ಕೂಡ ಲೈಫ್ ಗಾರ್ಡ್ಸ್ ಬೇಕೇ. ಯಾಕಂದರೆ ನಿಮಗೆ ಈಗ 50 ಮೀಟರ್ ಪೂಲ್ ಇರ್ತದೆ, ಅದರಲ್ಲಿ ನಿಮಗೆ ಫಸ್ಟ್ ಭಾಗದಲ್ಲಿ ನಿಮಗೆ ಅಟ್ಲೀಸ್ಟ್ 4.5 ಫೀಟ್ ಇರ್ತದೆ, ಮತ್ತು ಅದು ಸ್ಲೋಪ್ ಆಗಿ 6.5-7 ಫೀಟ್ ತನಕ ಹೋಗ್ತದೆ. ಸೊ ಅದೇ ಯಾರಾದರೂ ಈಗ ಲೈಫ್ ಗಾರ್ಡ್ ಇದ್ದರೆ ಅವರು ಈಗ ಯಾರಾದರೂ ಇಳಿಯೋದಕ್ಕಿಂತ ಮುಂಚೆನೇ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ, ಅಂದರೆ ನೀವು ಆಚೆ ಕಡೆ ಹೋಗಬೇಡಿ, ಅಲ್ಲಿ ಡೀಪ್ ಇದೆ, ನಿಮಗೆ ಈಜಲಿಕ್ಕೆ ಬರೋದಿಲ್ಲ, ನಿಮಗೆ ಇಲ್ಲೇ ನಡ್ಕೊಂಡು ಸ್ವಿಮ್ ಮಾಡ್ಬೋದು ಹಾಗೆ. ಸೊ ಅದನ್ನು ಮಾಡಬೇಕಾದ್ರೆ ಲೈಫ್ ಗಾರ್ಡ್ಸ್ ಬೇಕೇ. ಸೊ ಅದೇ ಪೂಲ್ ಡೀಪ್ ಇರ್ತದೆ ತುಂಬ ಕಡೆ. ಈಗ ಯಾರು ಈಜು ತರಬೇತಿ ಎಲ್ಲ ಕೊಡಲಿಕ್ಕೆ ಇದ್ದಾರೆ, ಆವಾಗ ಅಲ್ಲಿ ಡೀಪ್ ಪೂಲ್ ಇರ್ತದೆ ಅಲ್ವಾ? ಎಸ್ ಎಸ್, ಬರ್ತೇನೆ ಸರ್. ಅದೇ ರೀತಿ ಜನರ ಪ್ರಶ್ನೆಗಳು, ಯಾಕಂದರೆ ಈಗ ಒಂದು ಘಟನೆ ನಡೆದಾಗ ನಿನ್ನೆಯಿಂದ ಭಾಳಷ್ಟು ಕರೆಗಳು ಕೂಡ ಬಂದಿದೆ. ಯಾಕಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಸಾಯ್ತಾರಾ, ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಸಾಯ್ಲಿಕ್ಕೆ ಆಗುತ್ತಾ ಅನ್ನೋ ಪ್ರಶ್ನೆಗಳನ್ನು ಕೇಳುವವರಿದ್ದಾರೆ. ಯಾಕಂದರೆ ಇವುಗಳು ನುರಿತ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ಗಳು, ಗೊತ್ತಿದೆ ಇವರುಗಳಿಗೆ. ಬಟ್ ಸ್ಟಿಲ್ ನಾರ್ಮಲ್ ಜನರಿಗೆ ಇದನ್ನು ಅರಗಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಿದ್ದಾಗ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಅಭಿಪ್ರಾಯಗಳು ಈ ರೀತಿ ಇದ್ದಾಗ ತಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ಎಸ್ ನೇರವಾಗಿ ಕರೆ ಮಾಡಬಹುದು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಶೇಖರ್ ಪೂಜಾರಿ, ನಮಸ್ತೆ ಸರ್. ಪಾತ್ರೆ ಸರ್. ಓಕೆ, ಕರೆಕ್ಟ್. ಹೌದಲ್ಲ, ಮಂಡ್ಯ ತುಂಗೀರು ಪೂಯರು ಸೀದಾ ದೂರ ದೂರ ಕೊಟ್ಟು ಮುರ್ಕೀರು ಪಾಪ. ನಂದು ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ ಮೂಜಿ ಜೀವ ಪೋಯಿನ ಇಂಡಿಯಾ ಒಂಜಿನೆ ನೋಡ ಊಲ ಒಂಜಿ ಜೀವ ಬತ್ಕವನೆ ಬಂಡ ನೀರು ಕಾಣಗ ಸಾರೆ ಕುಜಲ್ ಮಾತ್ರ ಅಪ್ಸರ ಪುಣಿ ಬೇಟ ಊಲ ಚಾನ್ಸ್ ಓಕೆ. ಹೊರಾನೆ ಕೊಟ್ಟು ವಯಸ್ಸು ಬಂಡ ಪೂರ ಜನಕ್ಕೆ ಹೋಯ್ತೊಂದು ನೀವು ಒಂದೇಟು ಒಂಜಿ ಓಕೆ. ಸಾರೆ ಕುಜಲ್ ಒಂಜಿ ಮಾತ್ರ ಅವಳ ಕೈಕ್ ತಿಕ್ಕೇರ ಬಲ್ಲಿ ತಿಕ್ಕನ್ನ ಕೊಂಡು. ಓಕೆ ಓಕೆ ಓಕೆ. ಎಸ್ ಎಸ್, ಧರ್ಮ ಕೊಯ್ಲಿಕ್ಕೆ ಓಕೆ ಓಕೆ ಓಕೆ. ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಶೇಖರ್ ಪೂಜಾರಿ ಅವರು
ಓಕೆ, ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ. ತಾರನಾ ಶೆಟ್ರು, ನಮಸ್ತೆ ಸರ್. ನಮಸ್ತೆ. ಪಾತ್ರ ಸರ್, ಪಾತ್ರ ಸರ್. ನಾ ಸ್ವಿಮ್ಮಿಂಗ್ ಪೂಲ್ ನಮ್ಮ ರೆಂಟಿ ಟೈಪ್ ಉಂಟು. ಹಾ ಸ್ವಿಮ್ಮಿಂಗ್ ಪೂಲ್ ಬಂದ ಪನ್ನಕನೆ ಒಂದು ಸ್ಟಾರ್ಟಿಂಗ್ ಜಪ್ಪನಾಗ ಒಂದು 4 ಫೀಟ್ ಇಟ್ಟಿನ ಪಕ್ಕ ಐನರ ಆಗಿ ಅವಳು ನಮ್ಮ ನಗರ ಪಾಲಿಕೆದ ನಮ್ಮ ಸ್ಟೇಡಿಯಂದ ಸ್ವಿಮ್ಮಿಂಗ್ ಪೂಲ್ 14 ಫೀಟ್ ಉಂಟು. ನಿಜವಾದ ಸ್ವಿಮ್ಮಿಂಗ್ ಗೊತ್ತಿತ್ತನೇ ಆಗಿ ಫೀಟ್ ಲೆಕ್ಕ ಬರ್ತೇವೆ. 30 ಫೀಟ್ ಅನ್ನ ಮತ್ತೆ ಸೇಮ್ 4 ಫೀಟ್ ಬರ್ತಾನೆ 50 ಫೀಟ್ ಅನ್ನ ಸೇಮ್ ಗೊತ್ತಿತ್ತ ಕರೆಕ್ಟ್. ಮೂಲ ಹೆಚ್ಚಿನ ಪುಲ್ ಬಣ್ಣ ಇತ್ತ ಈ ರೆಸಾರ್ಟ್ ನೇಟಿವ್ ರೆಸಾರ್ಟ್ ಅಕ್ಕಲು ಒಂದು ಲಿಮಿಟ್ 5 ಫೀಟ್ ಬಂದ ರೆಸಾರ್ಟ್ ಡೋರ್ ಬರ್ತಿಂತ ಎಂಕುಲು ಸ್ವಿಮ್ಮಿಂಗ್ ಪೂಲ್ ಬಾಡು ಪೂರ ಬೋಪುನಿ ಎಂಕುಲು ಒಂದು ಬಾಡಿಗೆ ಒಂದು ಎಕ್ಸರ್ಸೈಸ್ ಕೊಟ್ಟು ಬೋಪುನಿ ಮೂಲ ಬರ್ತೀನಿ ನಮ್ಮ ಕಾಲಿಗೆ ಗೊಬ್ಬರ ಬಡದ ರೆಸಾರ್ಟ್ ಪೂರ ಕರೆಕ್ಟ್. ರೆಸಾರ್ಟ್ ಮಿನಿಮಮ್ 4.5 to 5 ಅವಲ್ಲ ಪಕ್ಕ ಐಕ್ಲಾಗಿ 4 ಫೀಟ್ ಕಲ್ಪಂಜಿ ದಾದ ಮಂಜಿ ಹೋಗ್ಬಾರ್ದು 5 ಫೀಟ್ ಕೊಡಲಿ ನಮ್ಮಲ್ಲ ಮನ್ಕೊನಕ್ಲೆ ಏತ್ ದಾನ ಆಯ್ತು ಬಣ್ಣಗ ಅವು ಎಕ್ಸಾಂಪಲ್ ಅಕ್ಕ ನಂಗೆ ಫೋನಾಗ ಕೆಲವು ಸರ್ತಿ ಹೋಗ್ಕೊಂಡು ರೆಸಾರ್ಟ್ ಪೂರ ದಾದ ಅನ್ಲಿ ಡ್ರಿಂಕ್ಸ್ ಮಂತೊಂದು ಅಂಚೆ ಮಂತೊಂದು ಪೋಯಿ ಪಕ್ಕ ನೀರು ಪೂರ್ನಾಗ ನೀರು ರಡ್ಡಿ ಅಟ್ಲೆ ಗೊತ್ತು 2-3 ದೊಡ್ಡ ಸಾಗಿರೋ ಚಾನ್ಸ್ ಉಂಟು ಸ್ವಿಮ್ಮಿಂಗ್ ಪೂಲ್. ಕೆಲವರು ಉಲಾಯಿ ಜಪ್ಪನಾಗ ಅಟ್ಯಾಕ್ ಆದ ಸೈಜನಲ್ಲ ನಮ್ಗೆ ಎಕ್ಸಾಂಪಲ್ ಉಂಟು ಕೊಡ್ಲಾರೆ ಅಂಚೆನೆ ಒಂದು 2-3 ವರ್ಷದ ದುಂಬು ಏನ್ ಬಂದ ಏನು ಅಂದಾಜು ಬೋಂದ ಲೇಪಲ್ಲ ಏನು ಉಪ್ಪು ನಾನು ತಿಂತೆ ಅದು ತುಂಬ ಒಂದು 5 ವರ್ಷದ ದುಂಬು ಒರಿ ಫುಲ್ ಒನಸ್ ಮಂತೊಂದು ಬೈದೆ ಬಂದು ಫುಲ್ ಇತ್ತು ಆಯ ಲಾಸ್ಟ್ ಮುರ್ತು ಮಿತ್ತು ಮೇರು ಬನ್ನಕಿನ ఆయన ಎಂದು ಸೇಫ್ ಮಾಡ್ತಾರೆ ಮಂತದ ಮುರ್ತನಾಗ ఆయన ಬಾಯಿದ್ದು ಫುಲ್ ಫುಡ್ ಒನಸ್ ತಿಂತಿನ ಪೂರ ಬಾಯಿಗೆ ಬಾಯ್ತು ಆಯ್ ಅಂತೆ ಬೊಕ್ಕ ಕೆಲವು ಸಿಂಹದ ಮಕ್ಕಳ ವೇಟ ರಚನೆ ಕೆಲವು ಸಾರು ಹೋಗುದು ಇಮೇಟ್ 4 ಫೀಟ್ ಇತ್ತು ನಾನು ಬೊಕ್ಕಂಜಿ ಎಂಡಿಡು 10 ಫೀಟ್ ಇತ್ತು ಆಯ್ ಓಲ್ 4 ಫೀಟ್ ಓಲ್ 10 ಫೀಟ್ ಗೊತ್ತು ಆಯ್ ಸುರುಕು ಕೆಪ್ಪುನೆ 10 ಫೀಟ್ ಇದೆ ಬೋದು ಕರೆಕ್ಟ್ ಕರೆಕ್ಟ್ ಐ ಕರೆಕ್ಟ್ ಕೆಂಪು ಬೋಟ್ ನಂಜಿ ಎಕ್ಸಾಂಪಲ್ ಪಾಡೋದು ಮುಲ್ಪ 4 ಫೀಟ್ ಮುಲ್ಪ 5 ಫೀಟ್ ಮುಲ್ಪ 6 ಫೀಟ್ ಅವು ಕೂಡ ಮತ್ತೆ ಮಕ್ಕಳಿಗೆ ಗೊತ್ತು ನಮ್ಮ ಸ್ವಿಮ್ಮಿಂಗ್ ಪೂಲ್ ಮತ್ತೆ ನ್ಯಾಷನಲ್ ವಾ ಗೇಮ್ ನಮ್ಮ ಕಾಂಪಿಟೇಷನ್ ಪೂರ ಪಾರ್ಟಿ ಉಂಟು. ಕರೆಕ್ಟ್ ಈ ರೆಸಾರ್ಟ್ ನಿಜವಾದ 10 ಮನ್ಪೂರ್ ಇದ್ದು ರೆಸಾರ್ಟ್ ದಿನಾತ್ ಬಂದಾಗ ರಾತ್ರಿ ಟೈಮ್ ಕೆಲವೊತ್ತಿಗೆ ಟೈಮ್ ಇಶ್ಯೂ ಉಂಟು ಕಾಂಡೆ 5 ಗಂಟೆ ಹೋಟೆಲ್ ಇಡ್ಬಾರು ಮೂಲೆ ನೀವು ರೆಸಾರ್ಟ್ ಬಂದ ಒಂದು ಕಾಂಡೆ ಬತ್ತು ಚಕ್ಕಿನ ಅಂದ್ರೆ ರಾತ್ರಿ ಬರ್ತನ ಇದಕ್ಕೆ ಗೊತ್ತು ಮತ್ತೆ ಒಂದು 8 ಹಾಕ್ತೀನಿ ರೆಸಾರ್ಟ್ ಬರೀ ಡ್ರಿಂಕ್ಸ್ ಡಿಪ್ಪಿಯರ ಅದು ಪಂಡ ಇಜ್ಜನ್ ನಂಗೆ ಅವಲ ತಿಕ್ಕುದು ಇಲ್ಲ ನೀರದ ಬೈಟ್ ಕುಲ್ಲು ಅಪ್ಪಗ ಅವಲ್ಲ ಲೈಕ್ ಕಾರ್ ಕತ್ತುದು ಪೂರ ಪೋಂಡ ಅಂಚಿನ ನೇಚ್ ನಮ್ಮ ಏರೆಲ್ಲ ನಮ್ಮ ಬ್ಲೇಮ್ ಮನ್ಪುರ ಇಂದ ಸರಿ ಹೋಗಿ ಬಟ್ ಅಕ್ಕಿಲ್ಲತ್ತು ನಮ್ಮಲ್ಲ ಬೋಪುನಕ್ಲು ನಮ್ಮಲ್ಲ ಸರಿ ಹೋಡು ಇದೇ ಗೊತ್ತು ನಮ್ಮ ತಣ್ಣೀರ್ ಬಾಯಿ ಬೀಚ್ ಅವರು ಕಾಪು ಬೀಚ್ ಪೂರ ಎಲ್ಲ ಅಲ್ಪ ಮೆಟ್ಲು ಗಾರ್ಡ್ ಬಂದು ಉಳ್ಳೇರು ಅಕ್ಕುಲ್ಲ ಪಾಪ ಬೊಬ್ಬೆ ಮಾಡಿ ಮುತ್ತೇರು ಬೋಚಿ ನಾನು ಕೆಲವರು ಬೋತೇರು ಸತ್ಯ ಅಪ್ಪಗೆ ನೀನು ನಮ್ಮ ಆಯ್ಲ ಫುಲ್ಲೊಂಜಿ ಬಂದ ಸುಮಾರು ಕಟ್ಟಿ ಮಂಚನಾಗ್ಲಕ್ಕೆ ಪಾಪ ಮೆಟ್ಲು ಏನಾಗ್ಬೋದು ಈ ವರ್ಷದ ಮನ್ಬೋದು ಬ್ಯಾಡ್ ಆಗ್ತದೆ ನೇಟ್ ಪಾಪ ಕೊಂಡು ಮೆಟ್ಲೆಲ್ಲ ದಾದಂದು ಆಗ್ತದೆ 3 ಜನಕ್ಕೆ ಫೋನಾಗ ಕರೆಕ್ಟ್ ರದ್ದು ಮೆಟ್ಲ ಐತ ಬಗ್ಗೆ ಅದನ್ನ ಕೊಟ್ಟು ಸೂಚನೆ ಕೊಟ್ಟು ಮತ್ತೆ ನೈಟ್ ಬಂದು ಹೋಗಿದ್ದೇನೆ. ಓಕೆ ಓಕೆ ಸರಿ ಸರಿ ಸ್ವಿಮ್ಮಿಂಗ್ ಪೂಲ್ ಇದು ಬಣ್ಣ ಬೀಚ್ ಗೊತ್ತು ನಂಗೆ ತೋಂದಿಲ್ಲ ನಂಗೆ ಪ್ರದೇಶ ಹತ್ತಿರ ಬರಿ ಅಂತ ಬುಲ್ಲಲ್ಲಿ ಬೀಚ್ ಅಲ್ಲಿ ಹೋದೆ ಸ್ವಿಮ್ಮಿಂಗ್ ಪೂಲ್ ಆಪನ ಭಾರಿ ರೇರ್ ಅಂದಪ್ಪ ನಿಜ ನಿಜ ಸತ್ಯ ಕರೆಕ್ಟ್ ಬೊಕ್ಕೆ ಈರೋಜಿ ಪನ್ನ ಇನ್ಸಿಡೆಂಟ್ ಪನ್ನಗ ಫುಡ್ ಜಾಸ್ತಿ ಅಂಡಲ್ಲ ಇಂಚ ಆಪುಂದು ಇರ್ ಪನ್ ಪಿನತೆ ಆಪನ ಇಂಗೆ ಗೊತ್ತುಂಡರೆ ಅದೇ ಗಟ್ಟಿಗೆ ಗೊತ್ತು ಎಲ್ಲ ಬೋಲ್ ಇಂಚೆ ಬೋಲ್ ನ್ಯಾಂಡ ಗೊತ್ತಿದ್ದ ಜೈತಿ ಡೈರೆಕ್ಟ್ ಬೋದು 14 ಫೀಟ್ ಜೈತಿ ಯಾನ ಪಕ್ಕ ಸ್ವಿಮ್ಮಿಂಗ್ ಪೂಲ್ ಉಲ್ಲ ಪಕ್ಕ ಎಷ್ಟು ಬೋತೆ ನಿಂತು ವೈದ್ಯ ಜರೆ ಗೊತ್ತುಂಟು ಪಕ್ಕ ತುನಗ ಡೆಡ್ ಬಾಡಿ ಅವು ಉಲಾಯ್ಡ್ ಪಕ್ಕ ನೆಟ್ಟು ಅಟ್ಯಾಕ್ ಆಗ್ತದೆ ಒಂದು ಮನುಷ್ಯ ನಮ್ಮ ಆನ್ ಮಿತ್ತದು ನೀರು ಬಿತ್ತು ಅಟ್ಯಾಕ್ ಆಗಲಿಕ್ಕೆ ನೀರು ಒಲೆ ಅಟ್ಯಾಕ್ ಅಂತ ದಾಳ ಮಾಡ್ತಾರೆ ಆಗ್ತದೆ ನೀತಿನ ಕರೆಕ್ಟ್ 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 ನಿಜ ನಿಜ ಮಾತ್ರ ಮೂಜಿ ಕೇಸ್ ಮಾತ್ರ ಪಾಪ ಉದಯ ಕಚ್ಚ ಮಂತರ ಬೋದು ಅಲ್ಲಿ ಬೋಟ್ ತೀರ ದೀಪ ಗಾಜಿ ಬಿಟ್ಟಿಗೆ ಬೋತೇರು ಅತೆ ನಿಜ ನಿಜ ಎಸ್ ಎಸ್ ನಮ್ಮ ಅಕಸ್ಮಾತ್ ಅಂದ್ರೆ ಇಂಜನ್ ಬಂದ ನೇಚರ್ ನೇಚ್ ಅಲ್ಪ ಇತ್ತ ಹರ್ಬನ್ನಗೆ ಸ್ವಿಮ್ಮಿಂಗ್ ಪೂಲ್ ಇತ್ತು ಏತ ತಿಂಗಳು ಲೈಫ್ ಗಾರ್ಡ್ ಉಳ್ಳೇದು ಅಲ್ಲಿ ಲೈಫ್ ಗಾರ್ಡ್ ದಾದ ನಕ್ಕಲು ಎಲ್ಲ ತಿರ್ಚಿದಾಯ ನೀನು ಮಿತ್ ರದ್ದು ಸತ್ತಿ ಮಿತ್ ಬತ್ತನ್ನು ಲಾಗಿದಾಯ ಅನ್ಬೋದು ಬಚ್ಚ ಮಾಡ್ಕೊಡತ್ತಂದೆ ಬೊಕ್ಕ ಬೇರೆ ಎಕ್ಸ್ಪರ್ಟ್ ನಕ್ಕಲು ನೇಟ್ ಸ್ವಿಮ್ಮಿಂಗ್ ಪೂಲ್ ಲೈಫ್ ಗಾರ್ಡ್ ಮುಪ್ಪುಜೆ ನಕ್ಕಲು ಸುಮಾರು ನಕ್ಕಲಿ ಲೈಫ್ ಗಾರ್ಡ್ ಸುಮಾರು ಒಂದು 8 ಶಿಫ್ಟ್ ಸುಮಾರು ಅಕ್ಕಲು ಒಂದು ಲೈಫ್ ಹೋದ್ರೆ ఆయన సొంత పత్తొంది మిత్తగా ನಮ್ಮ ಕೆಪಾಸಿಟಿ ಉಪ್ಪುನಕ್ಲೆ ಆಗ್ತದೆ ಕರೆಕ್ಟ್ ಕರೆಕ್ಟ್ ಬೊಕ್ಕ ಒಂಜಿ ಅವೇರ್ನೆಸ್ ಬುಟ್ಟುಡು ಜನಕ್ಲೆಡ ಐಜಿನ ಇದೆನ್ ಕೇರ್ಲೆಸ್ ಮೊತ್ತಡ ಬಾರಿ ಕಷ್ಟ ಯಪ್ಪಗಲ ನೀತಿ ನಮ್ಮಲ ಒಂಜಿ ಒಲ್ಲ ಪೋಯಿ ಕುಡ್ಲಿ ನಮ್ಮ ತುಂಬು ತೂಪ ಏತು ನಮ್ಮಲ ಬಂದ ಅಲ್ಪ ಇದು ದೀಪೊಟ್ಟು ಪೋಚಿ ನಮ್ಮ ನಂಕು ಪಡತ ಕರೆಕ್ಟ್ ಕರೆಕ್ಟ್ ನಿಜ ನಿಜ ಸತ್ಯ ಸತ್ಯ ಯಾರು ನಮ್ಮ ಮೇರೆ ಗಟ್ಟಿ ಕುಲ್ದಿ ನಾಡ್ಬೋದು 14 ಫೀಟ್ ಎಲ್ಲ ಆಗಿರೋ ಅದು ಎಕ್ಸ್ಪರ್ಟ್ ಅಂಚೆ ಪಟ್ಟದು ಮಾತ್ರೆಗ್ಲ ಅಂದಪ್ಪ ಇಂಕಾಪುಜಿ ಕರೆಕ್ಟ್ ಕರೆಕ್ಟ್ ಫ್ಯಾಕ್ಟ್ ಐ ನಮ್ಮ
ಪೊಯ್ಲಕ್ಕಲ್ಲ ಆಲೋಚನೆ ಮಾಡ್ಬಿಡತ್ತೆ ನಿಜ ನಿಜ ಅವ್ರು ಎಜುಕೇಟೆಡ್ ಇರ್ತದಲ್ಲ ನಾನು ಅನ್ಎಜುಕೇಟೆಡ್ ಇರ್ತಾರೆ ಎಜುಕೇಟೆಡ್ ಇದೆ ಮಕ್ಕಳು ಕರೆಕ್ಟ್ ನಿಜ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು ಅವೇರ್ನೆಸ್ ಮುಟ್ಟುಡು ಜನಕ್ಕೆ ನಮ್ಮ ಮನಸ್ಸು ಬೊಕ್ಕ ಒವಿ ರೀತಿ ಪನಗ ಇತ್ತೆ ಸ್ವಿಮ್ಮಿಂಗ್ ಪೂಲ್ ಪನಗ ಅವ್ರು ಪೋಂಡ ಇಂಜಿನೇ ಆಪುಂಡು ಪನ್ಪನ ಮೈಂಡ್ ಸೆಟ್ ಬೋಡ್ಚಿ ಸ್ವಿಮ್ಮಿಂಗ್ ಪೂಲ್ ಪನಗ ಸೇಫೆಸ್ಟ್ ಪ್ಲೇಸ್ ನೋಡೋಡು ಆ ಒಂಜಿ ವಿಚಾರಡ್ ಆಂಡ ನಮ್ಮ ನಿರ್ಲಕ್ಷ್ಯ ಮನ್ಪರ ಇಂಚ ಕೇರ್ಲೆಸ್ ಮನ್ಪರ ಬಲ್ಲಿ ಮನ್ಪನ ಒಂಜಿ ವಿಚಾರ ಬಣಗಿತ್ತು ಕೆಲವು ವಿಚಾರ ಪಂಡಿರು ಪನಗ ಬಂಜಿ ನೆಲಿಕೆ ತಿಂದದ್ದು ಪೋದು ಪೋನಾಗ ಮಸ್ತ್ ಫೀಟ್ ಆಳಪ್ಪನಾಗ ಅಲ್ಪೋದು ಮನ್ಪನಾಗ ಬಾರಿ ಕಷ್ಟ ಆಪಣ ಬರ್ಪ ಪಾತ್ರದ ಎಕ್ಸ್ಪರ್ಟ್ ನಕ್ಲೆಡ ಕೇಳೋಡು ಆ ಒಂಜಿ ವಿಚಾರ ಬಿಫೋರ್ ದಟ್ ಮಸ್ತ್ ಕಾಲ್ ಉಂಡು ಕುಡಂಜಿ ಕಾಲ್ ಉಳ್ಳೇರು ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ನಾನು ಸಾಯಿನಾಥ್ ಬೋಳೂರು ನಮಸ್ತೆ ಸರ್ ಮಾತಾಡಿ ಸರ್ ಏನ್ ಹೇಳ್ತೀರಿ ಎಸ್ ಸರ್ ನಂದು ಇಬ್ಬರ ಹತ್ರ ಒಂದು ಕ್ವಶನ್ ಮತ್ತೆ ನಿಮ್ಮ ಹತ್ರ ಒಂದು ಕ್ವಶನ್ ಅಷ್ಟೇ ಎಸ್ ಸರ್ ಎಸ್ ಸರ್ ಒಂದು ರಿಸೋರ್ಟ್ ಅಂತ ಹೇಳಿದ ಮೇಲೆ ಅದಕ್ಕೆ ಸೆಕ್ಯೂರಿಟಿ ಉಂಟಾ ಇಲ್ವಾ ಇರ್ತಾರೆ ಅದಕ್ಕೆ ಆದದ್ದು ಜವಾಬ್ದಾರಿ ಅವರು ಇಲ್ಲದಿದ್ರೆ ಯಾರಿಗೆ ಹೋಗ್ಬೋದಲ್ಲ ಸರ್ ಓಕೆ ಒಂದು ಮತ್ತೆ ನೀರಿದ್ದು ವಿಷಯ ಬೇರೆ ಎಂತಂತ ಹೇಳಿದ್ರೆ ಸಮುದ್ರದ ನೀರು ನದಿ ನೀರು ಮತ್ತು ಕೆರೆ ನೀರು ಅದು ಮೂರು ಬೇರೆ ವಿಷಯ ಉಂಟು ಯಾಕೆಂತ ಹೇಳಿದ್ರೆ ಸಮುದ್ರದಲ್ಲಿ ಸ್ನಾನ ಮಾಡಿದವನು ಅಂದ್ರೆ ಈಜಿ ಬಂದವನು ಕೆಲವೊಮ್ಮೆ ತೋಡಲ್ಲಿ ತಲೆಗೆ ಪೆಟ್ಟಾಗಿ ಬಿದ್ದು ಸತ್ತದ್ದು ಉಂಟು ನನ್ನ ಉದಾಹರಣೆಗೆ ನಾನು ಹೇಳುದು ಓಪನ್ ಆಗಿ ಅವನು ಸಮುದ್ರದಲ್ಲಿ ಅಷ್ಟು ಸ್ವಿಮ್ಮಿಂಗ್ ಮಾಡಿದವನು ತೋಡಲ್ಲಿ ಬಿದ್ದು ಸತ್ತವನಿದ್ದಾರೆ ಇದು ನಾನು ನೋಡಿದ ವಿಷಯ ಆದ್ರೆ ಒಂದು ಈ ಇಷ್ಟು ದೊಡ್ಡ ರಿಸೋರ್ಟಿಗೆ ಯಾರು ಸೆಕ್ಯೂರಿಟಿ ಇಲ್ಲ ಅಂತ ಕೇಳುದು ನಂದು ಇವರು ಯಾರೇ ಆಗ್ಲಿ ಧರ್ಮ ನಮ್ಗೆ ಬೇಡ ಜಾತಿ ಬೇಡ ಯಾವುದೇ ಬೇಡ ಆದ್ರೆ ಒಂದು ಎಂತ ಗೊತ್ತನ ಯಾರೇ ಮಾಡಿ ಎಂತ ಮಾಡಿ ಆದ್ರೆ ಒಂದು ಎಂತ ಗೊತ್ತನ ನಾವೊಂದು ಹೋಟೆಲ್ಗೆ ಹೋಗ್ಬೇಕಾದ್ರೆ ಒಂದು ಅದಕ್ಕೆ ಸೆಕ್ಯೂರಿಟಿ ಇದ್ದಾರೆ ಇದಕ್ಕೆ ಸೆಕ್ಯೂರಿಟಿ ಇಲ್ವಾ ಅಂತ ಕೇಳುದು ನಂದು ಇದಕ್ಕೆ ಯಾರಾದ್ರೂ ಒಂದು ಒಳ್ಳೆ ಮಾತು ನಂಗೆ ಅದನ್ನು ವಿಶ್ಲೇಷಣೆ ಮಾಡಿ ಕೊಡ್ಬೇಕು ಯಾಕಂತ ಹೇಳಿದ್ರೆ ಅದರ ಓನರ್ ಆಗ್ಲಿ ಯಾರೇ ಆಗ್ಲಿ ಆದ್ರೆ ಎಂತ ಗೊತ್ತನ ಸೆಕ್ಯೂರಿಟಿ ಮೇನ್ ಅಲ್ಲ ನಾವೀಗ ಒಂದು ಒಂದು ನಿಮ್ಮ ಚೇಂಬರ್ ಅಲ್ಲಿ ಬರ್ಬೇಕಾದ್ರೆ ನಾನು ನಿಮ್ಮ ಹತ್ರ ಕೇಳ್ಬೇಕಾದ್ರೆ ನಿಮ್ಮ ಸೆಕ್ಯೂರಿಟಿ ಕೇಳ್ತಾನೆ ಎಂತ ನಿತಿನ್ ಸರ್ ಇದ್ದಾರಾ ಸರಿ ಹಾಗಾಗಿ ನಾನು ಕೇಳಿ ಬರ್ಬೇಕಲ್ಲ ಈಗ ಏನು ಅಂತ ಹೇಳಿದ್ರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ರು ಎಲ್ಲರೂ ಇರ್ತಾರೆ ಬಟ್ ಸ್ಟಿಲ್ ಏನಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತಂತೆ ಊಟ ಮಾಡ್ಲಿಕ್ಕೆ ಎಲ್ಲರೂ ಹೋಗಿದ್ದಾರೆ ಅಂತ ವಿಚಾರ ಒಂದಲ್ಲ ಅವರಿಗೆ ಶಿಫ್ಟ್ ಉಂಟಲ್ಲ ಈಗ ಸಮುದ್ರದಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ ನಾವು ನೋಡಿ ಎಲ್ಲ ಬಿಟ್ಟವರು ಹುಡುಗ ನಾನು ಸಮುದ್ರದಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಂತ ಗೊತ್ತಲ್ಲ ನಿಮ್ದು ಬ್ಯಾಂಗ್ಳೂರು ಆಂಧ್ರ ತಮಿಳ್ನಾಡು ಇಲ್ಲಾಂದ್ರೆ ಜಾಸ್ತಿಯಾಗಿ ಮೈಸೂರು ಬ್ಯಾಂಗ್ಳೂರು ನನ್ನ ಪ್ರಕಾರ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ತಣ್ಣೀರ್ಬಾವಿ ಪಣಂಬೂರು ಬೀಚ್ಗೆ ಬರ್ತಾರೆ ಅವರಿಗೆ ನೀರು ನೋಡಿದಾಗ ಆಸೆ ಚಡ್ಡಿ ಗಿಟ್ಟಿ ಎಲ್ಲ ಒಟ್ಟು ಪ್ಯಾಂಟ್ ಎಲ್ಲ ನೋಡಿದ್ದೇವೆ ಮತ್ತೆ ಗೊತ್ತು ಅವರಿಗೆ ಎಂತ ಅಂತ ಕಾಪಾಡ್ಲಿಕ್ಕೆ ಪಾಪ ತುಂಬಾ ಮಂದಿ ಇದ್ದಾರೆ ಈಗ ಮಾತ್ರ ಬಿಗಿಲ್ ಹೊಡೆದು ಮೇಲೆ ಬನ್ನಿ ಅಂತ ಹೇಳ್ತಾರೆ ಅಂದ್ರೆ ಎರ್ಟೆ ಮತ್ತು ಜಪ್ಪೆಲ್ ಅಂತ ಉಂಟು ಸ್ವಲ್ಪ ಆ ಟೈಮ್ ಅಲ್ಲಿ ಇದು ಮಾಡ್ತಾರೆ ಆದ್ರೆ ಒಂದಲ್ಲ ಸರ್ ನಾವು ಹೇಳಿದ ಮಾತು ಕೇಳುದಿಲ್ಲ ಅಲ್ಲ ನಿಜ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಸರಿ ಇದು ನಿಮ್ಮ ಪ್ರಶ್ನೆ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಇರ್ಲಿಲ್ವಾ ಅನ್ನುವಂಥದ್ದು ಅಲ್ವಾ ಸರ್ ಬೇಕು ಸರ್ ನಾನೊಂದು ಮನೆ ಮಾಡಿದ್ರೆ ನನ್ನ ಮನೆಗೆ ಕಾಂಪೌಂಡ್ ವಾಲ್ ಬೇಕು ಇಲ್ಲಾಂದ್ರೆ ನಾಯಿ ಬಂದು ಬೆಕ್ಕು ಬಂದು ಯಾರು ಬಂದು ಹೋಗ್ಬೋದು ಥ್ಯಾಂಕ್ ಯು ಇಲ್ಲ ಸರ್ ಸೆಕ್ಯೂರಿಟಿ ಗಾರ್ಡ್ ಇತ್ತು ಆ ಟೈಮ್ ಅಲ್ಲಿ ಊಟಕ್ಕೆ ಹೋಗಿದ್ದಾರೆ ಅನ್ನೋ ವಿಚಾರ ಇವೆಲ್ಲದರ ಜೊತೆಗೆ ನಮ್ಮ ಜವಾಬ್ದಾರಿ ಕೂಡ ಇದೆ ಜೊತೆಗೆ ಅಲ್ಲಿ ಇರುವಂತಹ ವಿಚಾರ ಒಂದು 6 ಫೀಟ್ ಇದೆ ಅನ್ನುವಂಥದ್ದು ಅಲ್ಲಿ ಆದಷ್ಟು ಆಳ ಇದೆ ಅಂತ ಬಂದಾಗ ಅಲ್ಲೂ ಕೂಡ ಏನಾದರೂ ಒಂದು ಪ್ರಿಕಾಷನ್ಸ್ ಆಗಿ ತೆಗೆದುಕೊಳ್ಬೇಕಾಗಿತ್ತು ಅದು ತೆಗೆದುಕೊಳ್ಳಲಿಲ್ಲ ಅನ್ನೋದು ಅದೇ ವಿಚಾರ ಯಾಕಂದ್ರೆ ಅಲ್ಲಿ ಬಹುಶಃ ಹಗ್ಗ ಎಲ್ಲ ಕಟ್ಟಿರ್ತಾರೆ ಅಲ್ವಾ ಕೆಲವು ರೋಪ್ಗಳು ಅಂದ್ರೆ ಕೆಲವು ಪೂಲಲ್ಲಿ ಇರುತ್ತೆ ಆದ್ರೆ ಕೆಲವು ಪೂಲಲ್ಲಿ ಇರುವುದಿಲ್ಲ ಓಕೆ ಬರ್ತೇನೆ ಸರ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಹಲೋ ನಿತಿನ್ ನಮಸ್ತೆ ಸರ್ ಟವರ್ಸ್ ಮಾತಾಡೋದು ಯಾರು ಸರ್ ಜೆರಲ್ ಟವರ್ ಅವರು ಎಸ್ ಸೋಷಿಯಲ್ ಆಕ್ಟಿವಿಸ್ಟ್ ಎಸ್ ಜೆರಲ್ ಟವರ್ ಅವರು ನಮಸ್ತೆ ಸರ್ ಮಾತಾಡಿ ಸರ್ ಏನ್ ಹೇಳ್ತೀರಿ ಈ ಒಂದು ಘಟನೆಯ ಬಗ್ಗೆ ನಿತಿನ್ ಈಗ ಮೊದಲು ನಿಮ್ಗೆ ಮತ್ತೆ 2 ಅತಿಥಿಗಳಿಗೆ ನಾನು ನಮಸ್ಕಾರ ಹೇಳ್ತೇನೆ ಫಸ್ಟಿಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಚಪ್ಪಾಳೆ ಹೊಡಿಬೇಕಾದ್ರೆ 2 ಕೈ ಬೇಕು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡಿಲಿಕ್ಕೆ ಆಗುದಿಲ್ಲ ಇಲ್ಲಿ 50% ಅಥವಾ ಪರ್ಸೆಂಟೇಜ್ ನಾವು ಲೆಕ್ಕ ಮಾಡುದು ಬೇಡ ಇಲ್ಲಿ ಅದರ ವ್ಯವಸ್ಥಾಪಕರಿದ್ದು ಕೂಡ ತಪ್ಪಿದೆ ಇವರದ್ದು ಕೂಡ ತಪ್ಪಿದೆ ಈ ಮಕ್ಕಳಿದ್ದು 3 ಕೂಡ ಇಲ್ಲಿ ಇಷ್ಟು ದೊಡ್ಡ ರೆಸಾರ್ಟ್ ನಡೆಸುವವರು ಅಲ್ಲಿ ಅದಕ್ಕೆ ಒಂದು ಕಾವಲುಗಾರನ ಅಂತೇಳಿ ಇಲ್ವಾ ಅದರ ನಂತರ ನಾನು ಕೂಡ ಸಮುದ್ರದಲ್ಲಿ ಈಜಾಡಿದವ ನನಗೆ 69 ವಯಸ್ಸು ನಾನು ಕದಿರಿ ದೇವಸ್ಥಾನದ ಕೆರೆಯಲ್ಲಿ ಕಲ್ತದ್ದು ಈಜಾಡ್ಲಿಕ್ಕೆ ಆವಾಗ ನಾವು 15 ವರ್ಷ ಪ್ರಾಯದವರು ಇರುವಾಗ ಅಲ್ಲಿ ಹಿರಿಯರು ಮೇಲೆ ಕೂತ್ಕೊಳ್ತಿದ್ದರು ಆ ಕೆರೆಯಲ್ಲಿ ಈಜಾಡುವಾಗ ನೋಡ್ಲಿಕ್ಕೆ ಏನಾದ್ರೂ ಹೆಚ್ಚು ಆಗ್ತದೆ ಅಂತೇಳಿ
ಅದು ಉಚಿತ, ಯಾರಿಗೂ ಕೂಡ ಅಲ್ಲಿ ಫೀಸ್ ಎಲ್ಲ ಇರ್ಲಿಲ್ಲ. ಕದಿರಿ ದೇವಸ್ಥಾನದ ಕೆರೆಗಳು 9. ಈಗ ಇಷ್ಟು ದೊಡ್ಡ ಹಣಕ್ಕೋಸ್ಕರ ಇವರೊಂದು ರೆಸಾರ್ಟ್ ಏನೋ ನಡೆಸುವವರು ಅಥವಾ ಹೋಮ್ ಸ್ಟೇ ಎಲ್ಲ ನಡೆಸುವವರು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಉಂಟಂತೇಳಿ ಹೇಳುವಾಗ ಅದಕ್ಕೆ ಕನಿಷ್ಠ ಒಂದು ಟೈಮಿಂಗ್ ಇರ್ಬೇಕು. ಅದರ ನಂತರ ಅಲ್ಲಿ ನೋಡ್ಲಿಕ್ಕೆ ಒಂದು ಜನ ಇರ್ಬೇಕು. ಇಲ್ಲಿ ಆ ಮಕ್ಕಳು ನಾನು ಹೇಳ್ತೇನೆ 20-21 ವಯಸ್ಸಿನವರು ಮುಗ್ಧರು. ಹೌದಪ್ಪ. ಇವರಿಗೆ ಒಂದು ಇದು ಹೋಟೆಲ್ ಅಥವಾ ರೆಸಾರ್ಟ್ ನಡೆಸುವವರಿಗೆ ಅವರಿಗೆ ಪ್ರಾಯ 10-18 ಪ್ರಾಯವ, ಅವರಿಗೆ ಅನುಭವ ಇಲ್ವಾ? ಈಗ ನಮ್ಮ ಮಂಗಳ ಸ್ವಿಮ್ಮಿಂಗ್ ಪೂಲ್ ಇವರು ನಮ್ಮ ಈಗ ಮಾತಾಡಿದವರು ಅವರಿಗೆ 70-80 ವರ್ಷ ವಯಸ್ಸಾಗ್ಲಿಲ್ಲ, ಅನುಭವ. ಇಲ್ಲಿ ಯಾರು ನೋಡುವವರಿಲ್ಲ. ಸಿಸಿ ಕ್ಯಾಮರಾ, ಸಿಸಿ ಕ್ಯಾಮರಾಗೆ ಒಳಗಡೆ ಒಂದು ಸ್ಕ್ರೀನ್ ಇರ್ತದೆ ನೋಡ್ಲಿಕ್ಕೆ. ಈ ಸಿಸಿ ಕ್ಯಾಮರಾ ಹಾಕಿಕೊಂಡ ಸ್ಕ್ರೀನ್ ಅಲ್ಲಿ ಯಾರು ನೋಡುವವರಿಲ್ಲ ಇದ್ದಾರೆ. ಇವರಿಗೆ ಈ ಪ್ರಾಣ ಹೋಗುವ ಟೈಮ್ ನಲ್ಲಿ ಆ ಸಿಸಿ ಕ್ಯಾಮರಾಗಳನ್ನು ಇಷ್ಟಕ್ಕೆ ಯಾಕೆ ಇವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇನೆ. ಇದರ ದನಿಯವರಿಗೆ ಮತ್ತೆ ಮ್ಯಾನೇಜರ್ ಯಾರಿದ್ದಾರೆ ಅವರ ಮೇಲೆ ಕೊಲೆ ಮೊಕದ್ದಮೆ ದಾಖಲು ಮಾಡ್ಬೇಕಂತೇಳಿ ನಾನು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇನೆ. ಮಗದೊಮ್ಮೆ ನಿಮ್ಮ ಚಾನೆಲ್ ಮುಖಾಂತರ ನೀವು ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ಒಂದನೇ ಥ್ಯಾಂಕ್ಸ್ ಹೇಳ್ತೇನೆ. ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು. ಎಲ್ಲ ಸೆಕ್ಷನ್ ಯಾವುದೆಲ್ಲ ಇದೆ 2 ಮಾಡ್ಲಿ. ಯಾರು ಕೂಡ ರಾಜಕೀಯದ ಹಸ್ತಕ್ಷೇಪ ಮಾಡಿಕೊಂಡು ಈ ಮುಗ್ಧ ಜೀವ ಕಳ್ಕೊಂಡವರ ಮನೆಯವರಿಗೆ ಯಾರು ಕೂಡ ಅವರ ಕಣ್ಣೀರು ಅವರ ಶಾಪವನ್ನು ಇವರು ಪಡಿಸಬೇಡ ಅಂತೇಳಿ ನಾನು ನಿಮ್ಮ ಹತ್ರ ಬೇಡಿಕೊಳ್ತೇನೆ ದಯವಿಟ್ಟು. ಜೆರಾಲ್ಡ್ ಅವರು, ಇಲ್ಲ ಫ್ಯಾಕ್ಟ್ ನೀವು ಒಂದು ಹೇಳಿದಂತ ವಿಚಾರ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಸಿಬ್ಬಂದಿಗಳು ಇಲ್ಲ ಊಟಕ್ಕೆ ಹೋಗಿದ್ದಾರೆ ಅಂತ ಬಂದಾಗ CCTV ಕ್ಯಾಮರಾ ಇರುತ್ತೆ ಅಲ್ವಾ, CCTV ನೋಡ್ತಾ ಇರ್ತಾರೆ. ಅದು ಜವಾಬ್ದಾರಿ ನೋಡ್ಲೇಬೇಕು. ಒಬ್ಬರಿಗೆ ಅವರು ಹಣ ಕೊಟ್ಟು ಅವರು ರೆಸಾರ್ಟ್ ಅನ್ನ ಬುಕ್ ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ ಅಂತ ಬಂದಾಗ ಅವರ ರಕ್ಷಣೆ ಇವರುಗಳ ಹಕ್ಕು, ಮಾಡ್ಲೇಬೇಕು, ನೋಡ್ಲೇಬೇಕು. ಅದನ್ನು ಕೂಡ ಮಾಡಲಿಲ್ಲ ಅಂತ ಬಂದಾಗ ಅದು ಪಕ್ಕಾ ಬೇಜವಾಬ್ದಾರಿ. ನೋ ಡೌಟ್ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗ್ತಾರೆ ಅಂತ ಬಂದಾಗ ಏನ್ ಕಂಪನಿ ನಡೆಸ್ತಾರೆ ಅಥವಾ ಏನ್ ಅವರ ರೆಸಾರ್ಟ್ ನಡೆಸ್ತಾರೋ ಗೊತ್ತಿಲ್ಲ. ಇವರುಗಳು ಕಸ್ಟಮರ್ಗಳಿಗೆ ಕೊಡುವಂತ ಸರ್ವಿಸ್ ಅದು ನಿಜವಾಗ್ಲೂ ಕೂಡ. ಎಸ್ ಸರ್. ನೋಡಿ ನಿತಿನ್, ಇಲ್ಲಿ ಮೊದಲನೇ ಏನಂತ ಹೇಳಿದ್ದಾರೆ, ಅಲ್ಲಿ ಜನ ಇಲ್ಲ ಅಂತ ಹೇಳಿದ್ದಾರೆ. ಆ ಟೈಮ್ ನಲ್ಲಿ ಇವರನ್ನು ಯಾಕೆ ಬಿಟ್ಟರು ನೀರಿಗೆ ಕೆಳಗೆ ಇಳಿಯಲಿಕ್ಕೆ? ಕರೆಕ್ಟ್ ನಿಜ. ಅದರ ನಂತರ ಜನ ಇಲ್ಲ ಅಂತ ಹೇಳಿದ್ದಾರೆ, ಇವರಿಗೆ ಆ ಒಳಗಡೆ ಸ್ಕ್ರೀನ್ ನೋಡಿ ಕುತ್ಕೊಳ್ಬಹುದಿತ್ತಲ್ಲ, ಯಾರು ಇರ್ತಾರೆ ಒಳಗಡೆ. ಎಸ್ ಅಷ್ಟೇ, ಹೌದು. ಈಗ ಇಲ್ಲಿ ಜನ ಇಲ್ಲದ ಟೈಮ್ ನಲ್ಲಿ ಈಗ ಇವರು ಇದನ್ನು ಎಕ್ಸ್ಕ್ಯೂಸ್ ಕೊಡುದು, ಇದನ್ನು ಜಾರುವ ಪ್ರಯತ್ನ. ಅಲ್ಲಿ ಜನ ಊಟಕ್ಕೆ ಹೋಗಿದ್ದರು, ಹೋಗಿದಾರ ಇಲ್ವಾ ಅಂತ ಹೇಳಿ ಯಾರು ನೋಡ್ತಾರೆ? ಇಲ್ಲಿ ಟೋಟಲ್ ಇರ್ರೆಸ್ಪಾನ್ಸಿಬಿಲಿಟಿ ಆಫ್ ದ ಓನರ್ಸ್, ಆ ಮಾಲಕರಿಗೂ ಬೇಜವಾಬ್ದಾರಿ. ಅದಕ್ಕೆ ನಾನು ಹೇಳಿದೆ ಇವರ ಮೇಲೆ ಕೊಲೆ ಮೊಕದ್ದಮೆ ದಾಖಲು ಮಾಡ್ಬೇಕಂತೇಳಿ. ಈಗ ಅವನು ಊಟಕ್ಕೆ ಹೋಗಿದ್ದಾನೆ ಹೌದಂತ ಹೇಳುವ ಒಳಗಡೆ ಒಬ್ಬರಿಗೆ ಸ್ಕ್ರೀನ್ ನೋಡ್ಬೋದಿತ್ತಲ್ಲ. ಈಗ ಮಹಿಳೆಯರು ಈಜುಕೊಳದಲ್ಲಿ ಇರುವಾಗ ಗಂಡಸರು ಹತ್ತಿರದಿಂದ ನೋಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಬೇರೆ ಅರ್ಥ ಬರ್ತದೆ. ಆದ್ರೆ ಒಳಗಡೆಯಿಂದ ಸ್ಕ್ರೀನ್ ಅಲ್ಲಿ ನೋಡ್ಬೋದಿತ್ತಲ್ಲ ಇವರಿಗೆ. ಕನೆಕ್ಷನ್ ಎಲ್ಲಿ ಉಂಟು ಆ ಸಿಸಿ ಕ್ಯಾಮರಾಗಳಿದು? ಇವರಿಗೆ ನಾಮಕೆ ವ್ಯವಸ್ಥೆ ಸಿಸಿ ಕ್ಯಾಮರಾ ಹಾಕಿದ್ದಾರೆ ಇವರು. ಎಸ್ ಸರ್, ಥ್ಯಾಂಕ್ ಯು ಸರ್ ಜೆರಾಲ್ಡ್ ಅವರವರು, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದಗಳು. ಇಲ್ಲ ವ್ಯಾಲಿಡ್ ಪ್ರಶ್ನೆ ಕೂಡ ಹೌದು. ಬಹಳಷ್ಟು ಕರೆ ಇದೆ, ಒಂದು ಕರೆ ತೆಗೆದುಕೊಂಡು ತದನಂತರ ನಾನು ಗೆಸ್ಟ್ಗಳ ಜೊತೆ ಬರ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಯತೀನ್ ಅವರು, ನಮಸ್ತೆ ಸರ್, ಮಾತಾಡಿ ಸರ್. ಸರ್ ದಾದೆ ಗೊತ್ತಲ್ಲ ಸರ್, ಕಡಲ್ ನೀನು ನಾಯ್ಕಿಲ್ಲ, ಸುದೇಟ್ ನದಿ ನಾಯ್ಕಿಲ್ಲ, ಕೆರೆಟ್ ನೀನು ನಾಯ್ಕಿಲ್ಲ, ಮತ್ತು ಅಜಾಡ್ ಅಂತರ ವ್ಯತ್ಯಾಸ ಉಂಟು ಸರ್. ಬಟ್ ರೆಡ್ ಎಂಜಿನ ಗೊತ್ತಿಲ್ಲ ಸರ್. ಪ್ರತಿಯೊಂದು ನಮ್ಮ ಕಡ್ಲ ಬರಿಟ್ಟು ತುದೆ ಬರಿಟ್ಟು ಜೀವರಕ್ಷದ ಬೆಲ್ಲ ತಕ್ಲುಪ್ಪು ಹೋಗ್ಬೋತಾನೆ ಸರ್. ರೆಸಾರ್ಟ್ ಆಡು ಹೋಲ್ ಆಡಿ ಲೈಫ್ ಜಾಕೆಟ್ ಕೊಡ್ತಾರೆ ಸರ್. ಇವತ್ತು ಕ್ವಾಲಿಟಿದ ಲೈಫ್ ಜಾಕೆಟ್ ಸರ್. ಓಕೆ, ಫ್ರಂಟ್ ಪಾರ್ಟ್ನ ಬ್ಯಾಕ್ ಪಾರ್ಟ್ನ ಏರ್ಲ ತುರಿಪವರೆ ಸರ್. ಓಕೆ, ಪಾಡ್ದು ಲೈಫ್ ಜಾಕೆಟ್ ಉಂಟು ಸರ್. ಐಕೊಂಜಿ ವಯಮಿತಿ ಉಪ್ಪು ನೈಕ್ ವೇಟ್ ದೇಹದ ಭಾರ ಹಾಗೆ 8 ಗಂಟೆ ಸ್ವಿಮ್ ಅನ್ಪೊಲ್ಲಿ 8 ಗಂಟೆ ಎನ್ನು ಅನ್ಪೊಲ್ಲಿ ಅಂತ ಲೈಫ್ ಜಾಕೆಟ್ ಉಪ್ಪು ಸರ್. ಓಕೆ, ನೆಕ್ಕ ಬಗ್ಗೆ ಒಂಚೂರು ವಿಚಾರ ಪತ್ತಿರಲಿ ಸರ್. ಓಕೆ ಎಸ್ ಸರ್, ಥ್ಯಾಂಕ್ ಯು. ಓಕೆ ಸರ್, ಯತಿನ್ ಸರ್, ಥ್ಯಾಂಕ್ ಯು. ಸ್ವಲ್ಪ ಮೇಲೂ ಓಕೆ ಆಯ್ತೊಟ್ಟಿಗೆ ಸ್ವಲ್ಪ ಕಾಲನ್ನು ಹೋಲ್ಡ್ ಮಾಡಿ ತದನಂತರ ನಾನು ಗೆಸ್ಟ್ಗಳ ಜೊತೆ ಬರಬೇಕು ಈಗ. ಎಸ್ ಸರ್, ಈಗ ಪಾರ್ಥವರ್ಣಿಸಿ ಸರ್, ಈಗ ಬಹಳಷ್ಟು ಪ್ರಶ್ನೆಗಳು. ಈಜುಕೊಳದಲ್ಲಿ ಮುಳುಗಿ ಸಾವನ್ನಪ್ತಾರಂತ ಬಂದಾಗ ಎಸ್ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀರಿ ಸರ್. ಈಗ ಇದು ಫಸ್ಟ್ ನಡೆದಿರುವಂಥದ್ದು ಏನು ಅಂದರೆ, ಒಂದು ಕಡೆ ಅಲ್ಲಿ ಬಹಳಷ್ಟು ಹೈಟ್ ಇರುತ್ತೆ, 6 ಫೀಟ್ ಹೈಟ್ ಇರುತ್ತೆ, ಅದು ಪ್ರಮುಖ ಪ್ರಾಬ್ಲಮ್ ಆಗಿರುವಂಥದ್ದ, ಅಥವಾ ಪ್ರಥಮವಾಗಿ ಅವರು ಟ್ಯೂಬ್ ಹಿಡಿಲಿಕ್ಕೆ ಹೋಗ್ತಾರೆ ಅಲ್ಲಿ, ಆ ಪ್ರಥಮ ಹುಡುಗಿ ಟ್ಯೂಬ್ ಹಿಡಿಲಿಕ್ಕೆ ಹೋದಾಗ ಬಹುಶಃ ಅದು 6 ಫೀಟ್ ಹೈಟಲ್ಲಿ ಇದ್ದಂತಹ ಟ್ಯೂಬ್, ಆ ಟ್ಯೂಬ್ ಹಿಡಿಲಿಕ್ಕೆ ಹೋದಾಗ ಬಹುಶಃ ಕಾಲು ಸ್ಲಿಪ್ ಆಗಿರ್ಬೋದು. ಕಾಲು ಸ್ಲಿಪ್ ಆದಾಗ ಬಹುಶಃ ಮೂಗಿನೊಳಗೆ ನೀರು ಹೋಗುವಂಥದ್ದು, ಅಂದರೆ ಸ್ವಿಮ್ ಗೊತ್ತಿಲ್ಲದವರು ಮೂಗಿನೊಳಗೆ ನೀರು ಹೋದಾಗ ಭಾಳಷ್ಟು ಪ್ಯಾನಿಕ್ ಆಗ್ತೀವಿ. ಎಲ್ಲೋ ಅಂದರೆ
ಕಂಪ್ಲೀಟ್ ಆಗಿ ಪ್ಯಾನಿಕ್ ಆಗಿ ಹೋಗ್ತೀವಿ. ಅವಾಗ ಮತ್ತಷ್ಟು ನೀರು ಒಳಗೆ ಹೋದಾಗ ಕಾಲು ಕೂಡ ಕೆಳಗಡೆ ನಮಗೆ ಟಚ್ ಆಗಲ್ಲ. ಸೊ ಬಹಳಷ್ಟು ಈ ರೀತಿ ಆದಾಗ ಈ ರೀತಿ ಸಮಸ್ಯೆ ಉಂಟಾಗುತ್ತೆ. ಏನಾಗುತ್ತೆ ಆಕ್ಚುಲಿ ಇದು, ಅವಾಗ ಏನ್ ಮಾಡಬೇಕು ನಾವು? ಓಕೆ, ಸೊ ಏನಾಗತ್ತೆ ಅಂದ್ರೆ ಈಗ ನೀರಿನಲ್ಲಿ ಮುಳುಗ್ಬೇಕಿದ್ರೆ ಕೇವಲ 3 ಇಂಚು ನೀರು ಸಾಕಂತೆ, ನಮ್ಗೆ 6 ಫೀಟ್ ನೀರು ಅಗತ್ಯ ಇಲ್ಲ. ನಮ್ಮ ಮೂಗು ಮತ್ತೆ ನಮ್ಮ ಬಾಯಿ ನೀರಿನೊಳಗೆ ಹೋದ್ರೆ ಮನುಷ್ಯನಿಗೆ ಉಸಿರಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಮೀನಿನ ತರ ಅದು ಗಿಲ್ಸ್ ಅಂತ ಹೇಳುವಂತದ್ದಿಲ್ಲ. ಅಂದ್ರೆ ಹೈಟ್, ಓಕೆ ಎಸ್ ಸರ್, ವೇಟ್ ಸಾರಿ ಫಾರ್ ಇಂಟರಪ್ಟ್. ಅವರ ಹೈಟ್ 6 ಫೀಟ್ ಆದ್ರೂ ಕೂಡ 3 ಫೀಟ್ ನೀರಿದ್ರು ಕೂಡ ಸಾಯ್ತಾರಂತ ತಾವು ಹೇಳುವಂತದ್ದಾ? ಹೌದು, ಅಂತ ಪರಿಸ್ಥಿತಿ ಬರ್ಬಹುದು ಅಂತ ಇರ್ತಿದ್ರು ಕೂಡ. ಯಾಕಂದ್ರೆ ಅವರು ಡಂಕಿಯಲ್ಲಿ ಬಿದ್ದು ಮುಳುಗಿ ತಲೆ ಎತ್ತಲಿಕ್ಕೆ ಆಗದಿದ್ರೆ ಮುಳುಗಿ ಹೋಯ್ತಲ್ಲ ಆತರ. ಸೊ ಅದರಲ್ಲಿ ಈ ಎಸ್ಪೆಷಲಿ ರೆಸಾರ್ಟ್ ಪೂಲ್ ಗಳಿದೆಯಲ್ಲ, ಅದನ್ನ 6 ಫೀಟ್ ನಿಂದ ಜಾಸ್ತಿ ಅಥವಾ 4.5 ಫೀಟ್ ನಿಂದ ಜಾಸ್ತಿ ಮಾಡೋ ಅಗತ್ಯ ಇರುವುದೇ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಮಾಡಿದ ಕೂಡಲೇ ಯು ಆರ್ ಇನ್ವೈಟಿಂಗ್ ಟ್ರಬಲ್. ಅಂದ್ರೆ ಖಂಡಿತವಾಗಿ ಮುಂದಕ್ಕೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಹೌದೇ. ಇಂಥದ್ರಲ್ಲಿ ನಾವ್ ಏನ್ ಮಾಡ್ಬೇಕು, ಫೆನ್ಸಿಂಗ್ ಮಾಡ್ಬೇಕು. ಫೆನ್ಸಿಂಗ್ ಮಾಡಿ ಯಾವಾಗ ಲೈಫ್ ಗಾರ್ಡ್ಸ್ 24/7 ಇರ್ಲಿಕ್ಕೆ ಸಾಧ್ಯ ಇಲ್ಲ, 24 ಗಂಟೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಈಜುಕೊಳದಲ್ಲೂ ಇರುವುದಿಲ್ಲ. ಅದಕ್ಕೋಸ್ಕರ ಈಜುಕೊಳದಲ್ಲಿ ಬೇರೆ ಬೇರೆ ಟೈಮಿಂಗ್ ಇರ್ತದೆ. ಹಾಗೆ ರೆಸಾರ್ಟ್ ನಲ್ಲಿ ಕೂಡ ಅದಕ್ಕೆ ಒಂದು ಫೆನ್ಸಿಂಗ್ ಮಾಡಿ, ಅದಕ್ಕೆ ಒಂದು ಇದು ಹಾಕಿ ಫೆನ್ಸ್ ಹಾಕಿ, ಆಮೇಲೆ ಯಾವ ಟೈಮಲ್ಲಿ ಲೈಫ್ ಗಾರ್ಡ್ಸ್ ಅಲ್ಲಿ ಇಲ್ವೋ ಅಥವಾ ಸೆಕ್ಯೂರಿಟಿ ಇಲ್ವೋ ಆ ಟೈಮ್ ನಲ್ಲಿ ಅದಕ್ಕೆ ಬೀಗ ಜಡಿಬೇಕು. ಅಲ್ಲಿ ಹೇಳ್ಬೇಕು ಇಂಥ ಟೈಮ್ ಅಲ್ಲಿ ಅದು ಓಪನ್ ಇರಲ್ಲ ಅಂತ. ಇದು ಒಂದು ಸೈಡ್ ನ ಪ್ರಾಬ್ಲಮ್. ಆದ್ರೆ ಅಲ್ಲಿ ಏನ್ ನಡೀತು ಅಂತ ನೋಡಿದಾಗ ಅಲ್ಲಿ ಒಂದು ಸೈಡ್ ಡೀಪ್ ಇದೆ, ಇನ್ನೊಂದು ಸೈಡ್ 4.5 ಫೀಟ್ ಇದೆ. ಆದ್ರೆ ಯಾರಿಗೆ ಈಜು ಗೊತ್ತಿಲ್ಲ, ಈಜು ನೀರು ಅಂತ ಹೇಳುವಂತದ್ದು ಒಂದು ಕಂಪ್ಲೀಟ್ ಹೊಸ ಎನ್ವೈರನ್ಮೆಂಟ್. ನಾವು ಹೊರಗಡೆ ನಮ್ಮ ತೂಕ 80 kg ಇದ್ರೆ ನೀರಿನೊಳಗೆ ನಮ್ಮ ತೂಕ ಕೇವಲ 12 kg ಇರ್ತದೆ. ಗಾಳಿಯಿಂದ ನೀರು 800 ಪಟ್ಟು ಜಾಸ್ತಿ ಅದರ ಡೆನ್ಸಿಟಿ ಅಂತ ಹೇಳ್ತಾರೆ. 800 ಪಟ್ಟು ಜಾಸ್ತಿ. ಒಂದು ಈಗ ಚಂದ್ರನಲ್ಲಿ ನಡೆಯೋ ತರ ನಿಮ್ಗೆ ನೀರಿನಲ್ಲಿ ಫೀಲಿಂಗ್ ಬರ್ತದೆ. ಆಗ ಯಾವಾಗ ನಮ್ಮ ಮುಖ ಮುಂದೆ ಹೋಗಿ ಬಿಡ್ತದೆ, ನಾವು ಮಾಲ್ತೇವೆ, ಮಾಲಿದ್ದ ದೇಹ ವಾಪಸ್ ಕರೆಕ್ಟ್ ಮಾಡ್ಲಿಕ್ಕೂ ಕೆಲವರಿಗೆ ಆಗುದಿಲ್ಲ. ಫಸ್ಟ್ ಟೈಮ್ ನಾವು ಈಜು ಹೇಳ್ಕೊಂಡು ಬರುವಾಗ, ಫಸ್ಟ್ ನಾವು ಇವತ್ತು ನೀವು ಈಜಿಗೆ ಸೇರ್ತೀವಿ, ಇಲ್ಲಿವರೆಗೆ ನೀವು ನೀರಿಗೆ ಇಳಿದಿರಿ, ನೀವು ಬರೀ 4 ಫೀಟ್ ಅಲ್ಲೇ ಕಾಲು ನಿಮ್ಗೆ ಬೆಂಡಾಗಿ ಮುಖ ಕೆಳಗೆ ಹೋದಾಗ ದೇಹ ತೇಲ್ತದೆ. ನಾವ್ ಯಾವಾಗ ದೇಹದ ಹೊರಿಜಾಂಟಲ್ ಅಂತ ಹೇಳ್ತೇವೆ, ಈ ತರ ಆಗ್ತದೆ ನೀರಲ್ಲಿ, ಆಗ ದೇಹ ತೇಲ್ತದೆ. ಹೀಗಿರುವ ದೇಹ ಸ್ಟ್ರೈಟ್ ಇರುವ ದೇಹ ಮುಳುಗ್ತದೆ. ಯಾವಾಗ ದೇಹ ಹೊರಿಜಾಂಟಲ್ ಆಯ್ತು, ಅದ್ರಿಂದ ಅವರಿಗೆ ಎದ್ದು ಬಂದು ವರ್ಟಿಕಲ್ ಆಗ್ಲಿಕ್ಕೆ ಕೂಡ ಕೆಲವರಿಗೆ ಅದು ಆಗುದಿಲ್ಲ. ಓಕೆ, ಅದರಿಂದಾಗಿ 6 ಫೀಟಿನಲ್ಲೇ ಮುಳುಗ್ಬೇಕಂತಿಲ್ಲ, 2 ಫೀಟ್ ಕೂಡ ಮುಳುಗ್ಲಿಕ್ಕೆ ಸಾಧ್ಯ ಇದೆ. ಅಂಥದ್ರಲ್ಲಿ ಏನಾಗ್ತದೆ ಅಂದ್ರೆ, ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಮೋಸ್ಟ್ಲಿ 6 ಫೀಟ್ ಡೆಪ್ತ್ ಇದೆ. ಆ ಡೆಪ್ತ್ ಗೆ ಹೋಗ್ತಾ ಇರ್ಬೇಕಿದ್ರೆ ಒಬ್ರು ಹೋಗಿದ್ದಾರೆ, ಒಬ್ಬರನ್ನು ಕಾಪಾಡ್ಲಿಕ್ಕೆ ಇನ್ನೊಬ್ರು ಯಾವಾಗ ಹೋಗ್ತಾರೆ, ಆಗ ಅವರನ್ನ ಇವರು ಹೇಳ್ಕೊಂಡಿದ್ದಾರೆ. ಹಾಗೆ ಯಾರೇ ಆಗಿರ್ಲಿ, ಮನುಷ್ಯ ಮುಳುಗುವಾಗ ಮನುಷ್ಯನಿಗೆ ಆನೆ ಬಲ, ಅವರು ಹಿಡ್ಕೊಂಡ್ ಬಿಡ್ತಾರೆ. ಆ ಎಡ್ರಿನಲಿನ್ ಅಂತ ಹೇಳುವಂತದ್ದು ಯಾವಾಗ ಪಂಪ್ ಆಗ್ತದೆ, ಆಗ ತುಂಬಾ ಶಕ್ತಿ ಬರ್ತದೆ, ದೇಹ ಏನು ಸಿಗ್ತದೋ ಅದನ್ನ ಎಳ್ದು ಬಿಡ್ತದೆ. ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದಾಗೆ ಒಬ್ಳು ಡೀಪ್ ಎಂಡಿಗೆ ಹೋಗಿದ್ದಾಳೆ, ಡೀಪ್ ರೋಲಿಗೆ ಹೋಗಿದ್ದಾಳೆ, ಅವಳು ಆಯ್ತಪ್ಪದಾಗ ಇನ್ನೊಬ್ಳು ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ದಾಳೆ. ಈಗ ಒಂದ್ ವೇಳೆ ಅವರಿಗೆ ಬೇರೆ ತರದ ಹೆಲ್ಪ್ ಮಾಡುವಂತಹ, ಸೇವ್ ಮಾಡುವಂತಹ ಒಂದು ಎಜುಕೇಶನ್ ಒಂದು ಸ್ವಲ್ಪ ಇತ್ತು, ಒಂದು ಅವ್ರ ಅರ್ಧ ದಿವಸ ಆದ್ರೂ ಅದ್ರ ಬಗ್ಗೆ ಕಲ್ತಿದ್ರೆ ಅವರು ಕೋಲ ಅಥವಾ ಅವರ ಟೀ ಶರ್ಟ್ ತೆಗೆದು ಕೊಡ್ತಾ ಇದ್ರು ಅಲ್ಲಿ ಹೋಗೋಬ್ಬರು. ಅದಿಲ್ಲ, ಅವರು ಬಂದಿದ್ದಾರೆ, ಅವ್ರನ್ನ ಕೂಡ ಇವ್ರು ಹೇಳ್ಕೊಂಡಿದ್ದಾರೆ. ಮತ್ತೆ 3ನೇವ್ರು ಕೂಡ ಅದೇ ರೀತಿ ಹೋಗಿದ್ದಾರೆ. ಯಾವಾಗ ಮೂಗಿಗೆ ನೀರು ಹೋಗ್ತದೆ, ಇಟ್ಸ್ ಡೆತ್. ಡ್ರೌನಿಂಗ್ ಇಸ್ ಕಾಲ್ಡ್ ಎಸ್ ಎ ಸೈಲೆಂಟ್ ಡೆತ್. ಸೈಲೆಂಟ್ ಯಾಕೆ? ಬಾಯಿಗೆ ನೀರು ಹೋದಾಗ ಸ್ವರ ಬರ್ತದ. ನಾವೆಲ್ಲ ಹೇಳ್ತೇವೆ ನೀರಿನಲ್ಲಿ ಮುಳುಗುವ ಕಿರ್ಚ್ತಾನೆ ಅಂತ. ನೀರಿನಲ್ಲಿ ಮುಳುಗುವವನು ಕಿಡಿಚುವುದಿಲ್ಲ, ನೀರಿನಲ್ಲಿ ಮುಳುಗುವವನು ಒಂದು ಸ್ವರ ಹೇಳುವುದಿಲ್ಲ. ಎಷ್ಟೋ ಕಡೆ ಇವ್ರು ಒಂದು ಸೆಲ್ಫಿ ತೆಗೆಯೋ ವಿಡಿಯೋ ಇದೆ, ಸೆಲ್ಫಿ ತಗೊಳ್ತಾ ಇದ್ದಾರೆ ಒಂದು ಫ್ರೆಂಡ್ಸ್ 4 ಜನರದ್ದು. ಇದನ್ನ ನಾವೆಲ್ಲ ಇದರಲ್ಲಿ ಟ್ರೈನಿಂಗ್ ಅಲ್ಲಿ ತೋರಿಸ್ತೇವೆ. ಈ ಸೆಲ್ಫಿ ತೆಗೆಯುವ ಹಿಂದ್ಗಡೆ ಒಬ್ಬ ಮುಳುಗ್ತಾ ಇದ್ದಾನೆ. ಇವ್ರು ಸೆಲ್ಫಿ ತೆಗೆಯುವವರಿಗೆ ಹಿಂದ್ಗಡೆ ಒಬ್ಬ ಮುಳುಗ್ತಾ ಇದ್ದಾನೆ ಅಂತ ಗೊತ್ತಾಗಿಲ್ಲ. ಅಂದ್ರೆ ಅಷ್ಟು ಸೈಲೆಂಟ್ ಅಂತ. ಈ ಡ್ರೌನಿಂಗ್ ಅಂತ ಹೇಳುವಂತದ್ದು, ಮುಳುಗುದು ಅಂತ ಹೇಳುವಂತದ್ದು ತುಂಬಾ ಸೈಲೆಂಟ್ ಆಗಿ ಆಗ್ತದೆ. ಯಾವುದೇ ರೀತಿ ವಾಯ್ಸ್, ನೀರು ಒಂದ್ಸಲ ಒಳಗ್ ಹೋದ ನಂತರ ವಾಯ್ಸ್ ಬರುವುದಿಲ್ಲ. ಆದ್ರೂ ಕೂಡ ಈ ಮಕ್ಕಳಿಗೆ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಎಜುಕೇಶನ್ ಇರ್ತಿದ್ರೆ, ಒಂದವ್ರು ಡಿಪೆಂಡಿಗೆ ಹೋಗ್ತಿಲ್ಲ ಆಯ್ತು, ಅಥವಾ ಅಲ್ಲಿ ಒಂದು ಬೋರ್ಡ್ ಇದ್ರಲ್ಲಿ ಹೋಗ್ತಿಲ್ಲ ಆಯ್ತು, ಒಂದ್ ವೇಳೆ ಹೋದ್ರು ಕೂಡ ಅವರನ್ನು ಎಳ್ತ ಹಾಕ್ಲಿಕ್ಕೆ ಅವ್ರಿಗೊಂದು ಸ್ವಲ್ಪ ಇದ್ರ ಬಗ್ಗೆ ಒಂದು ನಮ್ಮ ಪಠ್ಯ ಪುಸ್ತಕದಲ್ಲಿ ಇರ್ತಿದ್ರು, ಅಥವಾ ಕೆಲವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದರಲ್ಲಿ ಮೀಡಿಯಾದಲ್ಲಿ ಅಥವಾ ಇದರ ಯಾವ ನಮ್ಮ ಸಿನಿಮಾ ಆಗೋ ಮುಂಚೆ ಬರ್ತದಲ್ಲ ಅಂತದ್ರಲ್ಲಿ ಅಂತ ಎಜುಕೇಶನ್ ಇದಿರ್ತಿದ್ರೆ ಅವ್ರಿಗೆ ಅದು ಆ ಸಮಯ ಪ್ರಜ್ಞೆ ಬರ್ತಾ ಇತ್ತು. ಅದು ಅದಂತದ್ದು ಇಲ್ಲ. ಅದಕ್ಕೆ ಈ
ದುರಂತ ನಡೀತು ಅಂತ ನಂಗೆ ಅನ್ಸ್ತದೆ. ಬಹುಶಃ ನೀರಲ್ಲಿ ಬಿದ್ದಾಗ, ಮೂಗಿನೊಳಗಡೆ ನೀರು ಹೋದಾಗ ಒಂದ್ಸಲ ಪ್ಯಾನಿಕ್ ಆಗ್ತೀವಿ ಅಂತ ಆಗುತ್ತೆ ಬಹುಶಃ. ಅಂದ್ರೆ ನಮ್ಮ ಮೈಂಡ್ ಸೆಟ್ ನಮ್ಮಲ್ಲಿ ಇರಲ್ಲ ಬಹುಶಃ. ದಟ್ಸ್ ವೈ ಇಂತಹ ಘಟನೆಗಳು ನಡೆಯುತ್ತೆ. ಅಲ್ಲಿ ಏನಾಗಿದೆ ಅಂತ ಬಹುಶಃ ಅವ್ರುಗಳಿಗೆ ಗೊತ್ತಿಲ್ಲ, ಯಾವ ರೀತಿ ಅವರನ್ನ ಸೇವ್ ಮಾಡಬೇಕು ಅಂದ್ರೆ ಆ ಮೈಂಡ್ ಸೆಟ್ ಬರಲ್ಲ. ಏನ್ ಮಾಡ್ಬೇಕು ಅಂದ್ರೆ ಆ ಥಾಟ್ ಬಂದಾಗ ಏನ್ ಮಾಡ್ಬೇಕು, ಏನಾದ್ರೂ ಒಂದು ಸೊಲ್ಯೂಷನ್ಸ್ ಇದೆಯಾ ಅಥವಾ ಏನಾದ್ರೂ ಒಂದು ಟ್ರಿಕ್ಸ್ ಇದೆಯಾ? ಖಂಡಿತವಾಗಿ. ಈಗ ಆ ಮೂವರನ್ನು ನಮ್ಮ ಹತ್ರ ಅಥವಾ ಶಿಷ್ಯರ ಹತ್ರ ಅಥವಾ ಯಾವುದೇ ಈಜು ತರಬೇತಿದಾರ ಹತ್ರ ಕಳಿಸಿದ್ರೆ, ನನ್ನ ಪ್ರಕಾರ ನಾನು ವಿಡಿಯೋದಲ್ಲಿ ಅವರ ಫೋಟೋ ಏನ್ ನೋಡ್ತಾ ಇದ್ದೇನೆ ಅದರಿಂದ ನನಗೆ ಹೇಳ್ಬೋದು, ಶಿಷ್ಯರು ಕೂಡ ಹೇಳ್ಬೋದು, ಅವರು ಮೂವರು ಕೂಡ ತೇಲುವಂತವ್ರು. ಅವರಿಗೆ ನಾವು ನಿಜವಾಗಿ ನಾವು ಹೇಳಿದ್ದನ್ನು ಕೇಳಿ ಅವರಿಗೆ ಧೈರ್ಯ ಇದ್ರೆ 2 ನಿಮಿಷದ ಒಳಗಡೆ ಆ ಮೂವರನ್ನು 1 ಗಂಟೆವರೆಗೆ ತೇಲಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅವರ ಬಾಡಿ, ಫಿಮೇಲ್ ಬಾಡಿ, ಹೆಂಗಸರ ಬಾಡಿಯಲ್ಲಿ ತೇಲುವಂತಹ ಅಂಶ ಜಾಸ್ತಿ ಇರ್ತದೆ. ಓಕೆ, ಆದ್ರೆ ಅವ್ರು ಯಾಕೆ ಮುಳುಗಿದ್ರು? ನೀವು ಹೇಳಿದಾಗೆ ಮೂಗಿಗೆ ಯಾವಾಗ ನೀರು ಹೋಯ್ತು ಅದು ಅವರು ಪ್ಯಾನಿಕ್ ಆಗಿಬಿಟ್ರು. ಪ್ಯಾನಿಕ್ ಅಂದ್ರೆ ಭಯ ಬಿಟ್ಟ ಕೂಡಲೇ ಅವ್ರ ಕೈ ಕಾಲನ್ನು ಎಷ್ಟು ಜೋರಾಗಿ ಅಲ್ಲಾಡಿಸಿದ್ರು. ಅವರ ಅಲ್ಲಾಡಿಸಿದ ಕಾರಣವೇ ಅವ್ರು ಮುಳುಗಿದ್ರು. ಒಂದ್ ವೇಳೆ ಅವರು ಅದನ್ನ ಅಲ್ಲಾಡಿಸದೆ ಕೈಯನ್ನು ಅಗಲವಿಟ್ಟು ತಲೆಯನ್ನು ಅವ್ರ ಮೇಲೆತ್ತಿದ್ರೆ ಅವರೆಲ್ಲರೂ ತೇಲ್ತಾ ಇದ್ರು. ಅಲ್ಲಿ ಯಾರು ರೆಸ್ಕ್ಯೂಗೆ ಬರುವಲ್ಲಿವರೆಗೆ 1 ಗಂಟೆ ಬೇಕಿದ್ರೆ ಅವ್ರು ತೇಲ್ಬಹುದು. ಇದರ ಅವೇರ್ನೆಸ್ ಇಲ್ಲ. ಸೊ ಇನ್ ಕೇಸ್ ಇದನ್ನು ಯಾರೆಲ್ಲ ಕೇಳ್ತಾ ಇದ್ದೇನೆ ನೀವು, ನಿಮಗೆ ಒಂದು ಕಿವಿ ಮಾತು, ಯಾವಾಗ ನೀವು ನೀರಲ್ಲಿ ಇರ್ತೀರಿ, ನಾವಂತ ಹೇಳುದಂದ್ರೆ ದಯವಿಟ್ಟು ನಿಮ್ಮ ಅತ್ಯಂತ ಹತ್ತಿರದ ಈಜುಕೊಳಕ್ ಹೋಗಿ ಈಜನ್ನು ಕಲಿಯಿರಿ. 71% ನಮ್ಮ ಭೂಮಿ ಏನಿದೆ ಅದು ನೀರಿನಿಂದ ಆವೃತ್ತಿಯಾಗಿದೆ. ಸ್ವಿಮ್ಮಿಂಗ್ ಇಸ್ ಅ ಲೈಫ್ ಸ್ಪೋರ್ಟ್ ಅಂತ ಹೇಳ್ತಾರೆ. ಇದರಿಂದ ನಿಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ, ಅದರೊಟ್ಟಿಗೆ ಅದೊಂದು ಜ್ಞಾನ ಕೂಡ ಇದೆ. ಆದರೆ ನಿಮಗೆ ಗೊತ್ತಿಲ್ಲ, ನಿಮ್ಗೆ ಈಜು ಗೊತ್ತಿಲ್ಲ, ನೀವು ನೀರಲ್ಲಿ ಬಿದ್ದಿದ್ದೀರಿ. ಓಕೆ, ಯಾವುದೇ ರೀತಿಯಲ್ಲಿ ನೀವು ತುಂಬಾ ಕಷ್ಟ, ಪ್ಯಾನಿಕ್ ಆಗದೆ ಇರೋದು, ಹೆದರದೆ ಇರೋದು ಭಯಂಕರ ಕಷ್ಟ, ಸಾಧ್ಯವೇ ಇಲ್ಲ. ಆದ್ರೆ ಈ ಇನ್ಫಾರ್ಮೇಶನ್ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೀವು ತಲೆಯನ್ನು ಮೇಲೆತ್ತಿ, ಓಕೆ, ಕೈಯನ್ನು ಅಗಲ ಮಾಡಿ, ಕಾಲನ್ನು ಅಗಲ ಮಾಡಿ, ದೀರ್ಘ ಉಸಿರನ್ನು ಬಾಯಿಯಿಂದ ತೆಗಿಬೇಕು. ಮೂಗಿನಿಂದ ಯಾವುದೇ ಮೊಮೆಂಟ್ ಅಲ್ಲಿ ಮೂಗಿನಿಂದ ಉಸಿರನ್ನು ತೆಗೊಳ್ಳಬೇಡಿ. ನೀರಿನಲ್ಲಿ ನೀವು ಯಾವಾಗ ಇಳಿತೀರಿ, ನೀರಿನಲ್ಲಿ ಮೂಗಿನಿಂದ ಉಸಿರು ತೆಗೊಳ್ಳುವ ಪ್ರಶ್ನೆ ಇಲ್ಲ. ನೀರಿಗೆ ಇಳಿದ ಕೂಡಲೇ ಬಾಯಿ ಓಪನ್ ಆಗಿ ಬಾಯಿಂದಲೇ ಉಸಿರಾಡ್ಬೇಕು. ಯಾಕಂದ್ರೆ ಬಾಯಿಗೆ ನೀರು ಹೋದ್ರೆ ನೀರನ್ನು ತುಪ್ಪೋದು, ಬಾಯಿಗೆ ನೀರು ಹೋದ್ರೆ ಅದು ಹೊಟ್ಟೆಗೆ ಹೋಗ್ತದೆ, ಶ್ವಾಸಕೋಶಕ್ಕೆ ಹೋಗುದಿಲ್ಲ. ಮೂಗಿಗೆ ನೀರು ಹೋದ್ರೆ ಅದು ಖಂಡಿತವಾಗಿ ಸ್ಟ್ರೈಟ್ ಹೋಗುದು ಶ್ವಾಸಕೋಶಕ್ಕೆ. ಸೊ ಬಾಯಿಂದ ಉಸಿರಾಡಿ. ನೀವು ಇನ್ನೊಂದು ಬಾಯಲ್ಲಿ ಉಸಿರಾಡ್ತಾ ಇರ್ಬೇಕಿದ್ರೆ ಈಗ ಒಂದು 6 ಫೀಟ್ ಇದೆ ಅಂತ ಇಟ್ಕೊಳ್ಳಿ. ನೀವು ನಮಗೆಲ್ಲರಿಗೂ ಉಸಿರು ಹಿಡ್ಕೊಳ್ಲಿಕ್ಕೆ ಆಗ್ತದೆ. ಯಾರಿಗೆ 10 ಸೆಕೆಂಡ್ ಉಸಿರು ಹಿಡ್ಕೊಳ್ಲಿಕ್ಕೆ ಆಗುದಿಲ್ಲ? ಎಲ್ಲರಿಗೂ ಆಗ್ತದೆ. ನಾವು ಕೆಳಗಡೆ ಹೋಗಿ ಅದನ್ನ ಬಾಟಮ್ ಏನಿದೆ ಅದು 6 ಫೀಟ್ ಇರ್ಬೋದು, ನಾವು 5 ಫೀಟ್ ಇರ್ಬೋದು, ಅಥವಾ ನಾವು 4 ಫೀಟ್ ಇರ್ಬೋದು. ಕೆಳಗೆ ಹೋಗಿ ಕಾಲಲ್ಲಿ ದುಡ್ಬೇಕು. ದುಡ್ದಾಗ ನಾವು ಮೇಲೆ ಬರ್ತದೆ. ಮೇಲೆ ಬರುವಾಗ ಬಾಯಿ ಹೊರಗೆ ಬರ್ತದೆ. ಬಾಯಿ ಹೊರಗೆ ಬಂದ ಕೂಡ ಉಸಿರನ್ನು ತಗೊಳ್ಳುದು, ವಾಪಸ್ ಉಸಿರು ಇಟ್ಕೊಳ್ಳುದು. ಅದೇ ಟೈಮಲ್ಲಿ ಕೈಯನ್ನು ಎಳೆದಾಗ ನೀವು ಮುಂದೆ ಹೋಗ್ಲಿಕ್ಕೆ ಆಗ್ತದೆ ಅಥವಾ ಬ್ಯಾಕ್ ಫ್ಲೋಟ್ ಮಾಡ್ಲಿಕ್ಕೆ ಆಗ್ತದೆ. ಹೆಚ್ಚಿನವರಿಗೆ ತೇಲಿಕ್ಕೆ ಆಗ್ತದೆ, ಎಲ್ಲರಿಗೆ ಆಗುದಿಲ್ಲ. ಯಾರು ಜಿಮ್ಮಿಗೆ ಹೋಗ್ತಾರೆ, ಒಳ್ಳೆ ಮಸಲ್ ಮಾಸ್, ಯಾರಿಗೆ ತುಂಬಾ ಮಾಂಸಖಂಡಗಳು ತುಂಬಾ ಇದೆ, ಅವರು ತೇಲಿಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ ನಾನು ತೇಲುದಿಲ್ಲ, ಶಿಶಿರು ತೇಲುದಿಲ್ಲ, ನಾವಿಬ್ಬರು ಕೂಡ ಇಂಟರ್ನ್ಯಾಷನಲ್ ಸ್ವಿಮ್ಮರ್ಸ್, ನಾವು ತೇಲುದಿಲ್ಲ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್. ಬಾಯಿಯಲ್ಲಿ ಉಸಿರಾಡುದು, ಮತ್ತೆ ಇನ್ನೊಂದು ಪ್ಯಾನಿಕ್ ಆಗದೆ, ಕೈ ಕಾಲನ್ನು ಬಡಿಯದೆ ಹಾರಿಜಾಂಟಲ್ ಆಗಿ ತಲೆಯನ್ನು ಮೇಲೆತ್ತಿ ಹೋಗುವಂತದ್ದು ನಮಗೆ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಎಸ್ ಸರ್, ಬ್ಯೂಟಿಫುಲ್ ಎಕ್ಸ್ಪ್ಲೇನ್ಡ್ ಸರ್. ಬರ್ತೇನೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತದೆ. ಲಕ್ಷ್ಮೀಕಾಂತ್ ಅಂತ, ಕೊಟ್ಟಾರ ಚೌಕಿ. ಲಕ್ಷ್ಮೀಕಾಂತ್ ಅವರು, ನಮಸ್ತೆ ಸರ್, ಮಾತಾಡಿ ಸರ್. ನೋಡಿ, ನಿನ್ನೆ ಆ 3 ಜನ ಯುವತಿಯರು ಪ್ರಾಣ ಪಡ್ಕೊಂಡಿದ್ದಾರೆ. ಇದಕ್ಕೆ ರೆಸಾರ್ಟ್ ಮಾಲೀಕರ ಹಣದ ದಾಹವೇ ಕಾರಣ, ಬೇರೆ ಏನು ಅಲ್ಲ. ಯಾಕೆಂತ ಹೇಳಿದ್ರೆ ಆ ಯುವತಿಯರು ಅಲ್ಲಿ ಹೋಗುವಾಗ ಯಾವುದೇ ಸಿಬ್ಬಂದಿ ಇಲ್ಲ. ಆಮೇಲೆ ಆ ಈಜು ಬರದವರಿಗೆ ಲೈಫ್ ಜಾಕೆಟ್ ಕೊಡ್ಬೇಕಂತ ಉಂಟು, ಅದು ಇಲ್ಲ. ಆಮೇಲೆ 6 ಫೀಟಿಗಿಂತ ಆಳ ಅದು ಜಾಸ್ತಿ ಇದೆ ಅಂತ ಹೇಳಿ ಸೂಚನಾ ಫಲಕ ಇಲ್ಲ. ಆ ಯುವತಿಯರಿಗೆ ಗೊತ್ತಿಲ್ಲ ಪಾಪ. ಇದು ಜಲಕ್ಕೆ ಇದು ಆಡ್ತಾ ಕೆಳಗಡೆ ಹೋಗಿ ಜಾರಿ ಬಿದ್ದಿದ್ದಾರೆ. ಇದು ಕಾನೂನಿನ ಸಂಪೂರ್ಣ ಉಲ್ಲಂಘನೆ ಮಾಡಿದ್ದಾರೆ. ಹಣದ ದಾಹ, ಇದು ಬೇರೆ ಏನು ಅಲ್ಲ. ಇದು ಅದರಿಂದ ಆ ರೆಸಾರ್ಟ್ ಮಾಲೀಕನ ವಿರುದ್ಧ ಕಠಿಣವಾದ ಶಿಕ್ಷೆ ಕೈಗೊಳ್ಬೇಕು. ಸುಮ್ಮನೆ ಅವನನ್ನು ಅರೆಸ್ಟ್ ಮಾಡಿ ನಾವು ಖಾಲಿ ಬೇಲ್ ನಲ್ಲಿ ಬಿಟ್ರೆ ಆಗುದಿಲ್ಲ. ಮತ್ತೆ ನೋಡಿ, ಆ ನೀರನ್ನು ಇವನು ಕ್ಲೀನ್ ಮಾಡ್ತಾನೆ ಇದ್ದಾನ ಯಾರಿಗೂ ಗೊತ್ತು. ಇಷ್ಟು ನಿರ್ಲಕ್ಷ್ಯ ವಹಿಸಿದ ವ್ಯಕ್ತಿ ಆ ನೀರನ್ನು ಕೂಡ ಅವ ಕ್ಲೀನ್ ಮಾಡ್ಲಿಕ್ಕಿಲ್ಲ. ಬಹುಶಃ ಎಷ್ಟು ಅಲ್ಲಿ ಪಾಚಿ ಕಟ್ಟಿರ್ಬಹುದು, ಜಾರಿ ಬಿದ್ದಿರ್ಬಹುದು. ಇದು
ಈಗ ಏನೇನು ಸುಳ್ಳು ಹೇಳಿದ್ರೆ ಆಗ್ತದ, ಒಟ್ಟು ದುಡ್ಡು ಮಾಡುದು ಪಾಪ ಎಲ್ಲಿಂದೋ ಬರ್ತಾರೆ. ಆ ಒಂದು ಸ್ಕೂಲ್ ಇದ್ದಲ್ಲಿ ಒಂದು ಜಾಗ್ರತೆ ವಹಿಸ್ಬೇಕಂತ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ? ಇದು ಹತ್ಯೆಗೆ ಸಮಾನ. ಇದು ಒಂದು 3 ಜನ ಯುವಕರನ್ನ ಒಂದು ಕೊಂದ ರೀತಿಯೇ ಆಗಿದೆ. ಆದ್ರಿಂದ ಅವನ ವಿರುದ್ಧ ನಿರ್ಲಕ್ಷ್ಯದಲ್ಲ, ಕಠಿಣಾತಿ ಕಠಿಣ ಅವನಿಗೆ ಶಿಕ್ಷೆ ಆಗ್ಬೇಕು. ಇದು ಬೇರೆಯವರಿಗೆ ಪಾಠ ಆಗ್ಬೇಕು. ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಮತ್ತೆ ರಾಜ್ಯ ಸರ್ಕಾರ ಈ ರೆಸಾರ್ಟ್ ಗಳ ಬಗ್ಗೆ ಒಂದು ನಿಗಾ ವಹಿಸಿ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಬೇಕು. ಇಲ್ಲದಿದ್ರೆ ಇಂತ ಅನಾಹುತಗಳು ಆಗ್ತಾ ಇರ್ತದೆ. ಮತ್ತೆ ಅದಕ್ಕೆ ಏನಾಗ್ತದೆ ಗೊತ್ತುಂಟಾ, ಯುವಕ ಯುವತಿಯರ ಮೇಲೆ ದೂರ ಹಾಕ್ಲಿಕ್ಕೆ ಸುಲಭ. ಅವರು ಮದ್ಯಪಾನ ಮಾಡಿದ್ರು, ಆ ರೀತಿ ಮಾಡಿದ್ರು, ಈ ರೀತಿ. ಹೌದು, ಇವರ ಜಾಗ್ರತೆಯನ್ನು ಇವರು ವಹಿಸ್ಕೊಳ್ಬೇಕಲ್ಲ. ಅದಲ್ಲದೆ ಸುಮ್ಮನೆ ದೂರ ಆಗ್ತಾರೆ. ಅವರು ಹಾಕಿ ಮಾಡಿದ್ರು ಹೇಗೆ, ಇವರಲ್ಲಿ ಸಿಬ್ಬಂದಿ ಯಾವುದು ಇರ್ಲೇ ಇಲ್ಲ. ಆದ್ರಿಂದ ಇದು ಅವಳ ಆ 3 ಜನರ ಹತ್ಯೆಗೆ ಅವನೇ ನೇರ ಕಾರಣ, ರೆಸಾರ್ಟ್ ಮಾಲೀಕ. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ರಮೇಶ್ ಅಂತ ಹೇಳಿ ಸರ್, ಪಲ್ಲಟ್ಟದಿಂದ. ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ಹೇಳಿ ಸರ್, ಮಾತಾಡಿ ಸರ್. ಇದು ಈಗ ಅವರು ಡ್ರೌನ್ ಆದದೆಲ್ಲ ತುಂಬಾ ಬೇಸರದ ವಿಷಯ. ನೀವೆಲ್ಲ ಅದನ್ನು ಕವರ್ ಮಾಡಿ ಈಗ ತುಂಬಾ ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀರಿ. ಎಸ್ ಸರ್. ಬಟ್ ಈ ಪ್ರೋಗ್ರಾಮ್ ಆದ ಮೇಲೆ ಇನ್ನು ಮುಂದೆ ಆಗುವಂತಹ ಡ್ರೌನಿಂಗ್ ಪ್ರಿವೆನ್ಷನ್ ಗೆ ನಿಮ್ಮ ಚಾನೆಲ್ ಇಂದ ಯಾವ ರೀತಿಯಾದಂತಹ ಸಪೋರ್ಟ್ ಮಾಡ್ತೀರಿ? ಇನ್ನು ಮುಂದೆ ಆಗುವಂತಹ ಇದು ಡ್ರೌನಿಂಗ್, ಈ ತರದ ಅನಾಹುತ ಆಗ್ತದಲ್ಲ, ಸರಿ, ಈಗ ನೀವು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಎಲ್ಲರಿಗೆ ಎಜುಕೇಟ್ ಮಾಡ್ತಾ ಇದ್ದೀರಿ. ಈಗ ಇನ್ನು ಮುಂದೆ ಈ ರೀತಿ ಆಗದಿರುವ ಹಾಗೆ ಯಾವ ತರ ಸ್ಟೆಪ್ಸ್ ತಗೊಳ್ತೀರಾ ನೀವು ನಿಮ್ಮ ಚಾನಲ್? ಓಕೆ, ಏನ್ ಗೊತ್ತಾ ಸರ್, ನಾವು ಈಗ ಆಗಿರುವಂತಹ ಘಟನೆಯನ್ನ ಕೇವಲ ನ್ಯೂಸ್ ಮಾಡಿ ಬಿಡಬಹುದಿತ್ತು, ಆದ್ರೆ ನಾವು ಅದನ್ನ ಮಾಡಿಲ್ಲ. ಯಾಕಂದ್ರೆ ಇನ್ನು ಮುಂದಕ್ಕಿಂತ ಘಟನೆಗಳು ಆಗ್ಬಾರ್ದಂತ ನಿಟ್ಟಿನಲ್ಲಿ ಅವೇರ್ನೆಸ್ ಕೊಡ್ತಾ ಇದೀವಿ. ಅವೇರ್ನೆಸ್ ಕೊಡುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ನಮ್ಮ ಕರ್ತವ್ಯ. ಮಾಧ್ಯಮ ಅನ್ನುವಂಥ ಚೌಕಟ್ಟಲ್ಲಿ ನಾವು ಅಷ್ಟನ್ನೇ ಮಾಡಬಹುದು. ಸೊ ಅವೇರ್ನೆಸ್ ಅನ್ನು ನಾವು ಮುಟ್ಟಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಎಕ್ಸ್ಪರ್ಟ್ ಈಜುಪಟುಗಳನ್ನು ಕರೆದುಕೊಂಡು ಅವರ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಜೊತೆಗೆ ಈ ರೀತಿ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀವಿ. ಜೊತೆಗೆ ಈ ಮೂಲಕ ರೆಸಾರ್ಟ್ ಮುಂದಿನ ರೆಸಾರ್ಟ್ ಮಾಲೀಕರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಆಗ್ತಾ ಇದೆ. ಅವರಿಗೆ ಕೂಡ ಅರ್ಥ ಆಗ್ತಾ ಇದೆ, ಅವರಿಗೆ ಕೂಡ ಕಷ್ಟ ಇದೆ ಇನ್ನು ಮುಂದಕ್ಕೆ. ಯಾಕಂದ್ರೆ ನೇರವಾಗಿ ಅವರ ರೆಸಾರ್ಟ್ ಹೆಸರುಗಳನ್ನು ಕೂಡ ಹಾಕಿದ್ದೀವಿ, ಎಲ್ಲವೂ ಕೂಡ ಹಾಕಿದ್ದೀವಿ, ಯಾರಿಗೂ ಕೂಡ ಭಯ ಪಟ್ಟಿಲ್ಲ. ಸೊ ಹಾಗಿದ್ದಾಗ ಇನ್ನಾದ್ರೂ ಕೂಡ ಇತರ ರೆಸಾರ್ಟ್ ಮಾಲೀಕರು ಕೂಡ ಎಚ್ಚೆತ್ತುಕೊಳ್ತಾರೆ ಅನ್ನೋದು ನಮ್ಮ ಉದ್ದೇಶ. ಏನು ಗೊತ್ತಾ, ನಾವು ಮಾಡುವಂತ ಕೆಲಸ ನಾವು ಮಾಡ್ತೀವಿ, ಅರ್ಥ ಮಾಡ್ಕೊಳ್ತಾರೆ. ತಿದ್ದಿ ಬದುಕ್ತಾರೆ, ಇಲ್ಲ ಅಂತ ಹೇಳುವವರು ಅವರುಗಳಿಗೆ ಬಿಟ್ಟದ್ದು. ಎಲ್ಲರನ್ನ ನಾವು ಏನು ಮಾಡಕ್ಕಾಗಲ್ಲ ಸರ್. ಏನ್ ಹೇಳ್ತೀರಿ? ಅಲ್ಲ, ನೀವು ಈಗ ನೋಡಿ, ಅವರಿಗೆ ಎಕ್ಸ್ಪರ್ಟ್ ನವರು ಮಾತಾಡೋದು ಒಳ್ಳೆಯಾಗಿ ಮಾತಾಡ್ತಿದ್ದಾರೆ. ಆದ್ರೆ ನೀವು ಒಂದು ಎಫೆಕ್ಟಿವ್ ವೇ ಆಫ್ ಇದು ಸೋಷಿಯಲ್ ಮೀಡಿಯಾದ ಎಲ್ಲ ಪಬ್ಲಿಕ್ ಗೆ ತುಂಬಾ ಎಫೆಕ್ಟಿವ್ ಆಗಿ ಮೆಸೇಜ್ ಕೊಡ್ಬೋದು. ನೀವೊಂದು ಮೆಸೇಜ್ ಕೊಟ್ಟರೆ ಒಳ್ಳೆ ಇರುತ್ತೆ, ಎಲ್ಲರಿಗಿಂತ ಒಂದು ಸ್ವಿಮ್ಮಿಂಗ್ ಕಲಿಯುವ ಹಾಗೆ. ಎಸ್ ಸರ್, ಅದನ್ನ ಮಾಡೋಣ. ಎಸ್ ಸರ್, ಎನಿವೆ ಅದು ಮಾಡೋಣ. ಓಕೆ, ಅದಕ್ಕೋಸ್ಕರ ಅದೇ ಒಂದು ಉದ್ದೇಶ, ಅಂದ್ರೆ ಒಂದು ಅವೇರ್ನೆಸ್ ಮುಟ್ಬೇಕು. ಅದನ್ನ ಬಿಟ್ಟು ನೋಡಿ, ನಮ್ಮ ಕರ್ತವ್ಯ ನಾವುಗಳು ಮಾಡ್ತೀವಿ. ತದನಂತರ ಎಲ್ಲರನ್ನು ಕೂಡ ಮೆಚ್ಚಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ, ಜೊತೆ ಎಲ್ಲವನ್ನು ಕೂಡ ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದೇ ಬದುಕು ಅಂತ ಹೇಳ್ತಾರೆ, ಅದೇ ಜೀವನ ಅಂತ ಹೇಳ್ತೀವಿ, ಅದೇ ನಮ್ಮ ಸೊಸೈಟಿ ಅಂತ ಹೇಳ್ತೀವಿ. ಸೊ ದ್ಯಾಟ್ಸ್ ವೈ ನಮ್ಮ ಕರ್ತವ್ಯನ ನಾವು ಮಾಡ್ಬೇಕು ಹಾಗೆ. ಸೊ ಎನಿವೇ ಸರ್, ಥ್ಯಾಂಕ್ ಯು ತಮ್ಮ ಒಂದು ಕನ್ಸರ್ನಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಎಸ್ ಸರ್, ಈಗ ಶಿಶಿರ್ ಸರ್, ಈಗ ಒಂದು ಈಗಾಗಲೇ ತಾರನಾಥ್ ಶೆಟ್ರೆ ಹೇಳಿದಾಗೆ ಒಂದು ಮಾತನ್ನು ಹೇಳಿದ್ರು. ಅಂದರೆ ಈ ಸ್ವಿಮ್ಮಿಂಗ್ ಪೂಲ್ ಅಂತ ಬಂದಾಗ ಅಲ್ಲಿ ಹೈಟ್ಗಳು ಭಾಳಷ್ಟು ಇರುತ್ತೆ, ಅಂದರೆ ಕಲಿಯುವವರು, ನುರಿತ ಕ್ರೀಡಾಪಟುಗಳು ಇರ್ತಾರೆ, ಎಲ್ಲವೂ ಕೂಡ ಆಗುತ್ತೆ. ಬಟ್ ಸ್ಟಿಲ್ ಈ ರೆಸಾರ್ಟ್ ಅಂತ ಬಂದಾಗ ಅಲ್ಲಿ ಎಂಜಾಯ್ಮೆಂಟ್ ಪ್ಲೇಸ್, ಅಂದರೆ ಎಂಜಾಯ್ ಮಾಡುವಂಥದ್ದು. ಸೊ ಹಾಗಿದ್ದಾಗ ಅಲ್ಲಿ ಗಮ್ಮತ್ ಮಲ್ಪರೆ ಬರ್ಪುರ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಇಂಥ 6 ಫೀಟ್ಗಳ ಅವಶ್ಯಕತೆಗಳು ಇದೆಯಾ, ಅಥವಾ ರೆಸಾರ್ಟ್ ಅಂತ ಬಂದಾಗ ಅಲ್ಲಿ ಎಷ್ಟು ಫೀಟ್ಗಳು ಇರಬೇಕು ಆ್ಯಕ್ಚುಲಿ? ಸೊ ಅಲ್ಲಿ ಟ್ಯೂಬ್ಗಳ ಕತೆ ಏನು? ಈ ಟ್ಯೂಬ್ಗಳಿದೆ, ಒಂದು 3 ಟ್ಯೂಬ್ಗಳು ಮಾತ್ರ ಅಲ್ಲಿ ಕಾಣ್ತಾ ಇದೆ. ಅದು ಕೂಡ ಯಾವುದೋ ಒಂದು ಮೂಲೆಯಲ್ಲಿ 3 ಟ್ಯೂಬ್ಗಳು ಬಿಟ್ಟರೆ ನೋಡಿ ಅಲ್ಲಿ ಕಾಣ್ತಾ ಇದೆ ಅಷ್ಟು. ಅಂದರೆ ಟ್ಯೂಬ್ಗಳು ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇರುತ್ತೆ, ಮೇಲೂ ಕೂಡ ಇರುತ್ತೆ, ಮೇಲಿಂದ ಇಟ್ಕೊಂಡು ಹೋಗುವಂಥ ಟ್ಯೂಬ್ಗಳು ಅದು ಕೂಡ ಇರುತ್ತೆ. ಸೊ ಏನು ಕತೆ, ಯಾತಕ್ಕೋಸ್ಕರ ಅಲ್ಲಿ ಕೂಡ ಒಂದು ರೋಪ್ ಇಲ್ಲ, ಜೊತೆಗೆ ಅಲ್ಲಿ ಹಿಡಿಯುವಂಥ ಒಂದು ಯಾವುದೇ ರೀತಿಯ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲ. ಎಂಟೈರ್ ನಾವು ಈಜುಕೊಳವನ್ನು ನೋಡಿದಾಗ ಏನು ಹೇಳ್ತೀವಿ, ಏನೆಲ್ಲ ಇರ್ತದೆ? ಇದರ ಕಾರಣ ಏನಂದ್ರೆ ಮೇನ್ ಫೆನ್ಸಿಂಗ್ ಮಾಡಬೇಕಿತ್ತು ಅವರು. ಯಾಕಂದ್ರೆ ಪೂಲ್, ಈಗ ರೆಸಾರ್ಟಲ್ಲಿ ಪೂಲ್ ಇರುವಾಗ ಅದಕ್ಕೆ ಪರ್ಟಿಕ್ಯುಲರ್ ಟೈಮ್ ಹಾಕಿ ಅದು ಪ್ರಿವೆನ್ಷನ್ ಮಾಡಿ, ಇದು ಎಲ್ಲ ಬರೋದು ಪ್ರಿವೆನ್ಷನ್ ಅಲ್ಲಿ. ಸೊ ಫೆನ್ಸಿಂಗ್ ಮಾಡಿದ್ರೆ ನಿಮಗೆ ಪ್ರೊಟೆಕ್ಷನ್ ಇರ್ತದೆ. ಯಾರಾದರೂ ಈಗ ಊಟಕ್ಕೆ ಹೋಗಿದ್ರು ಲೈಫ್ ಗಾರ್ಡ್ ಹಾಗೆ ಹೇಳಿದ ರೀಸನ್
ಪೂಲ್ ಕ್ಲೋಸ್ ಮಾಡ್ಬೋದಿತ್ತು, ಇಲ್ಲಾದ್ರೆ ಆ ಪೂಲಿಗೆ ಬರುವ ಎಂಟ್ರೆನ್ಸ್ ಕ್ಲೋಸ್ ಮಾಡ್ಬೋದಿತ್ತು. ಈ ಪೂಲ್ ಟೈಮ್ ಈ ಟೈಮ್ಗೆ ಈಗ ಕ್ಲೋಸ್ ಇದೆ, ಇಲ್ಲ ರಾತ್ರಿ ಹೊತ್ತು ಕ್ಲೋಸ್ ಇರುತ್ತೆ, ಲೈಟ್ಸ್ ರಾತ್ರಿ ಆದ್ರೆ ಲೈಟ್ಸ್ ಎಲ್ಲ ಆನ್ ಇರ್ಬೇಕು ಪೂಲ್ ಹತ್ರ ಸೇಫ್ಟಿಗೆ. ಮತ್ತೆ ಒಬ್ಬರು ಲೈಫ್ ಗಾರ್ಡ್ ನಿಮಗೆ ಆ ಟೈಮಲ್ಲಿ ಪೂಲ್ ಓಪನ್ ಇರುವ ಟೈಮಲ್ಲಿ ಒಬ್ಬರು ಲೈಫ್ ಗಾರ್ಡ್ ಇರಲೇಬೇಕು. ಕರೆಕ್ಟ್, ಮೇನ್ ಪ್ರಿಕಾಷನ್ ಅದೇ ತಗೊಳ್ಬೇಕಂದ್ರೆ ಒಬ್ಬರು ಇರುತ್ತೆ ಅಲ್ವಾ, ಹೈಯೆಸ್ಟ್ ರೆಸಾರ್ಟ್ ಗಳಲ್ಲಿ ಮತ್ತೆ ಟೈಮಿಂಗ್ಸ್ ಕೂಡ ಇರುತ್ತೆ, ಪೂಲ್ ಈ ಟೈಮ್ ಅಲ್ಲಿ ಯೂಸ್ ಮಾಡಬೇಕು ಅನ್ನೋದು ಇರುತ್ತೆ. ಹೌದು, ಬೇಕಾಬಿಟ್ಟಿ ಆಗಿರಲ್ಲ, ಯಾರು ಇದ್ದಾಗ ಮಾತ್ರ ಯೂಸ್ ಮಾಡಬೇಕು. ಅದೇ ಕೆಲವರು ಹೇಳಿದ ಹಾಗೆ ನಿಮಗೆ ಅಂದ್ರೆ ಆ ಟ್ಯೂಬ್ನ ಉಪಯೋಗ ನಿಮಗೆ ತುಂಬಾ ಕಡಿಮೆ ಇರುತ್ತೆ. ಈಗ ನಿಮಗೆ ಟ್ಯೂಬ್ ಮೇನ್ಲಿ ಆಗಿ ಅದು ಹೊರಗೆ ಇರ್ಬೇಕಿತ್ತು, ಅದು ಯಾವ್ದು ಕಾರಣಕ್ಕೆ ನೀರಲ್ಲಿ ನಮಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಸೊ ಆ ಟ್ಯೂಬ್ ಹೊರಗೆ ಇದ್ರೆ ಯಾರಾದ್ರೂ ಅವರೀಗ ಹುಡುಗಿಯರಲ್ಲಿ ಮುಳುಗುವಾಗ ಯಾರಾದ್ರೂ ಒಬ್ಬರು ಬಂದು ಅದನ್ನು ಬಿಸಾಡ್ಬೋದಿತ್ತು. ಹಿಡಿಲಿಕ್ಕೆ ಹೋಗಿರುವ ಕಾರಣ ಅದಾಗಿರ್ಬೋದು. ಅದು ಒಂದು, ಈಗ ನೀವು ಸ್ವಿಮ್ಮಿಂಗ್ ಪೂಲ್ ನಡೆಸುವಾಗ ಈಗ ನಮ್ದು ಈಗ ಬ್ಯಾಚ್ ಆಗಿದ್ರೆ ನಾವು ಅದು ಫ್ಲೋಟರ್ಸ್ ಹೇಳ್ತೇವೆ, ಈಗ ಟ್ಯೂಬ್ ಆಗಲಿ ಕಿಕ್ ಬೋರ್ಡ್ ಆಗಲಿ. ಸೊ ಆ ಫ್ಲೋಟರ್ಸ್ ಹೊರಗೆ ಇಟ್ಟು ಮತ್ತೆ ನಾವು ಎಲ್ಲರೂ ಸ್ವಿಮ್ಮಿಂಗ್ ಪೂಲಿಂದ ಹೊರಗೆ ಬಂದ ಮೇಲೆ ಲೈಫ್ ಗಾರ್ಡ್ಸ್ ಆ ಟ್ಯೂಬನ್ನೆಲ್ಲ ಹೊರಗೆ ಇಟ್ಟು ಆಮೇಲೆ ಅವ ಊಟಕ್ಕೆ ಹೋಗುವ, ಇಲ್ಲದ್ರೆ ಅವನ ಸಮಯ ಆಯಿತು ಮತ್ತೆ ಬೇರೆಯವರು ಬರುವ ಟೈಮ್, ಸೊ ಅದನ್ನು ಹೊರಗೆ ಇಟ್ಟು ಪೂಲ್ ಖಾಲಿ ಬಿಡಬೇಕು, ಅಂದ್ರೆ ಕಂಪ್ಲೀಟ್ ಎಂಟಿ ಇರಬೇಕು. ಸೊ ಆ ಟೈಪಲ್ಲಿ ಇದ್ರೆ ನಿಮಗೆ ತುಂಬಾ ಸೇಫ್ ಆಗಿರುತ್ತೇವೆ ನಾವು. ಓಕೆ, ಅಂದ್ರೆ ಇಲ್ಲಿ ಟ್ಯೂಬ್ ನಮ್ಮ ಬದುಕನ್ನ ಅಲ್ಲಿ ನಮ್ಮ ಜೀವವನ್ನು ಉಳಿಸಬೇಕಾಗುತ್ತೆ, ಈ ಟ್ಯೂಬ್ ಇಂದಲೇ ಅಲ್ಲಿ ಸಾವಾಗಿದೆ. ಅವೇರ್ನೆಸ್ ಇದ್ರೆ, ಈಗ ಯಾರೇ ಸ್ವಿಮ್ಮಿಂಗ್ ಪೂಲ್ಗೆ ಹೋಗುವಾಗ ಅವರಿಗೆ ಅವೇರ್ನೆಸ್ ಇದ್ರೆ ಅವರು ಈಗ ಒಬ್ಬರು ಮುಳುಗ್ತಾ ಇರುವಾಗ ಒಬ್ಬರಿಗೆ ಹೊರಗೆ ಬಂದು ಯಾರಾದ್ರೂ ಇದ್ರೆ ಕರೆದುಕೊಂಡು ಬಂದು ಅವರನ್ನು ಸೇವ್ ಮಾಡ್ಬೋದಿತ್ತು. ಈಗ ನಮಗೆ ಲೈಫ್ ಗಾರ್ಡ್ ನ ಟ್ರೈನಿಂಗ್ ಆಗುವಾಗ ಫಸ್ಟ್ ಅದೇ ಹೇಳುದು, ನಿಮಗೆ ನಾವು ನೀರಿಗೆ ಇಳಿಯುವುದು ಲಾಸ್ಟ್ ಆಪ್ಷನ್. ಸೊ ಅದಕ್ಕಿಂತ ಮುಂಚೆ ನೀವು ಮೇಲಿಂದ ನಮಗೆ ಸೇವ್ ಮಾಡ್ಲಿಕ್ಕೆ ಆಗ್ತದ ಅಂತ ನೋಡ್ಬೇಕು. ಕರೆಕ್ಟ್. ಈಗ ಪಾರ್ಥ ಹೇಳಿದಾಗೆ ನಮಗೆ ಕರ್ದು ಸಹ ಕೆಲವರಿಗೆ ಸ್ವಿಮ್ಮಿಂಗ್ ಬರುತ್ತೆ, ಆದ್ರೆ ಕ್ರ್ಯಾಂಪ್ ಬರ್ಬೋದು, ಇಲ್ಲಾದ್ರೆ ಕಾಲು ಹಿಡ್ದಿರ್ಬೋದು. ಸೊ ಆಗ ಅವರನ್ನು ಮಾತಾಡಿ ರೆಸ್ಕ್ಯೂ ಸಹ ಮಾಡ್ಬೋದು. ಅಂದ್ರೆ ಅವರಿಗೆ ಫುಲ್ ಕಂಪ್ಲೀಟ್ ಈಜು ಬರುದಿಲ್ಲ, ಬಟ್ ಸ್ವಲ್ಪ ಬರುತ್ತೆ, ಫ್ಲೋಟ್ ಮಾಡ್ಲಿಕ್ಕೆ ಬರುತ್ತೆ. ಹಾಗೆ ಅವ್ರ ತಲೆ ಮೇಲೆ ಎತ್ತಿ ಬನ್ನಿ, ಅವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬಿ ಅವರನ್ನು ಕರಿಬಹುದು. ಇಲ್ಲಾದ್ರೆ ನಮ್ಮ ಶರ್ಟ್ ತೆಗೆದು ಅವರು ಬಿಸಾಕಿ ಎಳಿಬಹುದು, ಇಲ್ಲಾದ್ರೆ ಸ್ಟಿಕ್ ಟ್ಯೂಬ್ ಆ ಟೈಪ್ ಯೂಸ್ ಮಾಡಿ. ಲಾಸ್ಟ್ ಆಪ್ಷನ್ ಏನಂದ್ರೆ ನಾವು ನೀರಿಗೆ ಇಳಿದು ಅವರನ್ನು ರೆಸ್ಕ್ಯೂ ಮಾಡುದು ಲೈಫ್ ಗಾರ್ಡ್ ಆಗಿ. ಲೈಫ್ ಗಾರ್ಡ್ ಆಗಿ ನಾವು ನೀರಿಗೆ ಇಳಿಯುವಾಗ ಸಹ ನಾವು ಫಸ್ಟ್ ಅವರನ್ನು ದೂಡಿ ಮತ್ತೆ ಹಿಂದಿಂದ ಹೋಗಿ ಅವರನ್ನು ತೆಕೊಂಡು ಬರೋದು. ಸೊ ನಮಗೆ ಕೂಡ ನಮ್ಮನ್ನು ಕೂಡ ಮುಳುಗಿಸ್ತಾರೆ ಆ ಟೈಮಲ್ಲಿ. ಯಾಕಂದ್ರೆ ಆ ಟೈಮಲ್ಲಿ ಅವ್ರು ತುಂಬಾ ಪ್ಯಾನಿಕ್ ಆಗಿರ್ತಾರೆ, ತುಂಬಾ ಅವರಿಗೆ ಅಂದ್ರೆ ಶಕ್ತಿ ಇರುತ್ತೆ. ಸೊ ಹಾಗೆ ನಮಗೆ ಕೂಡ ಬ್ರೆತ್ ಹೋಲ್ಡ್. ಸೊ ಅಂದ್ರೆ ಎಲ್ಲ ಈಗ ಒಬ್ಬನಿಗೆ ಈಜು ಬರುತ್ತೆ, ನಾನು ಹೋಗಿ ಒಬ್ಬನನ್ನು ಸೇವ್ ಮಾಡ್ತೇನೆ ಅಂದ್ರೆ ಹೇಳಿದ್ರೆ ಕೂಡ ಕಷ್ಟ ಇರುತ್ತೆ. ಸೊ ಲೈಫ್ ಗಾರ್ಡ್ಗೆ ಬೇರೆನೇ ಟ್ರೈನಿಂಗ್ ಇರ್ತದೆ. ಆ ಟ್ರೈನಿಂಗ್ ಪಾಸ್ ಆದವರು ಮಾತ್ರ ಲೈಫ್ ಗಾರ್ಡ್ ಡ್ಯೂಟಿ ಮಾಡ್ಬೇಕು. ಈಗ ನಂಗೆ ಈಜು ಬರುತ್ತೆ, ಒಬ್ಬ ಮುಳುಗ್ತಾ ಇದ್ದೇನೆ ಅಂತ ಹೇಳಿ ಹಾರಿದ್ರೆ ಅದು ತುಂಬಾ ಕಷ್ಟ ಇದೆ. ಅವನಿಗೆ ಹೇಗೆ ಲೈಫ್ ಸೇವ್ ಮಾಡೋದು ಗೊತ್ತಿದ್ರೆ ಅದನ್ನು ಅವನಿಗೆ ಮಾಡ್ಬೋದು, ಸೇವ್ ಮಾಡ್ಬೋದು. ಹಾಗೆ ನಾವೀಗ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸುವಾಗ ಕೂಡ ನಾವು ಫಸ್ಟ್ಗೆ ಸ್ವಿಮ್ಮಿಂಗ್ ಅನ್ನು ಸ್ಪೋರ್ಟ್ ಆಗಿ ತಗೊಳ್ಳೋದಿಲ್ಲ, ಫಸ್ಟಿಗೆ ಸ್ವಿಮ್ಮಿಂಗ್ ಅನ್ನು ಲೈಫ್ ಸೇವಿಂಗ್ ಆಗಿ ತಗೊಳ್ತೇವೆ. ಸೊ ಫಸ್ಟಿಗೆ ಮಕ್ಕಳಿಗೆ ಕಲಿಸದೆ ಇದು ಇಲ್ಲಿ ಬರುವಾಗ ನಿಮಗೆ ಡೀಪ್ ಎಂಡ್ ಇದೆ, ಆ ಕಡೆ ಹೋಗ್ಬಾರ್ದು, ವಾಶ್ರೂಮ್ಗೆ ಹೋಗೋದಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ಹೋಗ್ಬೇಕು. ಇಲ್ಲಾದ್ರೆ ಯಾಕಂದ್ರೆ ತುಂಬಾ ಮಂದಿ ಇರುವಾಗ ನಮಗೆ ಯಾರಾದ್ರೂ ಇನ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ನಾವು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಹಾಗೆ ಎಲ್ಲ ಪ್ರಿಕಾಷನ್ಸ್ ತೆಗೆದು ಅವರು ಸ್ವಿಮ್ಮಿಂಗ್ ಪೂಲ್ಗೆ ಬಿಡಬೇಕು. ಕರೆಕ್ಟ್. ಈಗ ತಾನಾಥ್ ಶೆಟ್ಟರ್ ಹೇಳಿದಾಗ ಒಂದು ಮಾತನ್ನ ಹೇಳಿದೆ, ಅಂದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಫುಲ್ ಫುಡ್ ಅನ್ನು ತೆಗೆದುಕೊಂಡು ಹೋದಾಗ ಮಧ್ಯಾಹ್ನದ ಹೊತ್ತಲ್ಲಿ ಆಗಿರುವಂಥ ಘಟನೆ. ಸೊ ಆ ಟೈಮಲ್ಲಿ ಈಜು ಬಾರದೇ ಇದ್ದವರು ಈ ರೀತಿ ಸ್ವಿಮ್ ಮಾಡಿದಾಗ ಪ್ರಾಬ್ಲಮ್ಗಳು ಆಗುವಂತ. ನಾವು ಈಗ ರೆಕಮೆಂಡ್ ಮಾಡ್ತೇವೆ ಅಂದ್ರೆ ಈಜು ಬಂದವರಿಗೆ ಕೂಡ ಹಾಫ್ ಎನ್ ಅವರ್ ಇಲ್ಲ 1 hour ಮುಂಚೆ ಫುಡ್ ತಿಂದು ಬರಬೇಕು ಅಂತ. ಅಂದ್ರೆ ನಿಮಗೆ ಸ್ಟಮಕ್ ಫುಲ್ ಇದ್ರೆ ನೀರು ಹೋದ್ರೆ ಚೋಕ್ ಆಗ್ತದೆ. ಸೊ ಬೇಸಿಕಲಿ ಹಾಗೆ ನಾವು ರೆಕಮೆಂಡ್ ಮಾಡ್ತೇವೆ, ಅಂದ್ರೆ ಯಾರು ತಿಂದು ನೀರಿಗೆ ಇಳಿಬೇಡಿ, ಇಮಿಡಿಯೇಟ್ ತಿಂದು ನೀರಿಗೆ ಇಳಿಬೇಡಿ. ಇಲ್ಲಾಂದ್ರೆ ಲೈಟ್ ಫುಡ್ ತಕೊಂಡು ಬನ್ನಿ, ಬರುವಾಗ ಫುಲ್ ತುಂಬಿಸ್ಕೊಂಡು ಬರಬೇಡಿ ಹೊಟ್ಟೆ. ತುಂಬಿಸ್ಕೊಂಡು ಬಂದ್ರೆ ಚೋಕ್ ಆಗುತ್ತೆ ಅಂತ. ಉಸಿರುಗಟ್ಟು ಪಕ್ಕಾ ಇರುತ್ತೆ. ಯಾಕಂದ್ರೆ ಮಧ್ಯಾಹ್ನದ ಹೊತ್ತಲ್ಲಿ ನಡೆದಿರುವಂತಹ ಘಟನೆ ಅಂತ ಬಂದಾಗ ಇಫ್ ದೇರ್ ಇಸ್, ಯಾಕಂದ್ರೆ
ಮಕ್ಕಳು ಕೂಡ ಊಟ ಬಟ್ ಅವರು ಊಟ ಮಾಡಿದ್ರೆ ಕೂಡ ನಿಮಗೆ ಈಗ ಊಟ ಮಾಡಿದ್ದವರು ವಾಂತಿ ಮಾಡ್ತಾರೆ ಆ ಟೈಮಲ್ಲಿ. ಹೌದು ಹೌದು, ಅದು ಕೂಡ ಹೇಳಿದ್ರು ಈಗ ಪಾರ್ಥ ಅವರು. ಅಂದ್ರೆ ಒಂದು ವೇಳೆ ನೀರಿಗೆ ಬಿದ್ರೆ ತದನಂತರ ಅಲ್ಲಿ ಏನಾಗುತ್ತೆ, ಏನ್ ನೀರಿಂದ ತೆಗೆದ ಮೇಲೆ ಅವರಿಗೆ ಏನಾದ್ರು ಮಾಡಬೇಕು, ಹೌದು, ಕೊಡುವಂತದ್ದು, CPR ಮಾಡಬೇಕು ಅನ್ನೋದು. ಸೊ ಅದು ಕೂಡ ಇಲ್ಲಿ ಬಹುಶಃ ಆಗಿರ್ಲಿಕ್ಕಿಲ್ಲ, ಇಲ್ಲ ಚಾನ್ಸ್ ಇಲ್ಲ. ಯಾಕಂದ್ರೆ ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ ಏನು ಲೈಫ್ ಗಾರ್ಡೇ ಇರ್ಲಿಲ್ಲ ಮೋಸ್ಟ್ಲಿ. ಯಾಕಂದ್ರೆ ಲೈಫ್ ಗಾರ್ಡ್ ಇದ್ರೆ CPR ಮಾಡ್ತಾ ಇದ್ರು 4 ನಿಮಿಷಕ್ಕಿಂತ ಮುಂಚೆ ಮಾಡ್ತಾ ಇದ್ರು. ಯಾಕಂದ್ರೆ ಲೈಫ್ ಗಾರ್ಡ್ ಟ್ರೈನಿಂಗ್ ಅಲ್ಲಿ ಅದೇ ಮೇನ್, CPR ಮೇನ್. ಹಾಗೆ ನಾವು ಪಾರ್ಥ ಕೂಡ ನಾವು ಈಗ ತಣ್ಣೀರ್ಬಾವಿಯಲ್ಲಿ ಆಗಲಿ ಸಂಡೇಸ್ ಎಲ್ಲ ನಾವು ಕ್ಲಿನಿಕ್ ಮಾಡ್ತೇವೆ. ತುಂಬ ಕಡಿಮೆ ಅಂದರೆ ಜನ ಬಂದು ಆ ಪಾರ್ಟನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಅಂದರೆ CPR ಅದು CPR ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಯಾವುದೇ ಸಿಚುವೇಶನ್ಗೆ CPR ಹೆಲ್ಪ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಲಿ ಯಾವುದೇ ಸಿಚುವೇಶನ್ಗೆ. ಸೊ ಒಂದು ಜೀವ ರಕ್ಷಿಸ್ಬೋದು ನಮಗೆ ಅದು ಗೊತ್ತಿದ್ದರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಎಸ್ ಸರ್. ಇಲ್ಲ ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಮತ್ತೊಂದು ಕರೆ ಕನೆಕ್ಟ್ ಮಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಪ್ರಕಾಶ್ ಅಂತ, ಹೂವಿನಹಳ್ಳಿ. ಪ್ರಕಾಶ್ ಅವ್ರು ನಮಸ್ತೆ, ಮಾತಾಡಿ ಸರ್. ಮಾತಾಡಿ ಸರ್. ಶಿಶಿರ್ ಅವರಿಗೆ ನಮಸ್ಕಾರ ಮತ್ತು ಪಾರ್ಥ ಅವರಿಗೆ ನಮಸ್ಕಾರ. ಸರ್ ನಿಮ್ಗೂ ನಮಸ್ಕಾರ. ನಮಸ್ತೆ ಸರ್. ಪಾರ್ಥ, ನಾನು ಪ್ರಕಾಶ್. ಹೇಳಿ ಸರ್. ನಮಸ್ತೆ. ನಂದು ಏನಂದ್ರೆ, ಶಿಶಿರ್ ಅವರು ಮಂಗಳ ಇದರಿಂದ ಮತ್ತು ಪಾರ್ಥ ಅವರು ಪುತ್ತೂರಿಂದ, ಎರಡು ಕಡೆಯಲ್ಲೂ ಸಹ ಪೂಲ್ ಗಾಸು 4ಕ್ಕಿಂತ ಜಾಸ್ತಿ ಇದ್ದಾರೆ. ಆಮೇಲೆ ಸೆಂಟ್ರಲ್ ಅಫೇರ್ಸ್ ನಲ್ಲೂ ಇದ್ದಾರೆ. ಆದ್ರೆ ಈ ಪೂಲ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿ ಎಲ್ಲಾ ಪೂಲ್ಗಳಲ್ಲೂ ಒಬ್ರು ಇಲ್ಲದೆ ಇದ್ರೆ ಇನ್ನೊಬ್ರು ಇದ್ದೇ ಇರ್ತಾರೆ. ಅವ್ರು ಅಲ್ಲದೆ ಪೂಲ್ ಗಾಡಿ ಅಲ್ಲದೆ ವಾಚ್ಮೆನ್ಸ್ ಸಹ ಇರ್ತಾರೆ. ಕರೆಕ್ಟ್. ಬರೀ ಅವ್ರಷ್ಟೇ ಅಲ್ಲ, ಅವರು ಸಹ ಗಾರ್ಡ್ ಗಳಾಗಿ ವರ್ಕ್ ಮಾಡ್ತಾರೆ. ಆದ್ರೆ ಈ ಪೂಲ್ ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಒಂದು ಎರಡನೇದು ಏನ್ ಗೊತ್ತಾ, ಫಸ್ಟ್ ಏಡರ್ಸ್ ಯಾರು ಇಲ್ಲ ಅಲ್ಲಿ. ಫಸ್ಟ್ ಏಡರ್ಸ್ ಇಲ್ಲ, ಪೂಲ್ ಗಾರ್ಡ್ಸ್ ಇಲ್ಲ, ಯಾರು ಇಲ್ಲ. ಆಂಕರ್ ಸರ್, ನಿಮಗೆ ನಿತಿನ್ ಅವರಿಗೆ ಒಂದು ಕ್ವಶನ್ ನಂದು. ನೀವೀಗ ಇಲ್ಲಿ ಚಾನಲ್ ನಡೆಸ್ತಾ ಇದ್ದೀರಾ, ನಿಮ್ದು ಟೆಲಿಕಾಸ್ಟ್ ಆಗ್ತಾ ಇರ್ತದೆ. ಸಪೋಸ್ ಇನ್ ಕೇಸ್ ಏನಾದ್ರೂ ನಿಮ್ದು ಏನಾದ್ರೂ ಪವರ್ ಹೋದ್ರೆ ಚಾನಲ್ ಕಟ್ ಆಗ್ತದೆ. ಅದಕ್ಕೋಸ್ಕರ ಎಷ್ಟು ಪ್ರೊಟೆಕ್ಷನ್ ತಗೋತೀರೋ ನೀವು? ಪ್ರೊಟೆಕ್ಷನ್ ತೆಗೆದುಕೊಳ್ತೀವಿ ಸರ್. ಮತ್ತೊಂದು ಯಾಕಂದ್ರೆ ನಿಮ್ದು ಟೆಲಿಕಾಸ್ಟ್ ನಿಲ್ಬಾರ್ದು. ಹೌದು. ಅದೇ ತರನೇ ಇಲ್ಲೂ ಸಹ ಲೈವ್ ಪಟ್ಟಿಗೆ ಚಲ್ಲಾಟ ಆಡಬಾರ್ದು. ಅವರು ಯಾರಾದ್ರೂ ಊಟಕ್ಕಾದ್ರೂ ಹೋಗ್ಲಿ, ಎಲ್ಲಿಗಾದ್ರೂ ಒಬ್ಬರನ್ನ ಬಿಟ್ಟಾದ್ರೂ ಹೋಗ್ಬೇಕಾಗಿತ್ತು. ನಿಜ ನಿಜ ನಿಜ, ಸತ್ಯ. ಕಂಪಲ್ಸರಿ ಆಗಿರ್ಬೇಕಿತ್ತು ಫೆನ್ಸಿಂಗ್ ಹಾಕೋದು, ಅದು ಇದು ಎಲ್ಲದು. ಆಮೇಲೆ ಫಸ್ಟ್ ಅಲ್ಲಿ ಪೂಲಲ್ಲಿ ಇಳಿಲಿಕ್ಕೆ ಬಿಟ್ಟಿದ್ ತಪ್ಪು, ಆ ನಂತರ ಅಲ್ಲಿ ಒಬ್ರು ಇಲ್ಲದೆ ಇರೋದು ಇನ್ನೊಂದು ಎರಡನೇ ತಪ್ಪು ಅಲ್ವಾ? ಎಸ್ ಎಸ್, ನಿಜ ಸರ್, ನಿಜ. ಎಸ್ ಸರ್, ಸತ್ಯ. ನೋ ಡೌಟ್ ಆ ಒಂದು ವಿಚಾರಕ್ಕೆ. ಯಾಕಂದ್ರೆ ಇದೇ ಫಾಲ್ಟ್. ಯಾಕಂದ್ರೆ ಅಲ್ಲಿ ಪಾಪ ಹೆಣ್ಮಕ್ಳು, ಅವರು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಏಜ್ 20-21 ವರ್ಷ, ಪಾಪ ಅವರು ಕಾಲೇಜಿಗೆ ಹೋಗ್ತಾ ಇದ್ರು ತಾನೆ. ಸೊ ಏನ್ ಮಾಡಕ್ಕಾಗಲ್ಲ, ಏನು ವೀಕೆಂಡ್ ಟ್ರಿಪ್ಗೆ ಬಂದವರು. ಸೊ ನನ್ನದು ಏನು ಅಂದ್ರೆ, ಈ ಪೂಲ್ ಗಾರ್ಡು, ಬೀಚ್ ಗಾರ್ಡು, ಆಮೇಲೆ ಇವರು ಪಕ್ಷೇಡರ್ಸ್, CPR ಇವೆಲ್ಲ ಮಾಡ್ತಾರಲ್ಲ, ಇವ್ರಿಗೆ ಹೆಚ್ಚು ಸಂಬಳ ಇಲ್ಲ, ಇವ್ರು ಹೆಚ್ಚು ಸಂಬಳ ಕೊಡೋದಿಲ್ಲ. ಇವರು ಅಂತವ್ರಿಗೆ ಇಡ್ಲಿಕ್ಕೆ ಹೇಳ್ತಾರೆ. ಇವರು ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ ರೆಸಾರ್ಟಿಗೆ. ಕರೆಕ್ಟ್ 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 ಕರೆಕ್ಟ್, ನಿಜ ನಿಜ. ಕೋಟ್ಯಾಂತರ ರೂಪಾಯಿ ಹಾಕಿದಾರಲ್ಲ, ಇವ್ರಿಗೆ ಏನು ಒಂದು 10-15 ಸಾವಿರ ರೂಪಾಯಿ ಸಂಬಳ ಕೊಟ್ಟರೆ ಬಂದು ಒಬ್ರು ಪೂಲ್ ಗಾರ್ಡ್ ಇರ್ತಾರೆ, ಒಬ್ರು ಇವರು ಪಕ್ಷೇಡರ್ ಇರ್ತಾರೆ. ಸತ್ಯ. ಇನ್ನು ಮುಂದಕ್ಕಾದ್ರೂ ಕೂಡ ಸರ್, ಈಗ ಈ ರೀತಿ ರೆಸಾರ್ಟ್ ನಡೆಸ್ತಾರಲ್ಲ, ಅವರಿಗೆ ಸ್ವಲ್ಪ ಬುದ್ಧಿ ಬರಬೇಕು, ಜೊತೆಗೆ ಅವರಿಗೆ ಭಯ ಬರಬೇಕು, ಎಚ್ಚರಿಕೆ ಬರಲೇಬೇಕಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಅವರಿಗೆ ಬುದ್ಧಿ ಬರಬೇಕು, ಎಚ್ಚರಿಕೆ ಬರಬೇಕು ಅಂದ್ರೆ ಇದಕ್ಕೆ ಗವರ್ಮೆಂಟ್ ಏನಾದ್ರು ಮಾಡ್ಬೇಕು. ನೀವು ನಿಂತು ಮಾಡಿದ್ರೆ ಏನಾಗುದಿಲ್ಲ. ಗವರ್ಮೆಂಟ್ಗೆ ಇದ್ರ ಬಗ್ಗೆ ಇಲ್ಲ ಸರ್, ಇಲ್ಲ ಆ ರೀತಿ ಅಲ್ಲ. ಏನ್ ಗೊತ್ತಾ, ಈ ರೀತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾಳೆ ಇನ್ನೊಬ್ರು ಹೋದಾಗ, ಸ್ವಿಮ್ಮಿಂಗ್ ಪೂಲ್ಗೆ ಹೋದಾಗ, ರೆಸಾರ್ಟಿಗೆ ಹೋದಾಗ, ಅಲ್ಲಿ ಲೈಫ್ ಗಾರ್ಡ್ ಇದ್ದಾರಾ? ಲೈಫ್ ಗಾರ್ಡ್ ಇದ್ರೆ ಮಾತ್ರ ನಾವು ಯೂಸ್ ಮಾಡ್ತೀವಿ. ಲೈಫ್ ಗಾರ್ಡ್ ಇಲ್ವಾ? ಇಲ್ಲ, ನಾವು ಬರಲ್ಲ. ನಾಳು ಕೂಡ ನಮಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗ್ಬೋದು ಅನ್ನೋಂಥದ್ದು ಭಯ ಇರುತ್ತೆ, ಥಾಟ್ ಇರುತ್ತೆ. ದ್ಯಾಟ್ಸ್ ವೈ ಜಸ್ಟ್ ನಾನು ಹೇಳುವಂಥದ್ದು, ಇಂಥ ಕಾರ್ಯಕ್ರಮಗಳು ಅಥವಾ ಇಂಥ ವಿಚಾರಗಳೇನಿದೆ, ಅವೇರ್ನೆಸ್ ಎಲ್ಲಿ ಮುಟ್ಟಿಸ್ತೀವಿ ನೋಡಿ, ಇದು ಮತ್ತಷ್ಟು ಜನಕ್ಕೆ ತಲುಪುತ್ತೆ. ಯಾವಾಗ ನಾಳೆ ಲೈಫ್ ಗಾರ್ಡ್ ಇಲ್ಲದಕ್ಕೆ ನಾವುಗಳು ಯಾಕೆ ಹೋಗ್ಬೇಕು? ಒಂದು ವೇಳೆ ನಮ್ಮ ಮಕ್ಕಳಿಗ ಅಥವಾ ನಮ್ಗೆ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದಾಗ ನಾವುಗಳು ಯಾಕೆ ಯೂಸ್ ಮಾಡ್ತೀವಿ ಅದನ್ನ? ಅಂತ ರೆಸಾರ್ಟ್ಗಳನ್ನು ನಾವು ಯೂಸೇ ಮಾಡಲ್ಲ. ಸೊ ಅದು ಭಯ ಬರುತ್ತೆ, ಅದು ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ರೆಸಾರ್ಟ್ ಓನರ್ಗಳಿಗೂ ಕೂಡ. ಸೊ ಹಾಗಿದ್ದಾಗ ಅವರುಗಳು ಬದಲಾಗ್ತಾರೆ, ಬದಲಾಗಬೇಕು.
ಜೊತೆಗೆ ನೀರಿಗೆ ಇಳಿಯುವಾಗ ಇಂತ ಒಂದು ನಿರ್ಲಕ್ಷ್ಯ ಕೂಡ ಬರಬಾರ್ದು, ಯಾಕಂದ್ರೆ ಈಗಾಗಲೇ ಹೇಳಿದ್ರು ಎಕ್ಸ್ಪರ್ಟ್ಗಳು. ಸೊ ಅದು ಕೂಡ ಮೈನ್ ಮ್ಯಾಟರ್ ಆಗುತ್ತೆ. ಹಾಗೆ ಇನ್ನೊಂದು ಇನ್ಸಿಡೆಂಟ್ ಇದೆ. ಮತ್ತೆ ಯಾವತ್ತು ಗವರ್ಮೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ನಂಬಿಕೆ ಇಲ್ಲ ಗವರ್ಮೆಂಟ್ ಗಳ ಮೇಲೆ ಜಾಸ್ತಿಯಾಗಿ. ಎಸ್ ಸರ್, ಮಾತಾಡಿ ಸರ್. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ 2 ಸಾರಿ ಬಿದ್ದು ಸತ್ತು ಅದು ಮುಚ್ಚೋಗಿತ್ತು. ಹೌದು ಮಾಡಿದ್ದಾರೆ. ದಾವಣಗೆರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಗಿತ್ತು. ಈ ತರ ಇನ್ಸಿಡೆಂಟ್ ಗಳು ಸಿಕ್ಕಾಪಟ್ಟೆ ಆಗ್ತಾ ಇದಾವೆ. ಇದು ನಾವು ಹೇಳೋದಷ್ಟೇ, ಇದು ಆಗುದಿಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದಗಳು. ಪ್ರತಿಯೊಂದನ್ನ ಏನು ಗೌರ್ಮೆಂಟ್ ಮಾಡುತ್ತೆ ಅಥವಾ ಗೌರ್ಮೆಂಟ್ ಆಗ್ಬೇಕಂತ ಹೇಳಿದ್ರೆ ಯಾವ್ದಾಗಲ್ಲ ಗೌರ್ಮೆಂಟ್ ಇದ್ದದಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಜೊತೆಗೆ ನಮ್ಮದು ಕೂಡ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಯಾಕಂದರೆ ಈಗ ಎಕ್ಸ್ಪರ್ಟ್ಗಳು ಇಷ್ಟು ವೆಲ್ ಎಕ್ಸ್ಪ್ಲೈನ್ ಮಾಡಿದಾಗ ಅದನ್ನೆಲ್ಲ ಸ್ವಲ್ಪ ನೋಡಿದ್ರು ಕೂಡ ಮುಂದೊಂದು ದಿನ ಪಕ್ಕ ಅದು ಯೂಸಿಗೆ ಬರುತ್ತೆ. ಯಾಕಂದರೆ ಅದೆಷ್ಟೋ ಜನರು ನುರಿತ ವೈದ್ಯರು ಹೇಳಿದಂತಹ CPR ಮಾಡುವಂತಹ ಪ್ರಕ್ರಿಯೆಗಳನ್ನು ನೋಡಿ ಅದೆಷ್ಟೋ ಜನರ ಜೀವನ ಉಳಿಸಿದಂತಹ ನಾರ್ಮಲ್ ಜನರು ಕೂಡ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಸೊ ಹಾಗಿದ್ದಾಗ ಯಾವುದನ್ನು ಕೂಡ ಉಡಾಫ್ ಅಂತೇಳಿ, ಕೇರ್ಲೆಸ್ ಅಂತೇಳಿ ತಿಳಿದುಕೊಳ್ಬೇಡಿ. ಯಾವುದೋ ಒಂದು ಕಡೆಯಲ್ಲಿ ನೋಡಿದಂತಹ ವಿಚಾರ ಯಾವುದೋ ಒಂದು ಕಡೆ ಯಾವುದೋ ಒಂದು ಸಂದರ್ಭಕ್ಕೆ ಯೂಸ್ ಆಗೇ ಆಗುತ್ತೆ, ನೋ ಡೌಟ್. ಸೊ ಹಾಗಿದ್ದಾಗ ನಾನು ಕೊನೆಯದಾಗಿ ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದರೆ ಲಾಸ್ಟ್ ಕಾಲ್. ಎಸ್, ಬಹಳಷ್ಟು ಕರೆಗಳು ಬರ್ತಾ ಇದೆ. ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ. ಯಾಕಂದರೆ ಸಮಯದ ಅಭಾವ ತುಂಬಾ ಇದೆ. ಹಾಗಿದ್ದಾಗ 2 ಕೈಗಳನ್ನು ಜೋಡಿಸಿ, ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಬಹಳಷ್ಟು ಕರೆಗಳು ಇದೆ, ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾನು ನೇರವಾಗಿ ಕೆಲವು ವಿಚಾರವನ್ನು ಕೇಳಬೇಕು, ತದನಂತರ ನಾನು ವೈಂಡ್ ಅಪ್ ಮಾಡ್ತೀನಿ ಕಾರ್ಯಕ್ರಮವನ್ನು. ಸರ್, ಈಗ ಪಾರ್ಥ ಸರ್, ಒಬ್ಬ ವ್ಯಕ್ತಿ ಈಗ ನೀರಿನಲ್ಲಿ ಮುಳುಗಿದಾಗ ಎಷ್ಟು ಹೊತ್ತು, ಅಂದರೆ ನೀರು ಮೂಗಿನೊಳಗೆ ಹೋಗಿ ಅಥವಾ ಈ ರೀತಿ ಉಸಿರುಗಟ್ಟಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಎಷ್ಟು ಹೊತ್ತು ಆತ ಒದ್ದಾಡ್ತಾನೆ, ಅಂದರೆ ಎಷ್ಟು ಒಬ್ಬ ವ್ಯಕ್ತಿಯ ಪ್ರಾಣ ಹೋಗಬೇಕು ಅಂತ ಬಂದ ನೀರಿನೊಳಗೆ ಈ ರೀತಿ ಆದಾಗ ಏನ್ ಹೇಳ್ತೀರಿ? ಅದಕ್ಕೇನಾದ್ರು ಇದೆಯಾ ವಿಚಾರಗಳು ಏನಾದ್ರು? ಖಂಡಿತವಾಗಿ. ಸೊ ಏನಾಗ್ತಿದೆ ಅಂದ್ರೆ, ಈ ಬಾಯಿಗೆ ನೀರು ಹೋಗ್ತಾ ಇದ್ರೆ, ಆ ವ್ಯಕ್ತಿ ಬಾಯಲ್ಲಿ ಉಸಿರಾಡ್ತಾ ಇದ್ರೆ ಆ ವ್ಯಕ್ತಿಯ ನೀರಿನ ಬದುಕುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆಗ್ತದೆ. ಯಾಕಂದ್ರೆ ನೀರು ತಗೊಂಡಾಗ ಆ ಗಂಟ್ಲಲ್ಲಿ ಏರನ್ನ ಲಂಗ್ಸಿಗೆ ಕಳಿಸ್ತದೆ, ನೀರನ್ನ ಹೊಟ್ಟೆ ಕಳಿಸ್ತದೆ. ಸೊ ಹೊಟ್ಟೆ ತುಂಬುವಲ್ಲಿ ತನಕ ಆ ಮನುಷ್ಯ ಸ್ವಲ್ಪ ಆಕ್ಸಿಜನ್ ಬ್ರೈನಿಗೆ ಹೋಗ್ತಾ ಇರತ್ತೆ. ಈಗ ಮನುಷ್ಯ ಬದುಕಿರ್ಬೇಕಿದ್ರೆ ಮೆದುಳಿಗೆ ಸ್ವಲ್ಪ ಆಕ್ಸಿಜನ್ ಹೋದ್ರು ಕೂಡ ಮೆದುಳು ಬದುಕ್ತದೆ. ಯಾವಾಗ ಆಕ್ಸಿಜನ್ ಆಮ್ಲಜನಕ ದೇಹಕ್ಕೆ ಹೋಗ್ತಾ ಇಲ್ಲ ಆಗ, ಅಥವಾ ಕಮ್ಮಿ ಅಮೌಂಟ್ ಅಲ್ಲಿ ಹೋಗ್ತಾ ಇದೆ, ಆಗ ದೇಹ ಏನ್ ಮಾಡ್ತದೆ, ಎಲ್ಲಾ ಸಪ್ಲೈಯನ್ನು ಮೆದುಳಿಗೆ ಕೊಡ್ತದೆ, ದೇಹ ಕೊಡುದೇ ಇಲ್ಲ. ಸೊ ನಮಗೆ ಫ್ರೀಸ್ ಆಗಿ ಬಿಡ್ತದೆ. ಆ ಫ್ರೀಸ್ ಆದ ಸಿಚುವೇಶನ್ ಅಂದ್ರೆ ಮತ್ತೆ ಆ ವ್ಯಕ್ತಿಗೆ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಫ್ರೀಸ್ ಆಗೋ ಸಿಚುವೇಶನ್ ಅಬೌಟ್ 1 ನಿಮಿಷದ ಒಳಗಡೆ ಆಗ್ತದೆ, 1 ರಿಂದ 2 ನಿಮಿಷದ ಒಳಗಡೆ ಆಗ್ತದೆ. ಆಗ ಆ ವ್ಯಕ್ತಿ ಕೆಳಗಡೆ ಮುಳುಗಿರ್ತಾನೆ. ಆ ಮುಳುಗಿದ ವ್ಯಕ್ತಿಗೆ ಮೆದುಳು ಅಂತ ಏನ್ ಹೇಳ್ತದೆ, ಅದರಲ್ಲಿ ಒಂದು ಕೊಂಚ ಆಮ್ಲಜನಕ ಉಳಿದಿರ್ತದೆ. ಒಂದು 4 ರಿಂದ 4.5 ನಿಮಿಷದವರೆಗೆ, 3 ರಿಂದ 4.5 ನಿಮಿಷ, ಅದು ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗ್ತದೆ. 3 ರಿಂದ 4 ನಿಮಿಷದವರೆಗೆ ಅಲ್ಲಿ ಕೊಂಚ ಸ್ವಲ್ಪ ಆಮ್ಲಜನಕ ಉಳಿತಿರ್ತದೆ. ಅದು ಮೆದುಳಿಗೆ ಮಾತ್ರ ಇರ್ತದೆ, ದೇಹ ಹಂದಾಗ್ತಾ ಇಲ್ಲ. ಹೊರಗಿನ ನೀವು ನೋಡಿದ್ರೆ ಅವ್ನು ಸತ್ತಿದ್ದಾನೆ ಅಂತಲೇ ಗ್ರಹಿಸ್ತೀರಿ, ಆದ್ರೆ ಸ್ವಲ್ಪ ಉಳಿದಿರ್ತದೆ. ಆ 4 ನಿಮಿಷದ ಒಳಗಡೆ ಅವನನ್ನ ಯಾವಾಗ ಹೊರಗೆ ಹಾಕಿ CPR ಮತ್ತೆ ಆಕ್ಸಿಜನ್ ಕೊಟ್ರೆ ವಾಪಸ್ ಮೆದುಳು ಚುರುಕಾಗುವ ಚಾನ್ಸ್ ಜಾಸ್ತಿ ಇರ್ತದೆ. ಸೊ ಬೇಸಿಕಲಿ ಡ್ರೌನಿಂಗ್ ಅಂತ ಹೇಳುದು 1 ರಿಂದ 2 ನಿಮಿಷದ ಒಳಗಡೆ ಆಗಿ ಹೋಗ್ತದೆ. 3ನೇ ನಿಮಿಷದಲ್ಲಿ ದೇಹ ಯಾವುದೇ ರೀತಿಯ ವಿಲವಿಲ ಒದ್ದಾಡುದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಅದು ಈ ಆಮ್ಲಜನಕದ ಕೊರತೆಯಿಂದ. ಆದ್ರೆ ಕೆಲವು ಟ್ರೈನಿಂಗ್ ಮಾಡುವವರು ಇರ್ತಾರೆ, ಒಳ್ಳೆ ಟ್ರೈನಿಂಗ್ ಮಾಡುವ ಮನುಷ್ಯ ಸ್ಟ್ಯಾಟಿಕ್ ಆಪ್ನಿ ಅಂತ ಹೇಳ್ತಾರೆ, 24 ನಿಮಿಷ ಉಸಿರನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಟ್ರೈನಿಂಗ್ ಮಾಡುವವರಿಗೆ ಶಿಷ್ಯರಿರ್ಬೋದು, ನಾನಿರ್ಬೋದು, ನಮಗೆ ಒಂದು 3 ರಿಂದ 4 ನಿಮಿಷಗಳಷ್ಟು ಉಸಿರು ಹಿಡ್ಕೊಳ್ಳಿಕ್ಕೆ ಆಗ್ತದೆ. ಆದ್ರೆ ಇದನ್ನು ಕೂಡ ಟ್ರೈನಿಂಗ್ ಮಾಡ್ಬೇಕಾಗ್ತದೆ. ಟ್ರೈನಿಂಗ್ ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ. ಕೇವಲ ದಿವಸದಲ್ಲಿ ಒಂದು 10 ರಿಂದ 25 ನಿಮಿಷದ ಟ್ರೈನಿಂಗ್ ಅಲ್ಲಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಬೇಕಿದ್ದವರು ಅದನ್ನು ಕೂಡ ಮಾಡ್ತಾರೆ. ಓಕೆ, ಈಗ ಅಲ್ಲಿ 3 ಸಾವನ್ನಪ್ತಾರೆ ಅಂತ ಬಂದಾಗ ಹಾಗಾದ್ರೆ ಅದೊಂದು 4 ನಿಮಿಷಗಳ ಪ್ರಕ್ರಿಯೆ ಅಂತ ಹೇಳ್ತೀರಾ? 3 ಕೂಡ ಅಂದ್ರೆ 1 ನಿಮಿಷದಲ್ಲೇ ಇದಾಗ್ತಾರ, ಹೇಗೆ ಸರ್? ಸೊ 1 ನಿಮಿಷದ ಒಳಗೆ ಆಕ್ಸಿಜನ್ ಅಂತ ಹೇಳುವಂತದ್ದು ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ಸೊ ಫಸ್ಟ್ 30 ಸೆಕೆಂಡ್ ಅವ್ರಿಗೆ ಏನು ಕಾಲು ಬಡಿಯುದು, ಏನ್ ಕೈ ಬಡಿಯುದು, ಇದ್ದ ಶಕ್ತಿ ತಾಕತ್ತೆಲ್ಲ ಹಾಕ್ತದೆ. ಹಾಗೇನಾಗ್ತದೆ, ನೀವು ಜಾಸ್ತಿ ಕೈಕಾಲು ಹೊಡೆದಷ್ಟು ಜಾಸ್ತಿ ಆಮ್ಲಜನಕ ಖರ್ಚಾಗಿ ಹೋಗ್ತದೆ. ಓಕೆ, ಈಗ ಖರ್ಚಾದಾಗ ಮೆದುಳಿಗೆ
ದೇಹ ಏನ್ ಮಾಡ್ತದೆ, ಮೆದುಳಿಗೆ ಮಾತ್ರ ಬಾಕಿ ಉಳಿದಿದ್ದ ಸ್ವಲ್ಪ ಆಕ್ಸಿಜನ್ ಕಳಿಸ್ತದೆ, ಉಳಿದ ದೇಹದ ಪಾರ್ಟ್ ಅನ್ನು ನಿಷ್ಕ್ರಿಯಗೊಳಿಸುತ್ತದೆ. ಹಾಗೆ ಮೂವ್ಮೆಂಟ್ ಕಮ್ಮಿ 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 ಆಗಿ ಲಾಸ್ಟ್ ಒಂದು ಕೈ ಸ್ವಲ್ಪ ಅಲ್ಲಾಡ್ತದೆ, ಕಾಲು ಸ್ವಲ್ಪ ಅಲ್ಲಾಡ್ತದೆ. ಆದ್ರೆ ಮೆದುಳಲ್ಲಿ ಆಕ್ಸಿಜನ್ ಇರ್ತದೆ 4 ನಿಮಿಷದವರೆಗೆ ಇರ್ತದೆ. ಆದ್ರೆ 2 ನಿಮಿಷದ ನಂತರ ಕೈಕಾಲು ಬಡಿದೆಲ್ಲ ತುಂಬಾ ಕಡಿಮೆ ಆಗಿ ಅವರು ಒಂದು ಕೋಮಾ ಸ್ಥಿತಿಗೆ ಹೋಗಿರ್ತಾರೆ. ಆಗ ಅದ್ರೊಳಗೆ ಎಳ್ದು ನಾವು CPR ಮಾಡಿದ್ರೆ ಅವ್ರು ಖಂಡಿತವಾಗಿ ಬದುಕ್ತಾರೆ. ಎಷ್ಟೋ ಜನ ನಾವು ಟ್ರೈನ್ ಮಾಡಿದಂತವ್ರು 300ಕ್ಕಿಂತಲೂ ಜಾಸ್ತಿ ಲೈಫ್ ಅಲ್ಲಿ ಎಳ್ದ ಹಾಗೆ CPR ಕೊಟ್ಟಿದ್ದಾರೆ. ನಾವೊಂದು 600-700 ಲೈಫ್ ಗಾರ್ಡ್ ಗಳಿಗೆ ಟ್ರೈನಿಂಗ್ ಮಾಡಿದ್ದೇವೆ ಕಳೆದ ಒಂದು 10-15 ವರ್ಷದಲ್ಲಿ. ಮೊನ್ನೆ ಬೆಂಗಳೂರಲ್ಲಿ ಒಂದು ಈಜುಕೊಳದಲ್ಲಿ 3 ನಿಮಿಷಕ್ಕಿಂತ ಜಾಸ್ತಿ ಒಳಗಡೆ ಮುಳುಗಿ ಇದ್ದದ್ದು, ಯಾವುದೇ ಮೂವ್ಮೆಂಟ್ ಇರ್ಲಿಲ್ಲ. ಅವ್ರು ಎಳೆದು ಹಾಕಿದ ಒಬ್ಬ ಲೈಫ್ ಗಾರ್ಡ್ ಅಳ್ತಾ ಇದ್ದ ಹೆದ್ರಿ, ಅವ್ನು ಸತ್ತೋಗಿದ್ದಾರೆ. ಆದ್ರೆ ಇನ್ನೊಬ್ಬ ಇಲ್ಲಿ ಕಾರವಾರದವನು ನಾವು ಟ್ರೈನ್ ಮಾಡಿದವನು ಮಾಡಿ CPR ಕೊಟ್ಟು ಅವನು ಎದ್ದು ಬಂದು ಹಾಸ್ಪಿಟಲ್ ಹೋಗಿ ಮರುದಿವಸ ಮನೆಗೆ ಹೋಗಿ ಈಗ ವಾಪಸ್ ಈಜ್ಲಿಕ್ಕೆ ಬರ್ತಾ ಇದ್ದಾನೆ ಅದೇ ಜಾಗದಲ್ಲಿ. ಸೊ ಇದು ಸಾಧ್ಯ ಇದೆ. ಎಲ್ಲರಿಗೆ ಅವೇರ್ನೆಸ್ ಇದ್ರೆ CPR ಇದ್ರೆ ಮಾಡೇ ಸಾಧ್ಯತೆ. ಕರೆಕ್ಟ್. ಬಟ್ ಅವೇರ್ನೆಸ್ ಇರಬೇಕು ಯಾವ್ದಕ್ಕೂ ಕೂಡ ಅಲ್ವಾ ಸರ್? ಖಂಡಿತವಾಗಿ ಅವೇರ್ನೆಸ್ ಇರಬೇಕು. ಲೈಫ್ ಗಾರ್ಡ್ ಯಾಕೆ ಇಂಪಾರ್ಟೆಂಟ್ ಅಂತ ಬಂದಾಗ ಕೇವಲ ನೀರಿನಲ್ಲಿ ಬಿದ್ದವರನ್ನ ಎಳೆದು ಮೇಲಕ್ಕೆ ಹಾಕಕ್ಕಲ್ಲ, ತದನಂತರ ಅಲ್ಲಿ ಏನಾದ್ರು ಸಮಸ್ಯೆಗಳಾಗಿದ್ರೆ ಒಂದು ವಿಪರೀತ ಹಂತಕ್ಕೆ ಹೋಗಿದ್ರೆ ಅಲ್ಲಿ CPR ಮಾಡೋದು ಕೂಡ ಲೈಫ್ ಗಾರ್ಡ್ಗೆ ಗೊತ್ತಿರುತ್ತೆ ಅಲ್ವಾ ಸರ್? ಖಂಡಿತವಾಗಿ. ನಮ್ಮಲ್ಲಿ ಆಗುವಂತ ದೊಡ್ಡ ಮಿಸ್ಟೇಕ್ ಏನಂದ್ರೆ ಎಲ್ಲರಿಗೂ ಎಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಅಥವಾ ಬಿಸ್ನೆಸ್ ಮ್ಯಾನ್ ಆಗ್ಬೇಕು. ಈಗ ಲೈಫ್ ಗಾರ್ಡ್ ಅಂತ ಹೇಳುವಂತ ಒಂದು ಜಾಬಿಗೆ ಒಂದು ಕೀಳು ಜಾಬ್ ಅಂತ ಆಗೋಗಿದೆ. ನಾವು ಕಳೆದ 10 ವರ್ಷದಿಂದ ಲೈಫ್ ಗಾರ್ಡ್ ಅನ್ನ ಟ್ರೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ರೆ ಯಾರಿಗೂ ಲೈಫ್ ಗಾರ್ಡ್ ಆಗ್ಲಿಕ್ಕೆ ಅಗತ್ಯ ಇಲ್ಲ. ಯಾಕಂದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಇಲ್ಲ. ಅದೇ ನಾನು ಆಸ್ಟ್ರೇಲಿಯಾ ದೇಶದಲ್ಲಿ 6 ವರ್ಷ ಇದ್ದೆ. ಆಸ್ಟ್ರೇಲಿಯಾದಲ್ಲಿ ನೀವು ಸರ್ಫ್ ಲೈಫ್ ಸೇವಿಂಗ್ ಬ್ಯಾಜ್ ನಿಮ್ಮ ಹತ್ರ ಇದ್ರೆ ಬ್ಯಾಜ್ ಸಿಗ್ತದೆ, ನೀವು ಹಾಕೊಳ್ಬಹುದು. ನಿಮ್ಗೆ ಹೋದಲ್ಲೆಲ್ಲ ರೆಸ್ಪೆಕ್ಟ್. ನಿಮ್ಗೆ ಶಾಪಿಂಗ್ ಮಾಲ್ ಇಂದ ಹಿಡಿದು ನೀವು ಎಲ್ಲ ದಾರಿಲಿ ನಡೆದ್ರು ಕೂಡ ನಿಮ್ಗೆ ಒಂದು ನಾಡ್ ಸಿಗ್ತದೆ. ಎಲ್ಲರೂ ಒಂದು ಹೀಗೆ ಮಾಡ್ತಾರೆ, ಸೆಲ್ಯೂಟ್ ಕೊಟ್ಟಾಗಿ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಲೈಫ್ ಗಾರ್ಡ್ ಅಂತ ಹೇಳುವಂತ ಡ್ಯೂಟಿ ಯಾರಿಗೂ ಕೂಡ ಬೇಡದ ಡ್ಯೂಟಿ ಆಗಿದೆ. ಸೊ ನಾವು ಲೈಫ್ ಗಾರ್ಡ್ಸ್ ಅನ್ನು ಭರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾರು ಇಲ್ಲ ನಮ್ಮ ಹತ್ರ. ಎಷ್ಟು ನನ್ಗೊಂದು ವಾರದಲ್ಲಿ 4 ಕಾಲ್ ಬರ್ತದೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಬರ್ತದೆ, ಸ್ವಿಮ್ಮಿಂಗ್ ಪೂಲ್ ಇಂದ ಬರ್ತದೆ, ಬೀಚ್ ಇಂದ ಬರ್ತದೆ, ನಮಗೆ ಒಂದು ಲೈಫ್ ಗಾರ್ಡ್ ಮಾಡಿ ಕೊಡಿ ಅಂತ. ಯಾರಿಲ್ಲ. ಸೊ ಈ ಅವೇರ್ನೆಸ್ ಕೂಡ ಬರ್ಬೇಕು. ಈ ಲೈಫ್ ಗಾರ್ಡ್ ಅಂತ ಹೇಳುವಂತದ್ದು ಜಾಬ್ ಉಂಟಲ್ಲ, 25,000 ತಿಂಗಳಿಗೆ ಸ್ಟಾರ್ಟಿಂಗ್ ಸ್ಯಾಲರಿ ಇನ್ ಬ್ಯಾಂಗ್ಳೂರ್. ಇಲ್ಲಿ ನಮ್ಮಲ್ಲಿ 15-18 ಸಿಗ್ತದೆ. ಎಂಜಿನಿಯರಿಂಗ್ ಮಾಡಿ 10,000 ರೂಪಾಯಿಗೆ ಜಾಬ್ ಮಾಡ್ಲಿಕ್ಕೆ ಹೋಗ್ತಾರೆ. ಇದು ಏನು ನಮ್ಮ ತಂದೆ ತಾಯಿಯವರು ಅಂದ್ರೆ ಆ ಜನರೇಷನ್ ಮಾಡುವಂತ ಮಿಸ್ಟೇಕ್. ನೀವು ಎಂಜಿನಿಯರಿಂಗ್ ಆಗ್ಬೇಕು, ಬೇರೆದಾಗಬಾರ್ದು ಅಂತ ಹೇಳುವಂತಹ ಒಂದು ಇದು. ಇನ್ನೊಂದು ತುಂಬಾ ಮೆನ್ಷನ್ ಮಾಡ್ಲಿಕ್ಕೆ ಬಯಸ್ತೇನೆ. ನಾವು 2017ರಲ್ಲಿ ಉಡುಪಿಯ ಕೋಡಿಬೇಂಗ್ರೆಯಲ್ಲಿ ಫಿಶರ್ ಮ್ಯಾನ್ ಮಕ್ಕಳಿಗೆ ಎಲ್ಲ ಈ ಮೀನುಗಾರರ ಮಕ್ಕಳಿಗೆ ಈಜನ್ನು ಹೇಳಿಕೊಟ್ಟು ಲೈಫ್ ಸೇವಿಂಗ್ ಅನ್ನ ಸೆಲ್ಫ್ ಲೈಫ್ ಸೇವಿಂಗ್ ಅನ್ನ ರಕ್ಷಣೆ ಮಾಡುದು, ಲೈಫ್ ಸೇವಿಂಗ್ ಟೆಕ್ನಿಕ್ ಅನ್ನು ಹೇಳ್ಕೊಡ್ಬೇಕಂತ ಒಂದು ಪ್ರಾಜೆಕ್ಟ್ ಅಲ್ಲಿ ಹೋದ್. ಅಲ್ಲಿ ನೋಡಿದ್ರೆ ಮೀನುಗಾರರ ಮಕ್ಕಳಿಗೆ ಈಜು ಬರುದಿಲ್ಲ. ಮೀನುಗಾರ ಮಕ್ಕಳಿಗೆ ಈಜು ಬಾರದಿದ್ರೆ ಮತ್ತೆ ನಾವು ಯಾರನ್ನು ಎಕ್ಸ್ಪೆಕ್ಟ್ ಮಾಡುದು ಈಜು ಬರ್ಲಿಕ್ಕೆ? ಯಾಕೆಂತ ಕೇಳಿದ್ರೆ ಅವ್ರು ಹೇಳಿದ್ರು, ನಾವು ಮೀನುಗಾರರು, ನಮ್ಮ ಮಕ್ಕಳು ಮೀನುಗಾರರಾಗುದು ಬೇಡ, ಅವ್ರು ಎಜುಕೇಶನ್ ಮಾಡಿ ಇಂಜಿನಿಯರಿಂಗ್ ಡಾಕ್ಟರ್ ಅಂತಾರು ಮೆಡಿಸಿನ್ ಮಾಡ್ಲಿ, ಅವ್ರು 10,000ಕ್ಕೆ ದುಡ್ಡು ತೊಂದ್ರೆ ಇಲ್ಲ, ಇವರು ಮೀನುಗಾರರು ಹೋಗಿ ದಿವಸಕ್ಕೆ 50,000 ದುಡ್ಡು ತರ್ಬೋದು ಅನ್ಸುತ್ತೆ. ಅದಲ್ಲ, ಇದು ಬಿಕಾಸ್ ಆಫ್ ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳುವಂತದ್ದು ನಮ್ಮಲ್ಲಿ ಇಲ್ಲದ ಕಾರಣ ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತದೆ. ಈಗ ನೋಡಿ, ನಾನು ರೆಸಾರ್ಟ್ ನವ್ರದ್ದು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರದ್ದು ದೊಡ್ಡ ತಪ್ಪುಂಟು. ಅವರು ಫೆನ್ಸಿಂಗ್ ಹಾಕಿ ಮತ್ತೆ ಟೈಮಿಂಗ್ಸ್ ಇಟ್ಕೊಳ್ಬೇಕಿತ್ತು. ಆದ್ರೆ ಈಗ ನೋಡಿ, ಎಷ್ಟು ರೆಸಾರ್ಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಬರೀ ದಕ್ಷಿಣ ಕನ್ನಡದಲ್ಲಿ ಒಂದು 500 ರೆಸಾರ್ಟ್ ಸಿಗ್ಬೋದು ನಿಮಗೆ ಸ್ವಿಮ್ಮಿಂಗ್ ಪೂಲ್, ಇಲ್ಲ ಇದ್ರೆ 100 ಸಿಗ್ಬೋದು. ಅವರಿಗೆಲ್ಲ ಲೈಫ್ ಗಾರ್ಡ್ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸೊಸೈಟಿ ಇಸ್ ನಾಟ್ ರೆಡಿ ವಿತ್ ದ ಪೀಪಲ್. ಅಂದ್ರೆ ನಮ್ಮಲ್ಲಿ ಯಾರಿಲ್ಲ. ನಮ್ಮ ಸೊಸೈಟಿಯಲ್ಲಿ ಲೈಫ್ ಗಾರ್ಡ್ ಅಂತ ಹೇಳುವಂತ ಟೆಕ್ನಿಕ್ ಗೊತ್ತಿರೋರು ಇಲ್ಲ, ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ. ಸೊ ಇದು ಸ್ವಲ್ಪ ಬ್ರಾಡ್ ಆಗಿ ನಾವು ಯೋಚನೆ ಮಾಡ್ಬೇಕು, ಡ್ರೌನಿಂಗ್ ಅನ್ನು ಪ್ರಿವೆನ್ಷನ್ ಮಾಡ್ಬೇಕು. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ಎಸ್ ಸರ್, ಬರ್ತೇನೆ. ಶಿಶಿರ್ ಎಸ್ ಗಟ್ಟಿ ಅವರು, ಲಾಸ್ಟ್ ಆಕ್ಷನ್ ಸರ್, ಎಲ್ರಿಗೂ ಕೂಡ ಒಂದು ಈ ಸಂದರ್ಭ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಸ್, ಅದೇ ಆದಷ್ಟು ನಿಮ್ಮ ಮಕ್ಕಳನ್ನು ಸ್ವಿಮ್ಮಿಂಗಿಗೆ ಹಾಕಿ. ಚಿಕ್ಕ ಪ್ರಾಯದಿಂದ ಸ್ವಿಮ್ಮಿಂಗ್ ಕಲಿತ್ರೆ ನಿಮಗೆ ತುಂಬ ಬೆನಿಫಿಟ್. ಮಕ್ಕಳಿಗೆ ಬೇಗ ಕಲಿತಾರೆ. ಮತ್ತು ಸ್ವಿಮ್ಮಿಂಗ್ ಅನ್ನು ಸ್ಪೋರ್ಟ್ ಆಗಿ ನೋಡಬೇಡಿ, ಲೈಫ್ ಸೇವಿಂಗ್ ಸ್ಕಿಲ್ ಆಗಿ ನೋಡಿ. ಒಂದು ಮಕ್ಕಳಿಗೆ ಅದು ಬರಲೇಬೇಕು, ಕಂಪಲ್ಸರಿ. ಈಗ ಹೊರಗೆ ದೇಶದಲ್ಲಿ ಎಲ್ಲ ಅದು ಕಂಪಲ್ಸರಿ. ಅಲ್ಲಿ ಹೇಗೆ ಇದೆ ಅಂದರೆ, ಸ್ಕೂಲ್ ಇದ್ದರೆ ಸ್ವಿಮ್ಮಿಂಗ್ ಪೂಲ್ ಇರಲೇಬೇಕು. ಬೇರೆ ಸ್ಪೋರ್ಟ್ಗೆ ಹಾಕಿ ನೀವು ಸ್ಪೋರ್ಟ್ಸ್ ಆ ಟೈಪ್ ನೋಡ್ಬೋದು. ಆದರೆ ಸ್ವಿಮ್ಮಿಂಗನ್ನು ನಿಮಗೆ 2 ರೀತಿ ನೋಡ್ಬೋದು. ಒಂದು ಮಕ್ಕಳಿಗೆ ನೀರಿನ ಪಕ್ಕ ಹೋಗುವಾಗ ಅವರಿಗೆ ಸ್ವಿಮ್ಮಿಂಗ್ ಬಂದಿದ್ದರೆ ಕಾನ್ಫಿಡೆನ್ಸ್ ಜಾಸ್ತಿ, ಈ ಟೈಪ್ ಅನಾಹುತಗಳು ಆಗುವುದು ತುಂಬ ಕಡಿಮೆ ಆಗುತ್ತೆ. ಸೊ ಅದೇ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಆದಷ್ಟು ಮಕ್ಕಳನ್ನು ಸ್ವಿಮ್ಮಿಂಗಿಗೆ ಕಲಿಸಿ, ಸ್ವಿಮ್ಮಿಂಗನ್ನು ಒಂದು ಲೈಫ್ ಸೇವಿಂಗ್ ಸ್ಕಿಲ್ ಆಗಿ ಪ್ರಮೋಟ್ ಮಾಡಿ.
ಆದಷ್ಟು ಈಗ ಮೀಡಿಯಾಕ್ಕೆ ಆಗಲಿ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಅಂದರೆ ಸ್ವಿಮ್ಮಿಂಗ್ ಎಂದು ಜೀವರಕ್ಷಣೆಗಾಗಿ ಕಲಿಬೇಕು ಅಂತ ನಾನು ಬಯಸ್ತೇನೆ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಒಂದು ಕಡೆ ಪಾರ್ಥ ವಾರಣಾಸಿ ಸರ್, ನಿರ್ದೇಶಕರು ಸರ್ಫ್ ಲೈಫ್ ಇಂಡಿಯಾ, ಅದೇ ರೀತಿ ಶಿಶಿರ್ ಎಸ್ ಗಟ್ಟಿ ಅವರು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಹೆಡ್. ಎಸ್, ಇಬ್ಬರು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ಸ್ವಿಮ್ಮಿಂಗ್ನ ವಿಚಾರವಾಗಿ, ಜೊತೆಗೆ ನೀರಲ್ಲಿ ಬಿದ್ದಾಗ ಏನು ಮಾಡಬೇಕು, ಈಜು ಬಾರದೇ ಇದ್ರೂ ಕೂಡ ಯಾವ ರೀತಿ ನಾವುಗಳು ಬದುಕಬಹುದು, ಜೊತೆಗೆ ಲೈಫ್ ಗಾರ್ಡ್ ಅದರ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದು, ಇವರ ಜೊತೆಗೆ ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದೇ ಒಂದು ಆಕ್ರೋಶ. ಏನು ಆಕ್ರೋಶ ಅಂತ ಹೇಳಿದ್ರೆ, ರೆಸಾರ್ಟನ್ನು ನಡೆಸ್ತೀರಾ, ರೆಸಾರ್ಟನ್ನು ಮಾಡ್ತೀರಾ, ಆದರೆ ತಮ್ಗಳಿಗೆ ಈ ರೀತಿ ತಮ್ಗಳಿಗೆ ಬರುವಂಥ ಗ್ರಾಹಕರಿಗೆ ಸರಿಯಾಗಿರುವಂಥ ಸರ್ವಿಸನ್ನು ಅವರ ಒಂದು ಜೀವದ ಮೇಲೆ ಯಾಕೆ ಆಟ ಆಡ್ತೀರಿ? ಅಲ್ಲಿ ಲೈಫ್ ಗಾರ್ಡ್ ಬಿಡಿ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ ನಿಮ್ಮಲ್ಲಿ. ಒಂದು CC ಕ್ಯಾಮರಾ ನೋಡೋದಕ್ಕೂ ಕೂಡ ಅಲ್ಲಿ ಜನ ಇಲ್ಲ. ಅಲ್ಲಿ ಆ 3 ಹೆಣ್ಮಕ್ಳು ಒದ್ದಾಡಿ ನರಳಾಡಿ ಪ್ರಾಣವನ್ನು ಬಿಡ್ತಾರೆ. ಏನು ಕಿತ್ತು ಗುಡ್ಡೆ ಹಾಕಿದ್ದೀರಾ ತಾವುಗಳು? ಹಣ ಮಾಡೋದನ್ನು ಬಿಟ್ಟರೆ ತಮ್ಗಳಲ್ಲಿ ಬೇರೆ ಏನು ಇಂಟೆನ್ಷನ್ಗಳೇ ಇಲ್ವಾ ಅನ್ನುವಂಥದ್ದು ಇದೇ ಆಕ್ರೋಶ ಪ್ರತಿಯೊಬ್ಬರಲ್ಲೂ ಕೂಡ. ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ಇನ್ನಾದರೂ ಕೂಡ, ಯಾಕಂದರೆ ಇನ್ನು ಮುಂದಕ್ಕೆ ಆ ಒಂದು ರೆಸಾರ್ಟ್ಗೆ ಹೋದಾಗಲೂ ಕೂಡ ಸ್ವಲ್ಪ ಯೋಚನೆ ಮಾಡ್ತಾರೆ, ಅಥವಾ ಈಜುಕೊಳಕ್ಕೆ ಹೋದಾಗಲೂ ಕೂಡ ಯೋಚನೆ ಮಾಡ್ತಾರೆ. ಈಜುಕೊಳಕ್ಕೆ ಹೋಗಿ ಎಂಜಾಯ್ ಮಾಡಿ, ಜೊತೆಗೆ ಈಜುಪಟುಗಳು, ಇಂತಹ ಎಕ್ಸ್ಪರ್ಟ್ ಆಗಿರುವಂಥ ಈಜುಪಟುಗಳಿಂದ ಅಡ್ವೈಸನ್ನು ತೆಗೆದುಕೊಳ್ಳಿ. ಇವೆಲ್ಲದರ ಜೊತೆಗೆ ಪ್ರತಿಯೊಬ್ಬರು ಕೂಡ ಈ ರೀತಿ ರೆಸಾರ್ಟ್ ನಡೆಸುವಂತಹ ಮಾಲೀಕರು ಸ್ವಲ್ಪ ಯೋಚನೆ ಮಾಡಿ. ತಮ್ಮ ಒಂದು ಸಣ್ಣ ಮಟ್ಟದ ಹಣವನ್ನು ಉಳಿಸ್ಲಿಕ್ಕೋಸ್ಕರ ತಾವುಗಳು ಮುಂದಾದರೆ ಅಥವಾ ಕಂಜೂಸ್ತನ ಮಾಡಿದರೆ ಮುಂದೊಂದು ದಿನ ಇಂತಹ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತೆ. ಯಾಕಂದರೆ ಇನ್ನು ಮುಂದಕ್ಕೆ ಬಹುಶಃ ರೆಸಾರ್ಟ್ಗಳನ್ನು ನೋಡಿದಾಗ, ಅಥವಾ ಅಲ್ಲೊಂದು ಹಣೆಪಟ್ಟಿ ಇರುತ್ತೆ, ಇದೇ ರೀತಿಯಾಗಿರುವಂಥ ಘಟನೆ ಈ ಒಂದು ರೆಸಾರ್ಟಿಗೆ ಅನ್ನೋಂಥದ್ದು. ಸೊ ಹಾಗಿದ್ದಾಗ ತಮ್ಮ ಒಂದು ಕ್ಷಣದಂಥ ವಿಚಾರಗಳಿಗೆ ಮುಂದಿನ ತಮ್ಮ ಬಿಸ್ನೆಸ್ ಲೈಫ್ ಅಥವಾ ಮುಂದಿನ ತಮ್ಮ ರೆಸಾರ್ಟ್ಗಳು ಈ ರೀತಿ ಯದ್ವಾತದ್ವಾಗಿ ನಡೆಸುವಂಥದ್ದು ಬೇಡ. ಸಿಸ್ಟಮ್ಯಾಟಿಕ್ ಆಗಿ ನಡೆಸಿ, ಬರುವಂತಹ ಕಸ್ಟಮರ್ಸ್ಗಳಿಗೆ ಅವರ ಜೀವಕ್ಕೆ ಬೆಲೆ ಕೊಡಿ. ಯಾಕೆಂದರೆ ಅವರು ಕೂಡ ನಿಮ್ಮನ್ನು ನಂಬಿ ಬರ್ತಾರೆ, ತಮಗೊಂದು ಅಮೌಂಟನ್ನು ಕೊಡ್ತಾರೆ. ಜೊತೆಗೆ ಅವರು ಬಂದಾಗ ಅವರ ಲೈಫ್ಗೆ ಕೂಡ ತಾವುಗಳು ಬೆಲೆ ಕೊಡಿ ಅಂತ ಹೇಳ್ತಾ, ಜೊತೆಗೆ ಈ ರೀತಿ ಉಡಾಫೆಯಿಂದ, ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿತನದಿಂದ ಮಾಡಬೇಡಿ. ಯಾಕೆಂದರೆ ಆ ಒಂದು ಪುಟ್ಟ ಹೆಣ್ಮಕ್ಳು ಬಾಳಿ ಬದುಕಬೇಕು. 20 ವರ್ಷ 21 ವರ್ಷ ಪ್ರಾಯ, ದೊಡ್ಡ ನಷ್ಟ ಅವರ ಕುಟುಂಬಕ್ಕೆ, ಜೊತೆಗೆ ಇಡೀ ನಮ್ಮ ಸಮಾಜಕ್ಕೂ ಕೂಡ. ಸೊ ಹಾಗಿದ್ದಾಗ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಸ್ವಲ್ಪ ಲಾಭ ಅನ್ನೋದಕ್ಕಿಂತ ಜಾಸ್ತಿಯಾಗಿ ತಮಗೆ ಬರುವಂತಹ ಕಸ್ಟಮರ್ಗಳ ಮೇಲೆ ಸ್ವಲ್ಪ ದಯೆ ಇರಲಿ, ಅವರ ಬದುಕಿನ ಮೇಲೆ ಸ್ವಲ್ಪ ತಮಗೂ ಕೂಡ ವಿನಯತೆ, ಕನಿಕರ ಇರಲಿ ಅಂತ ಹೇಳ್ತಾ, ಆ್ಯಂಡ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತುಂಬ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ಸೆಷನನ್ನು ನಡೆಸಿಕೊಟ್ರು ಇಬ್ಬರು ಕೂಡ ನುರಿತ ಈಜುಪಟುಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇಬ್ಬರಿಗೂ ಕೂಡ. ನಿರ್ದೇಶಕರು ಸರ್ಫ್ ಲೈಫ್ ಇಂಡಿಯಾ ಪಾರ್ಥ ವಾರಣಾಸಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಸ್, ಅದೇ ರೀತಿ ನಮ್ಮ ಜೊತೆ ಶಿಶಿರ್ ಎಸ್ ಗಟ್ಟಿ ಅವರು, ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಹೆಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ವೆರಿ ಇನ್ಫಾರ್ಮೇಟಿವ್ ಆಗಿರುವಂಥ ಸೆಷನ್ ನಡೆಸ್ಕೊಟ್ರಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಇನ್ನು ಮುಂದಕ್ಕೆ ತಾವುಗಳು ಈ ರೀತಿ ರೆಸಾರ್ಟ್ಗಳಿಗೆ ಹೋಗ್ತೀರಿ, ಅಥವಾ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಹೋಗ್ತೀರಿ, ಅಥವಾ ಈ ರೀತಿ ಆಟ ಆಡ್ತೀರಿ ಅಂತ ಬಂದಾಗ ಅಲ್ಲಿ ಆಳ ಅನ್ನುವಂಥದ್ದು ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಭಾಳಷ್ಟು ಆಳ ಇರುತ್ತೆ. ಇದು ಸ್ವಿಮ್ಮಿಂಗ್ ಪೂಲ್ ಏನಾಗಲ್ಲ ಅಂತ ಹೇಳಿದ್ರೆ ಆಗುತ್ತೆ. ಯಾಕಂದರೆ ಎಕ್ಸ್ಪರ್ಟ್ಗಳು ಹೇಳುವಂಥ ಪ್ರಕಾರ 6 ಫೀಟ್ ಇದ್ದರೂ ಕೂಡ ತಾವುಗಳು ಅಲ್ಲಿ 3 ಫೀಟ್ ಹೈಟ್ ಇದ್ದರೂ ಕೂಡ ಸ್ವಿಮ್ಮಿಂಗ್ ಪೂಲ್ ಅಲ್ಲೂ ಕೂಡ ಸಂಭವಿಸುವಂಥ ಚಾನ್ಸಸ್ ಇದೆ. ಜೊತೆಗೆ ಈ ಒಂದು ಟ್ಯೂಬ್ಗಳೇನಿರುತ್ತೆ ನೋಡಿ, ಅದು ಆದಷ್ಟು ಹೊರಗೆ ಇದ್ದು ಅದನ್ನು ಹಿಡಿದುಕೊಂಡು ಹೋಗಿ ತಮ್ಗಳಿಗೆ ಈಜು ಬರಲಿಲ್ಲ ಅಂತ ಹೇಳಿದಾಗ. ಜೊತೆಗೆ ಪ್ಯಾನಿಕ್ ಆಗಬೇಡಿ. ಸೊ ಕೆಲವು ವಿಚಾರಗಳನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು